ನಮಸ್ಕಾರ. ಫಿಲ್ಮ್ ಮೇಕರ್ಸ್ ಕೌನ್ಸಿಲ್ಗೆ ಸ್ವಾಗತ. ಇಲ್ಲಿ ಕನ್ನಡ ಚಿತ್ರರಂಗದ ಆಗುಹೋಗುಗಳ ಬಗ್ಗೆ, ಪೈರಸಿ ಅನ್ನೋ ವಿಕೃತ, ಡಿಸ್ಟ್ರಿಬ್ಯೂಷನ್ ನಲ್ಲಿ ಆಗುವ ಕನ್ಫ್ಯೂಷನ್, ಕ್ರೌಡ್ ಪುಲ್ಲಿಂಗ್ ಅನ್ನುವ ಕೆಟ್ಟ ವ್ಯವಸ್ಥೆ, ಮಲ್ಟಿಪ್ಲೆಕ್ಸ್ ನ ಪಾಲಿಟಿಕ್ಸ್, ಹೀಗೆ ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ, ಪ್ರಶ್ನೆ ಮಾಡೋದಕ್ಕೆ ಅಗತ್ಯ ಇದ್ದಂತ ಸಂದರ್ಭದಲ್ಲಿ ಕಾನೂನು ಪ್ರಕಾರನೂ ಕ್ರಮ ತೆಗೆದುಕೊಳ್ಳೋದಕ್ಕೆ ಅಂತಾನೆ ಇರುವಂತಹ ಒಂದು ಸಂಸ್ಥೆ, ಒಂದು ಪ್ಲಾಟ್ಫಾರ್ಮ್, ಒಂದು ಮಾಧ್ಯಮ. ಇವತ್ತು ಲೆಟ್ಸ್ ಟಾಕ್ ನಲ್ಲಿ ನಮ್ಮ ಜೊತೆ ಅತಿಥಿಯಾಗಿ ಆಗಮಿಸಿರುವವರು ಶ್ರೀ ಎಲ್.ಎನ್. ಮುಕುಂದರಾಜ್ ರವರು. ಇವರು ಅಟ್ ಪ್ರೆಸೆಂಟ್ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿದ್ದಾರೆ. ಇವರು ನಾಟಕ ರಚನೆ ಮಾಡಿದ್ದಾರೆ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡವರು. ಸಾಹಿತ್ಯ, ಸಂಸ್ಕೃತಿ, ಕವಿತೆ, ಕವನ, ಇವರ ಕೆಲಸಗಳ ಬಗ್ಗೆ ಮಾತಾಡಿದಷ್ಟು ಅದು ದೊಡ್ಡ ಸಾಗರ. ಕನ್ನಡ ಅಂದ್ರೆ ಇವರಿಗೆ ಅಪಾರವಾದ ಪ್ರೀತಿ. ಕನ್ನಡ 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 ಗುರುಗಳಾಗಿದ್ರು, ಕನ್ನಡ ಪ್ರಿನ್ಸಿಪಾಲ್ರಾಗಿದ್ದರು. ಈಗ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿದ್ದಾರೆ. ಇತ್ತೀಚೆಗೆ ಸಿನಿಮಾ ಅಂದ್ರೆ ಸಿನಿಮಾ ವಿಚಾರಗಳಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟಂತ ಹಲವಾರು ಗೊಂದಲಗಳು, ಸ್ಟೇಟ್ಮೆಂಟ್ಗಳಿಂದ ಕನ್ನಡ ಪ್ರತಿ ಸತಿ ಕನ್ನಡದ ಅಸ್ತಿತ್ವದ ಪ್ರಶ್ನೆಗಳು ಬರ್ತಾ ಇರುತ್ತೆ. ಇವರು ಕಾಡಹಾದಿಯ ಹೂಗಳನ್ನು ಸಿನಿಮಾವನ್ನು ಕೂಡ ನಿರ್ದೇಶನ ಮಾಡಿದ್ರು. ಹಾಗಾಗಿ FMC ಯಲ್ಲಿ ಇವರನ್ನ ಕರೆಸಿ ಮಾತಾಡೋ ಉದ್ದೇಶ ಸಿನಿಮಾಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು, ಆದ್ರೆ ಅದಕ್ಕಿಂತ ಹೆಚ್ಚು ಕನ್ನಡದ ಬಗ್ಗೆ, ಕನ್ನಡಕ್ಕೆ ಅವರಿಗೆ ಕನ್ನಡದ ಮೇಲೆ ಇರುವ ಅಪಾರವಾದ ಪ್ರೀತಿಯ ಬಗ್ಗೆ ಮಾತಾಡ್ಕೊಂಡು ಹೋಗೋಣ. ಸೊ ಲೆಟ್ ಅಸ್ ವೆಲ್ಕಮ್ ಹಿಮ್ ಟು ಅವರ್ ಶೋ ಲೆಟ್ಸ್ ಟಾಕ್. ಸರ್ ನಮಸ್ತೆ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ತುಂಬಾ ಖುಷಿ ಆಗ್ತಾ ಇದೆ. ಇವತ್ತು ನಮ್ಮ ಜೊತೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದಂತಹ ಎಲ್.ಎನ್. ಮುಕುಂದರಾಜ್ ರವರು ನಮ್ಮ ಜೊತೆ ಲೆಟ್ಸ್ ಟಾಕ್ ನಲ್ಲಿ ಭಾಗವಹಿಸಿರೋದು. ತುಂಬಾ ನಮಗೆ ಎಕ್ಸೈಟ್ಮೆಂಟ್ ನಿಮ್ ಜೊತೆ ಮಾತಾಡ್ಬೇಕು ಅಂತ. ಯಾಕೆಂತ ಹೇಳಿದ್ರೆ ನೀವು ವಿದ್ಯಾಭ್ಯಾಸ ಇರ್ಬೋದು, ವೃತ್ತಿ ಆಗಿರ್ಬೋದು, ಇವತ್ತು ಒಂದು ಸ್ಥಾನದಲ್ಲಿ ಕೂತಿದ್ದೀರಾ ಅಂತ ಹೇಳಿದ್ರೆ ಅದು ನಮ್ಮ ಕನ್ನಡ ಏನು ಪ್ರೊಫೆಷನ್ ಆಗಿ ನೀವು ತಗೊಂಡಲ್ಲಿಂದ ಆ ಸ್ಥಾನದಲ್ಲಿ ಕೂತಿದ್ದೀರಾ. ಸೊ ಕನ್ನಡ ಅಂದ್ರೆ ಏನು ಸರ್ ನಿಮಗೆ? ಕನ್ನಡ ಅಂದ್ರೆ ಏನು ಅಂತ ಹೇಳೋದು, ಅದು ಒಂದು ಸುಮ್ಮನೆ ಭಾಷೆ ಅಂತ ಹೇಳಿದ್ರು ಕಡಿಮೆಯೇ. ಅದೊಂದು ಸಂಸ್ಕೃತಿ, ಅದೊಂದು ಬಹುದೊಡ್ಡ ನಾಡು, ಅದೊಂದು ಚಳುವಳಿ, ಆಮೇಲೆ ಅದೊಂದು ಜನಜೀವನದ ಕ್ರಮ, ಆಮೇಲೆ ಒಂದು ಜನಸಮುದಾಯ. ಕನ್ನಡ ಅಂದರೆ ಒಂದು ಜನಸಮುದಾಯ. ಹೀಗೆ ಕನ್ನಡ ಅಂದರೆ ಒಂದು ಚರಿತ್ರೆ, ಭಾಳ ದೊಡ್ಡ ಚರಿತ್ರೆ ನಮ್ಮ ಕನ್ನಡಕ್ಕೆ, ಕನ್ನಡ ಸಾಮ್ರಾಜ್ಯಗಳಿಗೆ, ಕರ್ನಾಟಕದ ವಿಸ್ತಾರಕ್ಕೆ ಇದೆ. ಮತ್ತು ಕನ್ನಡ ಅಂದರೆ ಅತ್ಯದ್ಭುತವಾದಂಥ ಸಾಹಿತ್ಯ. ಇವತ್ತು ಭಾರತದ ಯಾವುದೇ ಭಾಷೆಯಲ್ಲಿ ಇಲ್ಲದಲೇ ಇರುವಷ್ಟು ಮಹತ್ವದ ಸಾಹಿತ್ಯ ಕೃತಿಗಳು ಕನ್ನಡದಲ್ಲಿ ಬಂದಿದ್ದಾವೆ. ನಮಗೆ ನೋಡಿ 8 ಜ್ಞಾನಪೀಠ ಪ್ರಶಸ್ತಿ. ಭಾರತದ ಬೇರೆ ಯಾವುದೇ ಭಾಷೆಯ ಸಾಹಿತ್ಯ ಕೃತಿಗಳಿಗೆ ಇಷ್ಟೊಂದು ಬಂದಿಲ್ಲ. ಜೊತೆಗೆ ಬೂಕರ್, ಇತ್ತೀಚೆಗೆ ಬೂಕರ್, ನಮ್ಮ ಬಾನು ಮುಷ್ತಾಕ್ ಅವರು, ದೀಪಾ ಬಾಸ್ತಿ ಅವರು ಕನ್ನಡಕ್ಕೆ ಎಂಥ ದೊಡ್ಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಒಂದು ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ. ಹೀಗೆ ಕನ್ನಡ ಅಂತಂದರೆ ಹಲವು. ಅದಕ್ಕೆ ಕನ್ನಡ ಭಾಷೆಯೂ ಕೂಡ ಒಂದಲ್ಲ. ಅದು ನಮ್ಮಲ್ಲಿ ನಮ್ಮ ಪೂರ್ವಿಕರು, ವಿದ್ವಾಂಸರು ಇವರೆಲ್ಲ ಹೇಳಿದ್ರು ಕನ್ನಡಂಗಳ್ ಅಂತ ಹೇಳ್ತಾರೆ. ಕನ್ನಡಂಗಳ್ ಅಂತಂದ್ರೇನು? ನಾನು ಆಡ್ತಾ ಇರುವ ಈ ಕನ್ನಡ ಭಾಷೆ ಇದೆಯಲ್ಲ, ಇದು ನಂದು ಮಾತ್ರ ಅಷ್ಟೇ. ನೀವು ಆಡುವ ಕನ್ನಡ ಬೇರೆ. ನನ್ನ ಮತ್ತು ನಿಮ್ಮ ನಡುವೆ ಭಾಷೆಯನ್ನು ಮಾತಾಡಬೇಕಾದ್ರೆ ಯಾರೇ ಒಂದು ಮಗು ಮಾತಾಡುವ ಕನ್ನಡ ಬೇರೆ, ಮುದುಕರು ಮಾತಾಡುವ ಕನ್ನಡ ಬೇರೆ. ನೋಡಿ, ಕನ್ನಡ ಭಾಷೆ ಎಷ್ಟು ಅದ್ಭುತ ಅಂತಂದರೆ ಇದು 10 ಕಿಲೋಮೀಟರ್ಗೂ ಬದಲಾವಣೆ ಆಗ್ತಾ ಹೋಗುತ್ತೆ. ಪ್ರಾದೇಶಿಕವಾಗಿ ಭಾಷೆ ಭಿನ್ನ ಆಗುತ್ತೆ. ಗುಲ್ಬರ್ಗದವ್ರ ಕನ್ನಡ ಬೇರೆ, ಮಂಗಳೂರಿನವ್ರ ಕನ್ನಡ ಬೇರೆ, ಬೆಂಗಳೂರಿನವ್ರದ್ದು ಬೇರೆ, ಕೋಲಾರದವ್ರು ಬೇರೆ, ರಾಯಚೂರಿನವ್ರದ್ದು ಬೇರೆ. ಸೊ ಹೀಗೆ ಪ್ರದೇಶದ ಕಾರಣಕ್ಕಾಗಿ ಕನ್ನಡ ಹಲವಾಗುತ್ತೆ. ಆಮೇಲೆ ಕನ್ನಡ ಜಾತಿ ಜನಾಂಗಗಳ ಧರ್ಮಗಳ ಕಾರಣಕ್ಕಾಗಿ ಕನ್ನಡ ಬೇರೆ ಇದೆ. ಈಗ ನೋಡಿ, ಮುಸಲ್ಮಾನರ ಕನ್ನಡ ಬೇರೆ, ಕ್ರೈಸ್ತರ ಕನ್ನಡ ಬೇರೆ, ಬ್ರಾಹ್ಮಣರ ಕನ್ನಡ ಬೇರೆ, ಒಕ್ಕಲಿಗರ ಕನ್ನಡ ಬೇರೆ, ಬೇರೆ ಬೇರೆ ಯಾವ್ಯಾವುದೋ ಜಾತಿ ವೃತ್ತಿ ಮಾಡ್ತಾ ಇರ್ತಾರಲ್ಲ ಅವ್ರ ಕನ್ನಡ. ಇವತ್ತು ನಮ್ಮ ಆಧುನಿಕ ಕಾಲದಲ್ಲಿ ಕನ್ನಡ ಎಷ್ಟು ಇದಾಗಿದೆ ಅಂತಂದ್ರೆ, ಪೊಲೀಸ್ನವ್ರ ಕನ್ನಡ ಬೇರೆ, ರಾಜಕಾರಣಿಗಳ ಕನ್ನಡ ಬೇರೆ, ನಮ್ಮಂಥ ಮೇಷ್ಟ್ರುಗಳ ಕನ್ನಡ ಬೇರೆ, ಆಟೋ ರಿಕ್ಷಾ ಚಾಲಕರ ಕನ್ನಡ ಬೇರೆ. ಅಷ್ಟೇ ಅಲ್ಲ, ವಯಸ್ಸಿನ ಕಾರಣಕ್ಕಾಗಿ ಕನ್ನಡ ಬದಲಾಗುತ್ತೆ. ಮಕ್ಕಳ ಕನ್ನಡ ಬೇರೆ, ಮುದುಕರ ಕನ್ನಡ ಬೇರೆ, ಪ್ರಾಯಕ್ಕೆ ಬಂದವರ ಕನ್ನಡ ಬೇರೆ.
ಹಿಂಗೆ ವಯೋಮಾನದ ಕಾರಣಕ್ಕಾಗಿ ಕನ್ನಡ ಬೇರೆ ಬೇರೆ ಆಗುತ್ತೆ. ಅಷ್ಟೇ ಅಲ್ಲ, ಲಿಂಗದ ಕಾರಣಕ್ಕಾಗಿ ಕನ್ನಡ ಬೇರೆ ಬೇರೆ. ಗಂಡಸರ ಕನ್ನಡ ಬೇರೆ, ಹೆಂಗಸರ ಕನ್ನಡ ಬೇರೆ. ಒಬ್ಬ ಹೆಂಗಸ್ ಮಾತಾಡ್ದಂಗೆ ಯಾರಾದ್ರೂ ಒಬ್ಬ ಗಂಡಸು ಮಾತಾಡಿದ್ರೆ ಏನಮ್ಮ ಚೆನ್ನಾಗಿದೀಯಾ ಅಂತಂದ್ರೆ ಇವನು ಯಾರೋ ಹೆಣ್ಣಿನ ಸಂಘ ಹಿಂಗ್ ಮಾತಾಡ್ತಾರಲ್ಲ ಅಂತ ಹೇಳ್ತಾರೆ. ಅಥವಾ ಒಬ್ಬ ಹೆಣ್ಮಗಳು ಏನಾದ್ರೂ ಜೋರಾಗಿ ಆರ್ಭಟಿಸಿ ಮಾತಾಡಿದ್ರೆ ಇವಳು ಯಾರು, ಇವಳು ಗಂಡು ಬಿರಿ ತರ ಮಾತಾಡ್ತಾ ಇದ್ದಾಳಲ್ಲ, ಹಿಂಗೆಲ್ಲ ಹೇಳ್ತಾರೆ ಜನ. ಅಂದ್ರೆ ಕನ್ನಡ ಒಂದಲ್ಲ, ಹಲವು ಕನ್ನಡ. ಇನ್ನೂ ಒಂದು ಕುತೂಹಲಕರವಾದ್ದೇನೆಂದ್ರೆ ವ್ಯಕ್ತಿ ಭಾಷೆ. ನಾವು ಪ್ರತಿಯೊಬ್ಬರು ಬಳಸುವ ಕನ್ನಡ ನನ್ನದು. ನಾನು ಮಾತಾಡೋದು ಮುಕುಂದರಾಜು ಕನ್ನಡ, ನೀವು ಮಾತಾಡೋದು ಪಾವನಿ ಅವ್ರ ಕನ್ನಡ, ಗೊತ್ತಾಯ್ತಾ? ಬೇರೆ ಬೇರೆಯವ್ರು ಮಾತಾಡೋದು ವ್ಯಕ್ತಿ ಭಾಷೆಯೇ ಬೇರೆ. ನಮ್ಮ ಈ ಕಾರಣಗಳಿಗಾಗಿ ಕನ್ನಡ ಹಲವು ರೀತಿಯಲ್ಲಿ ಬೆಳೀತಾ ವಿಸ್ತರಿಸ್ತಾ ಹೋಗ್ತಾ ಇರುತ್ತೆ. ವೆರಿ ನೈಸ್ ಡೀಟೇಲ್ಸ್. ನಾವೆಲ್ಲ ಇನ್ನೂ ಕಲಿತಾ ಇದ್ದೇವೆ, ಕನ್ನಡದ ಆದಲ್ಲಿದ್ದೀವಿ. ನೀವು ಆ ತನಕ ನಿಮ್ಮ ಜ್ಞಾನ ಬೇರೆ. ಆದ್ರೂನು ನಿಮ್ಮ ವಿದ್ಯಾಭ್ಯಾಸ ಇರ್ಬೋದು, ವೃತ್ತಿ ಇರ್ಬೋದು, ಹೋರಾಟ ಇರ್ಬೋದು, ನೀವು ಆಯ್ದುಕೊಂಡಿರೋ ಪ್ರೊಫೆಷನ್, ಗುರುಗಳಾಗಿ ಪ್ರಾಂಶುಪಾಲರಾಗಿ ಕೆಲಸ ಮಾಡಿದವರು. ಸೊ ಚಿಕ್ಕದಿಂದನೇ ನಿಮಗೆ ಕನ್ನಡದಲ್ಲಿ ಒಲವ, ಅಥವಾ ನೀವು ವಿದ್ಯಾಭ್ಯಾಸ ಮಾಡ್ಕೊಂಡು ಬಂದ ನಂತರ ಆಯ್ಕೆ ಮಾಡ್ಕೊಂಡಿದ್ದ? ಇದು ಕನ್ನಡ ಎಮ್ಮೆನ ಸ್ವಲ್ಪ ಕನ್ನಡ ಎಮ್ಮೆ ಮಾಡಬೇಕು ಅನ್ನೋದು ಇರಲಿಲ್ಲ ನನಗೆ. ಆದ್ರೆ ಕನ್ನಡದ ಬಗ್ಗೆ ಬಹಳ ದೊಡ್ಡ ಪ್ರೀತಿ ಮತ್ತು ಅದರಲ್ಲಿ ಒಂದು ರೀತಿಯಾದಂಥ ಆಳವಾದ ಅರಿವು ಇವೆಲ್ಲವೂ ನನಗೆ ಚಿಕ್ಕ ವಯಸ್ಸಿಂದಲೇ ಇದ್ದವು. ನಾನು 5ನೇ ಕ್ಲಾಸ್ ವಿದ್ಯಾರ್ಥಿ ಆಗಿದ್ದಾಗಲೇ ಕನ್ನಡದಲ್ಲಿ ರಾಮಾಯಣ ಓದಿದ್ದೆ, ಮಹಾಭಾರತ ಓದಿದ್ದೆ, ಕೆಲವು ನಾಟಕಗಳನ್ನ ಮಾಸ್ಟರ್ ಹಿರಣ್ಯ ಅವ್ರ ತಂದೆ ಕೆ ಹಿರಣ್ಯ ಅವರು ಬರೆದ ನಾಟಕಗಳು, ಬಿ ಪುಟ್ಟಸ್ವಾಮಿನವರ ನಾಟಕಗಳು, ಬೆಳ್ಳಾವಿ ನರಹರಿ ಶಾಸ್ತ್ರಿಗಳ ನಾಟಕಗಳು, ಪೀರ್ ಸಾಬರ ನಾಟಕಗಳು, ಕಂಪನಿ ನಾಟಕಗಳಿಗಾಗಿ ಅವರು ಬರಿತಾ ಇದ್ರಲ್ಲ ಆ ಕಾಲದಲ್ಲಿ, ಅದನ್ನೆಲ್ಲ ಓದಿದ್ದೆ. ಆಮೇಲೆ ದಿನ ಪತ್ರಿಕೆ ಓದ್ತಾ ಇದ್ದೆ. ಸುಮಾರು 2ನೇ ಕ್ಲಾಸ್ 3ನೇ ಕ್ಲಾಸ್ ಹುಡುಗ ಇದ್ದಾಗಲೇ ಪೇಪರ್ನ ಓದಕ್ಕೆ ಶುರು ಮಾಡಿದ್ದೆ. ಆಮೇಲೆ ಕೆಲವು ವಾರ ಪತ್ರಿಕೆಗಳನ್ನ 5, 6ನೇ ಕ್ಲಾಸ್ನಲ್ಲಿದ್ದಾಗ ಲೈಬ್ರರಿಗೆ ಹೋಗಿ ಓದ್ತಾ ಇದ್ದೆ. ಸೊ ಒಂಥರ ಓದುವ ಹವ್ಯಾಸ ಬೆಳೆದ್ಬಿಟ್ಟಿತ್ತು. ಹಾಗಾಗಿ ಕನ್ನಡದ ಕಡೆ ನನಗೆ ನಾನು ಕನ್ನಡನ್ನೇ ಆಯ್ಕೆ ಮಾಡ್ಕೋಬೇಕು ಅಂತ ಹೋದವನಲ್ಲ, ಆದರೆ ನಿಧಾನಕ್ಕೆ ನನ್ನ ದಾರಿ ಕನ್ನಡದ ಕಡೆನೇ ನಡೀತಾ ಹೋಯಿತು. ಓಕೆ ಸರ್, ಈಗ ಪ್ರಸ್ತುತ ಕಾಲಮಾನದ ಬಗ್ಗೆ ಮಾತಾಡ್ತಾ ಹೋಗೋದಾದ್ರೆ, ಇವತ್ತಿನ ಒಂದು ಯುವಕರಿರ್ಬೋದು, ಜನರೇಷನ್ ಇರ್ಬೋದು, ಕನ್ನಡ ಅಂತ ಹೇಳಿದ್ರೆ ಅದು ಸೋಷಿಯಲ್ ಮೀಡಿಯಾಕ್ಕೆ ಒಂದು ಅಲ್ಲಿ ಬಂದು ನಿಲ್ಲುತ್ತೆ. ಏನೇ ವಿಚಾರಗಳು ಬಂದ್ರು ಸೋಷಿಯಲ್ ಮೀಡಿಯಾಕ್ಕೆ ಬಂದು ನಿಲ್ಲುತ್ತೆ. ಪದ ಬಳಕೆಗಳಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ನಾವು ಮಾತಾಡ್ಬೇಕಾದ್ರೆ ಯಾವುದೇ ಇಂಟರ್ವ್ಯೂ ಇರ್ಬೋದು, ಯಾವುದೇ ವಿಚಾರ ಒಂದಷ್ಟು ಇಂಗ್ಲಿಷ್ ಬಳಕೆಗಳು ಬಂದ ತಕ್ಷಣ ಅಲ್ಲಿ ಬಂದು ಅಟ್ಯಾಕ್ ಮಾಡುವಂತಹ ಸೋಷಿಯಲ್ ಮೀಡಿಯಾ ಕನ್ನಡ ಹೋರಾಟಗಾರರಿಗೆ ತಾವೇನು ಹೇಳೋದಕ್ಕೆ ಇಷ್ಟಪಡ್ತೀವಿ? ಇಲ್ಲ, ಸೋಷಿಯಲ್ ಮೀಡಿಯಾಗಳಲ್ಲಿ ಮಾತಾಡೋದನ್ನ ತಪ್ಪು ಅಂತ ಹೇಳಲ್ಲ ನಾನು. ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಮಾತನಾಡುವ ಹಕ್ಕನ್ನ ನಮ್ಮ ಸಂವಿಧಾನ ಕೊಟ್ಟಿದೆ. ಅದನ್ನ ಇಲ್ಲಿವರೆಗೆ ಇವರು ಬಳಸಕ್ಕಾಗಿರಲಿಲ್ಲ. ಯಾವಾಗ ಸೋಷಿಯಲ್ ಮೀಡಿಯಾಗಳು ಎಲ್ಲರಿಗೂ ಸಿಗೋ ಹಾಗಾಯ್ತೋ ಎಲ್ಲರೂ ಮಾತಾಡಕ್ ಶುರು ಮಾಡಿದ್ರು. ಒಂದ್ 4 ಅಕ್ಷರ 4 ವಾಕ್ಯ ಬರೆಯಕ್ ಬರುತ್ತೆ ಅಂತಂದ್ರೆ ಅವ್ನು ತನಗನ್ಸಿದ್ದನ್ನ ಬರಿತಾ ಹೋಗ್ತಾನೆ. ಆದ್ರೆ ಅವನು ಈಗ ನೀವೇನೋ ಒಂದು ಅಭಿಪ್ರಾಯ ಹೇಳ್ತೀರಿ, ನನಗೆ ಅದ್ರ ಬಗ್ಗೆ ಭಿನ್ನಾಭಿಪ್ರಾಯ ಇದ್ರೆ ನನ್ನ ಭಿನ್ನಾಭಿಪ್ರಾಯವನ್ನು ಹೇಳ್ಬೇಕು. ಅದ್ ಬಿಟ್ಬಿಟ್ಟು ನಿಮ್ಮ ಚಾರಿತ್ರ ಹರಣ ಮಾಡೋ ಹಾಗೆ ಕೆಟ್ಟದಾಗಿ ಮಾತಾಡೋದು, ಬೈಯೋದು ಇದೆಯಲ್ಲ, ಅಟ್ಯಾಕ್ ಮಾಡೋದು ಇದೆಯಲ್ಲ, ಇದು ತಪ್ಪು. ನೀವು ಪರಿಹರಿಸ್ಕೊಳ್ಳಿ ನಿಮ್ಮ ಸಮಸ್ಯೆಗಳನ್ನ. ಅವನೇನೋ ಹೇಳಿರೋದ್ರ ಬಗ್ಗೆ ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಆಯ್ತು, ಅದಕ್ಕೇನು ಪರಿಹಾರ ಏನು ಅಲ್ಲೇ ಚರ್ಚೆ ಮಾಡಿ. ಅದ್ ಬಿಟ್ಬಿಟ್ಟು ನೀನ್ ಅಂತವನು ಇಂಥವನು ಅಂತ ಕೆಟ್ಟದಾಗಿ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಅಟ್ಯಾಕ್ ಮಾಡೋದಿದೆಯಲ್ಲ, ಅದು ತಪ್ಪು. ಸರ್, ಇವತ್ತು ತುಂಬಾ ಚರ್ಚೆಯಲ್ಲಿರೋ ವಿಷಯ, ಚರ್ಚೆ ಆಗಿ ಒಂದು ಹಂತಕ್ಕೆ ತಂಪಾಗಿದೆ. ಕಾರಣ ಕ್ರಿಕೆಟ್ ಬಂತು, ಕ್ರಿಕೆಟ್ ನಲ್ಲಿ ನಡೆದಂತಹ ಘಟನೆಗಳು. ಆದ್ರೂ ಕಮಲ್ ಹಾಸನ್ ಅವರ ಒಂದು ಸ್ಟೇಟ್ಮೆಂಟ್ ಬಹಳ ವಿರೋಧ ವ್ಯಕ್ತಪಡಿಸಿ ಸಿನಿಮಾ ರಿಲೀಸ್ ಆಗದೆ ಇರುವಷ್ಟು ಮಟ್ಟಿಗೆ ಬಂದು ನಿಲ್ತು. ಸೊ ಅವರ ಒಂದು ಸ್ಟೇಟ್ಮೆಂಟ್ ಬಗ್ಗೆ ಅಲ್ಲಿ ಕನ್ನಡದ ಒಂದು ಅಸ್ತಿತ್ವದ ಪ್ರಶ್ನೆ ಮಾಡಿದ ರೀತಿಯ ಅದು ಬಿಂಬಿತವಾಗಿದೆ ಅವರದ ಒಂದು ಸ್ಟೇಟ್ಮೆಂಟ್. ಸೊ ಅದ್ರ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ? ಈಗ ನೋಡಿ, ಕಮಲ್ ಹಾಸನ್ ಅಜ್ಞಾನಿ, ನಾಲೆಡ್ಜ್ ಇಲ್ಲ ಭಾಷೆಯ ಬಗೆಗೆ, ಭಾಷೆಯ ಚರಿತ್ರೆಯ ಬಗೆಗೆ, ಭಾಷಾ ವಿಜ್ಞಾನದ ಬಗ್ಗೆ, ಲಿಂಗ್ವಿಸ್ಟಿಕ್ಸು ಅಥವಾ ಬೇರೆ ಬೇರೆ ಈ ಥರದ್ರ ಬಗ್ಗೆ ಆತನ ನಾಲೆಡ್ಜ್ ಇಲ್ಲ. ಆತ ಏನು ಓದಿರ್ಬೋದು? ಯಾವ್ದಾದ್ರು ಯೂನಿವರ್ಸಿಟಿಯಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿದಾನ? ಅಥವಾ ಭಾಷೆ ಬಗ್ಗೆ ವಿಶೇಷವಾದ ತಜ್ಞತೆ ಇದೆಯಾ ಆತನಿಗೆ? ಅಥವಾ ಭಾಷಾ ಚರಿತ್ರೆಯ ಬಗ್ಗೆ ಏನಾದರೂ ಗೊತ್ತಾ? ಏನೂ ಗೊತ್ತಿಲ್ಲ. ಸುಮ್ಮನೆ ಏನೋ ಬಾಯಿಗೆ ಬಂದದ್ದನ್ನ ಒಂದನ್ನ ಆತ ಹೇಳಿರೋದು ತಪ್ಪದು.
ಅದು ಆಗಕ್ಕೆ ಬರಲ್ಲ. ಆತ ಹೇಳಿರೋದೇನೋ ತಮಿಳಿನಿಂದ ಕನ್ನಡ ಹುಟ್ಟಿದೆ ಅಂತ. ಹೌದು. ಒಂದು ಭಾಷೆಯಿಂದ ಇನ್ನೊಂದು ಭಾಷೆ ಹುಟ್ಟೋದಕ್ಕೆ ಜಗತ್ನಲ್ಲಿ ಸಾಧ್ಯವೇ ಇಲ್ಲ. ಒಂದು ಭಾಷೆ ಮತ್ತು ಮತ್ತೊಂದು ಭಾಷೆ ಪರಸ್ಪರ ಕವಲೊಡೆದು ಬೆಳೀತಾ ಹೋಗ್ತವೆ. ಕವಲೊಡೆದಿರೋದು ಇದು ಕನ್ನಡ ಅಥವಾ ತಮಿಳು. ಕನ್ನಡದಿಂದ ತಮಿಳು ಆಗಿರ್ಬೋದು, ಅಥವಾ ತಮಿಳಿಂದ ಕನ್ನಡ ಆಗಿರ್ಬೋದು, ಅಥವಾ ಇವೆರಡರಿಂದ ತೆಲುಗು ಆಗಿರ್ಬೋದು, ಮಲಯಾಳಂ ಇರ್ಬೋದು, ತುಳು ಇರ್ಬೋದು, ಯಾವುದು ದ್ರಾವಿಡ ಭಾಷೆಗಳಿದಾವೋ ಇವೆಲ್ಲ ಪರಸ್ಪರ ಜೊತೆಲಿ ಹುಟ್ಟಿರೋವು. ಕಾಲಾಂತರಗಳಲ್ಲಿ ಅವು ತಮ್ಮ ಸ್ವರೂಪವನ್ನು ನಿಗದಿಪಡಿಸ್ಕೊಂಡಿರ್ತವೆ. ಹಾಗಂತೇಳಿ ಕನ್ನಡದಿಂದ ತುಳು ಹುಟ್ಟಿತು ಮತ್ತಿನ್ಯಾವುದೋ ಹುಟ್ಟಿತು ಅಂತ ಹೇಳಕ್ಕಾಗತ್ತಾ? ಇಲ್ಲ, ಅದು ಪ್ರತ್ಯೇಕ. ಅದಕ್ಕೆ ಅದರದ್ದೇ ಆದಂಥ ಅಸ್ತಿತ್ವ ಇದೆಲ್ಲವೂ ಕೂಡ ಇರುತ್ತೆ. ತಮಿಳಿಗೂ ಅಷ್ಟೇ ಅದರದ್ದೇ ಆದಿರುತ್ತೆ. ಆತನಿಗೆ ಇವೆಲ್ಲ ಓದಿದ್ದಿದ್ರೆ ಗೊತ್ತಾಗಿರೋದು. ಓದಿಲ್ಲ, ಏನೇನೂ ಓದಿಲ್ಲ. ಸುಮ್ಮನೆ ಕುರುಡು ಯಾರೋ 4 ಜನ ಚಪ್ಪಾಳೆ ಹೊಡೆಯೋರು ಇದ್ದಾರೆ ಅಂತ ಹೇಳಿ ಸುಳ್ಳು ಹೇಳೋದಿದೆಯಲ್ಲ, ಅಂತ ಒಬ್ಬ ಜನಪ್ರಿಯನಾದ ಸಿನಿಮಾ ನಟನಿಗೆ ಶೋಭೆ ಅಲ್ಲ. ಅದು ಅವನ ವ್ಯಕ್ತಿತ್ವಕ್ಕೆ ಒಂದು ರೀತಿಯಲ್ಲಿ ಇದು ತೊಂದರೆ ಆಗುತ್ತೆ. ಇದನ್ನ ಆತ ಅರ್ಥ ಮಾಡ್ಕೋಬೇಕಾಗಿತ್ತು. ಕನ್ನಡ ಅತ್ಯಂತ ಪ್ರತ್ಯೇಕವಾದಂಥ ವಿಶಿಷ್ಟವಾದಂಥ ಭಾಷೆ. ನಾನು ಹೇಳಿದ್ನಲ್ಲ, ಕನ್ನಡದ ಸೊಗಸು ಪಲ್ಲವರ ಕಾಲದಲ್ಲಿದೆ. ಪಲ್ಲವರು ಅಶೋಕ ಚಕ್ರವರ್ತಿಯ ಚರಿತ್ರೆ ಶುರುವಾಗುತ್ತೆ 2500. ಅಶೋಕ ಇಲ್ಲಿ ಕರ್ನಾಟಕಕ್ಕೆ ಬಂದು ಹೋಗಿರೋದು, ಇದು ಆಳ್ವಿಕೆ ನಡೆಸಿರೋದ್ರ ಬಗ್ಗೆ ಎಲ್ಲ ನಮಗೆ ದಾಖಲೆಗಳು ಸಿಕ್ಕಿದಾವೆ. ಅಶೋಕನ ಶಾಸನಗಳೆಲ್ಲ ಸಿಕ್ಕಿದಾವೆ ನಮ್ಮಲ್ಲಿ. ಅದಾದ್ಮೇಲೆ ಮತ್ತೆ ಬೇರೆ ಬೇರೆ ಈ ಗುಪ್ತರ ಕಾಲದೊಳಗೆ ಬೇರೆ ಬೇರೆ ಯಾರ್ಯಾರ್ದು ಆಡಳಿತದೊಳಗೆ ಇದ್ದಂತ ಅಷ್ಟೊತ್ತಿಗಾಗಲೇ ಕನ್ನಡ ಬೆಳೆದಿತ್ತು. ಕನ್ನಡ ಬೆಳೆದಿರ್ಲಿಲ್ಲ ಅಂತಲ್ಲ, ಆದ್ರೆ ನಮ್ಮದೇ ಆದ ಒಂದು ರಾಜ್ಯ, ಅಧಿಕಾರ ಇವ್ಯಾವು ನಮಗೆ ಇರಲಿಲ್ಲ. ಅದು ಮಾಡಿದ್ಯಾರು ಅಂತಂದ್ರೆ ಇವನು ನಮ್ಮ ಮಯೂರ, ಕದಂಬ ಸಂಸ್ಥಾನ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದಂಥ ಮಯೂರ. ಅವನು ಕ್ರಿಸ್ತ ಶಕ 345ರಲ್ಲಿ ಕದಂಬ ಸಾಮ್ರಾಜ್ಯ ಕನ್ನಡದ ಮೊಟ್ಟ ಮೊದಲ ಸಾಮ್ರಾಜ್ಯ ಅಂತ ಇಲ್ಲಿವರೆಗೆ ನಾವೆಲ್ಲ ಓದ್ಕೊಂಡು ಬಂದಿರೋದು. ಆದ್ರೆ ಅದೇ ಕಾಲಕ್ಕೆ ಇಲ್ಲಿ ತಲಕಾಡಿನ ಗಂಗರು ಕ್ರಿಸ್ತ ಶಕ 350. ಇತ್ತೀಚೆಗೆ ಕೆಲವು ಸಂಶೋಧನೆಗಳು ನಡೀತಾ ಇದ್ದಾವೆ. ಅದಿನ್ನು ನಮ್ಮ ತಲಕಾಡು ಚಿಕ್ಕರಂಗೇಗೌಡ ಅವರೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ ಅದನ್ನ. ಕ್ರಿಸ್ತ ಶಕ 325ರಲ್ಲೇ ತಲಕಾಡಿನ ಗಂಗರು ಇಲ್ಲಿ ಸಾಮ್ರಾಜ್ಯ ಕಟ್ಟಿದ್ರು ಅಂತ. ಇವೆರಡರಲ್ಲಿ ಯಾವ್ದು ಸರಿ ಅನ್ನೋದನ್ನ ವಿದ್ವಾಂಸರಿಗೆ ಬಿಟ್ಬಿಡೋಣ. ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ. ಅಂದ್ರೆ ಈ ಕನ್ನಡ ಸಾಮ್ರಾಜ್ಯಗಳು ಬಂದ ಮೇಲೆ ಕನ್ನಡಕ್ಕೆ ಒಂದು ನೋಡಿ, ಯಾವಾಗಲೂ ಕನ್ನಡಿಗನೊಬ್ಬ ಅಧಿಕಾರಕ್ಕೆ ಬಂದಾಗ ಕನ್ನಡಕ್ಕೊಂದು ಶಕ್ತಿ ಬರುತ್ತೆ. ಕರ್ನಾಟಕವನ್ನ ಇನ್ಯಾವುದೋ ಗುಜರಾತ್ನವನೋ ಬಂಗಾಳದವನೋ ಮಹಾರಾಷ್ಟ್ರದವನೋ ಆಳ್ತಾ ಇದ್ರೆ ನಮ್ಮ ಭಾಷೆ ಕೂಡ ಅವರಿಗೆ ಗುಲಾಮಗಿರಿಗೆ ಬೀಳಬೇಕಾಗುತ್ತೆ. ಇದಾಗಿತ್ತು ನಮ್ಮಲ್ಲಿ. ಸೊ ಆ ಥರ ಪಲ್ಲವರನ್ನ ಸೋಲಿಸಿ, ತಮಿಳಿನ ಪಲ್ಲವರನ್ನ ಸೋಲಿಸಿ ಮಯೂರ ಇಲ್ಲಿ ಸಾಮ್ರಾಜ್ಯವನ್ನ ಕಟ್ತಾನೆ. ಮತ್ತು ಇದೇ ತಮಿಳರ ವಿರುದ್ಧ ನಿರಂತರವಾದ ಯುದ್ಧಗಳನ್ನು ಮಾಡ್ಕೊಂಡು ಬಂದವರು ತಲಕಾಡಿನ ಗಂಗರು. ತಲಕಾಡಿನ ಗಂಗರನ್ನ 10ನೇ ಶತಮಾನದಲ್ಲಿ ರಾಚಮಲ್ಲ ಅಂತ, 3ನೇ ರಾಚಮಲ್ಲನೋ 4ನೇ ರಾಚಮಲ್ಲನೋ, ಅವನ್ನ ರಾಜರಾಜೇಂದ್ರ ಚೋಳ ಸೋಲಿಸ್ತಾನೆ. ಯುದ್ಧದಲ್ಲಿ ಸೋಲಿಸಿ ಗಂಗಾ ಸಾಮ್ರಾಜ್ಯದ ಪತನ ಆಗುತ್ತೆ. ನಂತರ ನೋಡಿ ಹೆಂಗಿದೆ ಅಂತಂದ್ರೆ ತಮಾಷೆ, ಅತ್ಲಗೆ 100 ವರ್ಷಗಳ ತರುವಾಯ ಗಂಗಾ ಸಾಮ್ರಾಜ್ಯದ ಹೆಣ್ಣು ಮಗಳೊಬ್ಳು ಹೊಯ್ಸಳರ ಬಿಟ್ಟಿದೇವನನ್ನ ಮದುವೆ ಆಗ್ತಾಳೆ. ಶಾಂತಲಾದೇವಿ, ಬಹಳ ದೊಡ್ಡ, ಅವಳಿಗೆ ನಾಟ್ಯರಾಣಿ ಅಂತಾನೆ ಹೆಸರಿದೆ. ಅವಳು ತನ್ನ ಗಂಡನಿಗೆ ಹೇಳ್ಬಿಟ್ಟು, ನನ್ನ ತವರಿನ ರಾಜ್ಯವನ್ನು ಹಿಂಗೆ ತಮಿಳ್ನವ್ರು ಆಕ್ರಮಣ ಮಾಡಿದ್ದಾರೆ, ನೀನ್ ಗೆದ್ಕೊಳ್ಬೇಕಂತ ಅವನು ಮತ್ತೆ ಹೋಗಿ ತಮಿಳ್ನವ್ರ ಮೇಲೆ ಯುದ್ಧ ಮಾಡಿ ಅದನ್ನು ವಾಪಸ್ಸು ತಗೊಳ್ತಾನೆ. ಈಗ ನಿರಂತರವಾಗಿ ತಮಿಳರಿಗೂ ಕನ್ನಡದ ದೊರೆಗಳಿಗೂ ಯುದ್ಧಗಳು ನಡ್ಕೊಂಡೇ ಬಂದಿದ್ದಾವೆ. ಸೊ ಒಂದ್ಸರಿ ಅವ್ರ ಕೈ ಮೇಲಾಗಿರ್ಬೋದು, ಇನ್ನೊಂದ್ಸರಿ ಇವ್ರ ಕೈ ಮೇಲಾಗಿರ್ಬೋದು. ಹಾಗಂತೇಳಿ ಯಾರ ಅಧೀನಕ್ಕೂ ಒಳಗಾಗ್ಲಿಲ್ಲ. ಆಮೇಲೆ ಬ್ರಿಟಿಷರು ಬಂದ್ಮೇಲೆ ಅದರ ಕತೆ ಬೇರೆ ಆಯ್ತು. ಬ್ರಿಟಿಷರು ಮೊದಲು ಎಲ್ಲಿ ಮದ್ರಾಸ್ನಲ್ಲಿ ಇದ್ದಿದ್ದು, ಮದ್ರಾಸ್ ರೆಸಿಡೆನ್ಸಿ, ಅಲ್ಲಿಂದ ತಾನೇ ಅವರು ಕರ್ನಾಟಕಕ್ಕೆ ಬರೋದು. ಇಲ್ಲಿ ಬಂದು ಟಿಪ್ಪು ಪತನ ನಂತರ ಬ್ರಿಟಿಷರು ಇಲ್ಲಿ ಗಟ್ಟಿ ಆಗ್ತಾರೆ. ಅವ್ರೇನ್ ಮಾಡ್ತಾರೆ, ಅವರ ಭಾಷೆ, ಅವರ ಸಂಸ್ಕೃತಿ, ಆಡಳಿತ ಅವ್ರ ಕೈಲಿರುತ್ತೆ, ಅವರ ಆಚಾರ ವಿಚಾರಗಳನ್ನು ಇಲ್ಲಿ ಜಾರಿಗೆ ತರ್ತಾರೆ. ನಾವೇನ್ ಮಾಡೋದು, ಅದನ್ನು ಕುರುಳಾಗಿ ಅನುಭವಿಸ್ತಾರೆ. ನಮ್ದೊಂದು ತಾಪತ್ರಯ ಇದು. ನಾವು ಮತ್ತೆ ಬೇರೆಯವರ ಕಡೆಗೆ ಆಕರ್ಷಿತರಾಗ್ತೀವಿ, ಗುಲಾಮ್ಗಿರಿಗೆ ಬೀಳ್ತಾ ಇದ್ದೀವಿ ಅಂತ ಗೊತ್ತಿದ್ರು, ಇಲ್ಲ ಅವ್ನು ಬಹಳ ಚೆನ್ನಾಗಿ ಒಳ್ಳೆ ಇದಿದೆ ಹಾಗೆ ಹೀಗೆ ಅಂತ ಅನ್ಕೊಂಡು ಗುಲಾಮ್ಗಿರಿಗೆ ಬೀಳ್ತಾ ಇದ್ದೀವಿ ಅಂತ ಗೊತ್ತಿದ್ದಾಗ್ಯೂ ಮತ್ತೆ ಬಿದ್ದಿರ್ತೀವಿ. ಇದು ಎಷ್ಟೋ ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಈಗಲೂ ಕೂಡ ಅದೆಲ್ಲ ಆಗ್ತಾ ಇದೆ. ಆಯ್ತು, ನೀವು ಕಮಲಾಸನ್ ಬಗ್ಗೆ ಮಾತ್ರ ಹೇಳ್ತೀರಿ, ತಮಿಳು ಅದು ಜಾಸ್ತಿ ವಿವಾದಕ್ಕೊಳಗಾಯ್ತು ಅಂತೇಳಿ. ಕನ್ನಡದ ಒಬ್ಬ ಲೇಖಕ ಕನ್ನಡ ಸಂಸ್ಕೃತದಿಂದ ಹುಟ್ಟಿತು ಅಂತ ಹೇಳ್ತಾನೆ.
ಅದನ್ನು ಒಪ್ಪಕ್ಕಾಗತ್ತಾ? ನಿಮ್ಮ ಮುಂದಿನ ಪ್ರಶ್ನೆ ನನ್ಗೆ ಅದೇ ಇತ್ತು. ಯಾಕೆಂದ್ರೆ ತುಂಬಾ ಜನರು ಹೇಳ್ತಾರೆ ನಮ್ಮ ಎಲ್ಲಾ ಭಾಷೆಗಳು ಅದಕ್ಕೆ ಮೂಲ ಬೇರೆ ಸಂಸ್ಕೃತ ಅಂತ ಹೇಳ್ಕೊಂಡದ. ಅದೊಂದು ಬಹುಶಃ ಆ ಪರದೆ ಒಂದು ಕಳ್ಚಿದ್ರೆ ಚೆನ್ನಾಗಿರೋದು. ನೋಡಿ, ಸ್ಪಷ್ಟವಾಗಿ ಹೇಳ್ತೀನಿ ನಿಮ್ಗೆ, ತಮಿಳು ಇದು ಯಾವುದು ಸಂಸ್ಕೃತ ನಮ್ಮ ದೇಶದ ಭಾಷೆಯೇ ಅಲ್ಲ. ನಾವು ಮೂಲ ದ್ರಾವಿಡರು. ಹರಪ್ಪ ಮೊಹೆಂಜೋದವರ ಕಾಲದಲ್ಲಿ ಅಲ್ಲಿ ನಾಗರಿಕತೆಯನ್ನು ಕಟ್ಟಿದ ಜನ ನಾವು, ನಮ್ಮ ಪೂರ್ವಿಕರು, ಸಾಮಾನ್ಯ ಅಲ್ಲ. ನಮ್ಮನ್ನ ಈ ಆರ್ಯರು ಆರ್ಯಾವರ್ತದ ಕಡೆಯಿಂದ ಬಂದು ದಾಳಿ ಮಾಡಿದ್ರಲ್ಲ, ಅವರು ನಮ್ಮನ್ನ ದಕ್ಷಿಣ ಕಡೆಗೆ ಒತ್ತಲಿಸಿ ನಾವು ಇಲ್ಲಿ ಕಾನ್ಸಂಟ್ರೇಟ್ ಆದವು. ತಮಿಳುನಾಡು, ಆಂಧ್ರ ಪ್ರದೇಶ, ಕೇರಳ, ಕರ್ನಾಟಕ, ಇಲ್ಲಿ ನಾವು ಕಾನ್ಸಂಟ್ರೇಟ್ ಆಗಿ ಇಲ್ಲಿ ದ್ರಾವಿಡ ಭಾಷೆಗಳು ಬಹಳ ಚೆನ್ನಾಗಿ ಬೆಳೆದಿದ್ದಾವೆ. ಈ ಸಂಸ್ಕೃತ ಹೊರಗಿನಿಂದ ಬಂದಿದ್ದು. ಇದಕ್ಕೆ ಸಾಕ್ಷಿ ಏನು? ಬೇಕಾದಷ್ಟು ಸಾಕ್ಷಿಗಳಿದ್ದಾವೆ. ನೀವು ಸುಮ್ಮನೆ ದಿನಬಳಕೆಯ ಶಬ್ದಗಳನ್ನು ಗಮನಿಸಿದ್ರೆ ಸಾಕು. ಸಂಸ್ಕೃತ ಇಂಡೋ ಆರ್ಯನ್ ಭಾಷೆ, ಗೊತ್ತಾ? ಆರ್ಯನ್ ಇದಕ್ಕೆ ಸೇರಿರುವಂತ ಒಂದು ಭಾಷೆ ಅದು. ನೋಡಿ, ಇಂಗ್ಲಿಷ್ ಕೂಡ ಇಂಡೋ ಆರ್ಯನ್ ಭಾಷೆ. ಇಂಡೋ ಆರ್ಯನ್ ಅಲ್ಲ, ಅದು ಸಂಪೂರ್ಣ ಆರ್ಯನ್ ಇದರಿಂದಲೇ ಹುಟ್ಟಿರುವಂಥದ್ದು. ಅಲ್ಲಿ ಹುಟ್ಟಿದ ಭಾಷೆಗಳಲ್ಲಿ ಎಂಥ ಸಂಬಂಧ ಇದೆ ನೋಡಿ. ನೋಡಿ, ನಿಮಗೆ ಸಂಸ್ಕೃತದಲ್ಲಿ ಅಣ್ಣ ಅನ್ನಕ್ಕೇನು? ಬ್ರದರ್ ಅಲ್ಲ, ಭ್ರಾತೃ. ಇಂಗ್ಲಿಷ್ನಲ್ಲಿ ಅಣ್ಣ ಅನ್ನಕ್ಕೇನು? ಬ್ರದರ್ ಮತ್ತು ಭ್ರಾತೃ ಇವೆರಡರ ಸೌಂಡ್ ಒಂದೇ ಆಗಿದೆ. ಮದರ್ ಮತ್ತು ಮಾತೃ. ನಾವು ತಾಯಿ ಅಂತೀವಿ, ಅಣ್ಣ ಅಂತೀವಿ. ಅವರು ಬ್ರದರ್ ಅಂತಾರೆ, ಇವರು ಭ್ರಾತೃ ಅಂತಾರೆ. ಅವರು ಮದರ್ ಅಂತಾರೆ, ಇವರು ಮಾತೃ ಅಂತಾರೆ. ಫಾದರ್ ಅಂತಾರೆ, ಪಿತೃ ಅಂತಾರೆ. ಫಾದರ್, ಪಿತೃ. ಇದೇನ್ ತೋರಿಸ್ತಾ ಇದೆ ನಮಗೆ? ಸಂಸ್ಕೃತ ನಮ್ದಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದೆ. ಅದು ಇಂಗ್ಲಿಷ್ಗೆ ಹತ್ರ ಆಗಿರುವಂತ ಭಾಷೆ, ಅದು ಹೊರಗಡೆಯಿಂದ ಬಂದಿರುವಂತ ಭಾಷೆ. ಹಾಗಾಗಿ ಸಂಸ್ಕೃತದಿಂದ ಕನ್ನಡ ಹುಟ್ಟಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಸಂಸ್ಕೃತ ಕಾವ್ಯಗಳನ್ನ ಕನ್ನಡ ಪ್ರೇರಣೆಯಾಗಿ ಪಡೆದಿದೆ. ಈಗ ನಮ್ಮ ಪಂಪ ಬರೆದ ವಿಕ್ರಮಾರ್ಜುನ ವಿಜಯ ಇರ್ಬೋದು, ಆದಿಪುರಾಣ ಇರ್ಬೋದು, ಅವೆಲ್ಲವೂ ಕೂಡ ನೋಡಿ, ವಿಕ್ರಮಾರ್ಜುನ ವಿಜಯ, ವ್ಯಾಸನ ಮಹಾಭಾರತವನ್ನು ಇಟ್ಕೊಂಡು ಕನ್ನಡದಲ್ಲಿ ಒಂದು ಕಾವ್ಯವನ್ನು ಪಂಪ ಕಟ್ತಾನೆ, ಕನ್ನಡದ ಮೊದಲನೇ ಕವಿ. ಆಮೇಲೆ ಜಿನಸೇನಾಚಾರ್ಯರ ಪೂರ್ವ ಪುರಾಣ ಸಂಸ್ಕೃತದಲ್ಲಿ ಇದ್ದದ್ದನ್ನ ಇಟ್ಕೊಂಡು ಅವನು ಇಲ್ಲಿ ಕನ್ನಡದಲ್ಲಿ ಆದಿಪುರಾಣ ಅಂತ ಬರೀತಾನೆ. ನಮ್ಮ ಈ ರಾಮಾಯಣಕ್ಕೆ ಸಂಬಂಧಪಟ್ಟಂತ ಅನೇಕ ಮಹಾಕಾವ್ಯಗಳಿರ್ಬೋದು, ನಾಗಚಂದ್ರನ ರಾಮಚಂದ್ರ ಚರಿತೆ ಇರ್ಬೋದು, ನಮ್ಮ ಕುಮಾರವ್ಯಾಸನ ಕರ್ನಾಟಕ ಭಾರತ ಕಥಾಮಂಜರಿ ಇರ್ಬೋದು, ಅಥವಾ ಮಹಾಕವಿ ಕುವೆಂಪು ಅವರ ಶ್ರೀರಾಮಾಯಣ ದರ್ಶನಂ ಇರ್ಬೋದು, ಇವೆಲ್ಲವೂ ಕೂಡ ಅಲ್ಲಿನ ಕಾವ್ಯಗಳನ್ನು ಇಟ್ಟುಕೊಂಡು ಕನ್ನಡದಲ್ಲಿ ಮತ್ತೆ ಮರುಹುಟ್ಟನ್ನ ಪಡ್ಕೊಂಡಿರುವಂಥ ಕನ್ನಡದ ಅಪ್ಪಟ ಕಾವ್ಯಗಳು. ಆ ಸಂಸ್ಕೃತದ ಮೂಲದಲ್ಲಿ ಇಲ್ಲದ ಅನೇಕ ಉತ್ತಮಾಂಶಗಳು ಕನ್ನಡ ಕಾವ್ಯಗಳಲ್ಲಿದ್ದಾವೆ. ನೀವು ಯಾವುದೇ ಕವಿಯ ಕಾವ್ಯವನ್ನು ತೆಗೆದು ನೋಡಿ ಗೊತ್ತಾಗುತ್ತೆ, ಮತ್ತು ವಿಭಿನ್ನತೆ ಇದೆ. ಹಾಗಂತೇಳಿ ಸಂಸ್ಕೃತದಿಂದ ಹುಟ್ಟಿತ್ತು ಅಂತ ಹೆಂಗೆ ಹೇಳಕ್ ಸಾಧ್ಯ ಇದೆ? ಇದು ಬಹಳ ಮುಖ್ಯ. ನಾವಿಲ್ಲಿ ತಮಿಳ್ನವ್ರನ್ನ ಒಂದು ಶ್ಲಾಘಿಸಬೇಕಾಗಿದೆ. ಅವರು ಇದಕ್ಕೆ ಹೋಗ್ಲೇ ಇಲ್ಲ. ಕಂಬರಾಮಾಯಣ ಈ ಥರದ್ದು, ರಾಜಾಜಿ ರಾಮಾಯಣ ಇಂಥವು ಬಿಟ್ರೆ ಬಹಳ ಜನ ರಾಮಾಯಣ ಮಹಾಭಾರತ ಕಡೆ ಹೋಗಲಿಲ್ಲ. ಅವರು ಇಳಂಗೋಡಿಗಳ ಥರದ ಮಹತ್ವದ ಕವಿ ಅಲ್ಲಿದ್ದ. ಅವ್ರೇನ್ ಮಾಡಿದ್ರು, ಶಿಲಪ್ಪದಿಗಾರಂ ಬರೆದ್ರು. ಅದು ತಮಿಳಿನ ಕತೆ. ತಮಿಳಿನ ಕಥೆಯನ್ನೇ ಕಾವ್ಯವಾಗಿ ರೂಪಿಸಿದ್ರು. ಕನ್ನಡ ಜನರ ನಡುವಿನ ಕಥೆಗಳನ್ನೇ ಕಾವ್ಯವಾಗಿ ರೂಪಿಸಬಹುದಾದ ಕೆಲಸವನ್ನ ಕನ್ನಡದ ಕವಿಗಳು ಮಾಡಲಿಲ್ಲ. ಯಾಕೆಂದ್ರೆ ಆ ಹೊತ್ತಿಗಾಗ್ಲೇ ಇಲ್ಲಿ ರಾಜಾಶ್ರಯದಲ್ಲಿ ಸಂಸ್ಕೃತ ವಿರಾಜಮಾನವಾಗಿತ್ತು, ವಿಜೃಂಭಿಸ್ತಾ ಇತ್ತು. ಏನಾದರೂ ಬರೆದ್ರೆ ಸಂಸ್ಕೃತದಲ್ಲೇ ಬರಿಬೇಕು, ಕನ್ನಡದಲ್ಲಿ ಬರೆದ್ರೆ ಆ ಕವಿಗೆ ಬೆಲೆ ಇಲ್ಲ. ಇವಾಗಲೂ ಹಂಗೆ ತಾನೇ ಇರೋದು. ಏನಾದರೂ ಬರೆದ್ರೆ ನಾವು ಇಂಗ್ಲಿಷ್ನಲ್ಲಿ ಬರಿಬೇಕು, ಇಂಗ್ಲಿಷ್ನಲ್ಲಿ ಬರೆದ್ರೆ ಮಾತ್ರ ದೊಡ್ಡ ಲೇಖಕ, ಕನ್ನಡದಲ್ಲಿ ಬರೆದ್ರೆ ಅವನೇನೂ ಅಲ್ಲ ಅನ್ನೋ ರೀತಿ ಒಳಗಡೆ ನಾವು ಇವತ್ತು ಇದ್ದೀವಲ್ಲ. ಹಂಗೊಂದು ಕಾಲದಲ್ಲಿ ಸಂಸ್ಕೃತದ ಬಗ್ಗೆ ಇತ್ತು. ಅದನ್ನು ವಿರುದ್ಧ ಪ್ರತಿಭಟನೆ ಮಾಡಿಯೇ ಪಂಪ, ರನ್ನ ಇವರೆಲ್ಲ ಬರೆದಿದ್ದು. ಅದರ ವಿರುದ್ಧದ ಪ್ರತಿಭಟನೆ ರೂಪಕವಾಗಿಯೇ ಬಸವಾದಿ ಶರಣರು ಚಳವಳಿಯನ್ನು ಕಟ್ಟಿದ್ದು. ಜನರಾಡುವ ಭಾಷೆಯಲ್ಲಿ ಬರಿಬೇಕು ಅಂತ ಹೊರಟರು. ಹರಿಹರ ರಾಘವಾಂಕರು ಅದೇ ಕೆಲಸ ಮಾಡಿದ್ರು. ಕುಮಾರವ್ಯಾಸ ಅದನ್ನೇ ಮಾಡ್ದ. ಕನಕ ಪುರಂದರರು ಅದನ್ನು ಮಾಡಿದ್ರು. ಶರೀಫ್ರು, ಸರ್ವಜ್ಞ, ಇವರೆಲ್ಲ, ನಮ್ಮ ಲಕ್ಷ್ಮೀಶ ಇರ್ಬೋದು, ಇವರೆಲ್ಲರೂ ಕೂಡ, ಮುದ್ದಣ ಇರ್ಬೋದು, ಇವರೆಲ್ಲರೂ ಆ ಥರ ಒಂದು ಕನ್ನಡದ ಕಾವ್ಯಗಳನ್ನ, ಪ್ರಾಚೀನ ಕಾವ್ಯಗಳನ್ನ ಕಟ್ಟಿಕೊಟ್ರು ನಮಗೆ. ಹಾಗಾಗಿ ಸಂಸ್ಕೃತಕ್ಕೂ ಕನ್ನಡಕ್ಕೂ ಭಾಷೆಯ ವಿಚಾರದಲ್ಲಿ ಯಾವುದೇ ಸಂಬಂಧ ಇಲ್ಲ. ಇದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಗಿದೆ. ನಮ್ಮ ಮಾತಿನ ರೀತಿ ನೀತಿಗಳೇ ಬೇರೆ, ಅವರ ಮಾತಿನ ರೀತಿ ನೀತಿಗಳೇ ಬೇರೆ. ಆದ್ರೂ ಒಂದಿದೆ, ಇವು ನಮ್ಮಲ್ಲಿ ಮೊದಲಿಂದಲೂ ಕೂಡ ಈ ವಿದ್ಯಾಭ್ಯಾಸ ಮಾಡಿದವರು ಸಂಸ್ಕೃತದ ಪಂಡಿತರು. ಅವರೆಲ್ಲ ಒಂದು ಜಾತಿಗೆ ಸೇರಿದವರು. ಬೇರೆ ಜಾತಿಯವರಿಗೆ ವಿದ್ಯೆಯನ್ನ ನಿರಾಕರಣೆ ಮಾಡಿದ್ರು. ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸ ಮಾಡಂಗಿಲ್ಲ, ದಲಿತರು ವಿದ್ಯಾಭ್ಯಾಸ ಮಾಡಂಗಿಲ್ಲ, ಒಕ್ಕಲಿಗರು, ಕುಂಬಾರರು, ಇವರೆಲ್ಲ ಯಾವ ಜಾತಿಗಳಿದಾವಲ್ಲ, ಇವ್ರು ಯಾರು ವಿದ್ಯಾಭ್ಯಾಸ ಮಾಡಂಗಿಲ್ಲ ಅಂತ ನಿಯಮ ಮಾಡ್ಬಿಟ್ರಲ್ಲ.
ಸೊ ಆ ನಿಯಮದ ಕಾರಣದಿಂದಾಗಿ ನಮ್ಮ ಜನ ಈ ತರದ ಒಂದು ವಿದ್ವತ್ತಿನ ಕಡೆಗೆ ಹೋಗಕ್ ಸಾಧ್ಯ ಆಗಲಿಲ್ಲ. ಸೊ ಅವಾಗೆಲ್ಲ ಆಟ ಆಡಿದ್ದು ಯಾರು? ಭಾಷೆ ಜೊತೆಗೆ. ಭಾಷೆಯನ್ನು ಬಂಡವಾಳ ಮಾಡ್ಕೊಂಡವ್ರು ಯಾರು? ಮೇಲ್ಜಾತಿಯವರು. ಅವ್ರೇನ್ ಮಾಡಿದ್ರು, ತಮಗೆ ಇದ್ದಂತ ಸಂಸ್ಕೃತದ ಪಾಂಡಿತ್ಯ ಎಲ್ಲ ಇತ್ತು, ಅದನ್ನ ಕನ್ನಡದ ಮೇಲೆ ಹೇರ್ತಾ ಹೋದ್ರು. ಹೇರ್ತಾ ಹೋಗಿ ಕನ್ನಡದ ವ್ಯಾಕರಣದೊಳಗಡೆ ಸಂಸ್ಕೃತವನ್ನು ತಂದು ಸೇರಿಸಿದ್ರು. ಸಂಸ್ಕೃತ ವ್ಯಾಕರಣವನ್ನ ಕನ್ನಡದ್ದು ಅಂದ್ರು. ಆಮೇಲೆ ಕನ್ನಡದ ವರ್ಣಮಾಲೆ ಇದೆಯಲ್ಲ, ಆ ವರ್ಣಮಾಲೆ ಒಳಗಡೆ ಸಂಸ್ಕೃತದ ವರ್ಣಮಾಲೆಯನ್ನು ಮಿಕ್ಸ್ ಮಾಡಿದ್ರು. ಆಮೇಲೆ ಕನ್ನಡದ ಅಲಂಕಾರ ಶಾಸ್ತ್ರ ಇರ್ಬೋದು, ಮತ್ತೊಂದಿರ್ಬೋದು, ಕಾವ್ಯಮೀಮಾಂಸೆ ಇರ್ಬೋದು, ಅವೆಲ್ಲ ಸಂಸ್ಕೃತದವನ್ನ ಅದನ್ನ ಕನ್ನಡದ ಜೊತೆಗೆ ಮಿಕ್ಸ್ ಮಾಡೋಕ್ಕೆ ಪ್ರಯತ್ನ ಮಾಡಿ ನೋಡಿ ಸಂಸ್ಕೃತ ದೊಡ್ಡದು. ನಮ್ಮ ಅಪ್ಪನಿಗೆ ನಮ್ಮ ತಾತನಿಗೆ ವಿದ್ಯಾಭ್ಯಾಸ ಇದ್ದಿದ್ರೆ ಯಾವತ್ತೂ ಅವ್ರ ತಲೆ ಮೇಲೆ ಹೊಡೆಯೋರು. ಗೊತ್ತಾಯ್ತಾ? ಆದ್ರೆ ನಮ್ಮ ತಾತನಿಗೆ ವಿದ್ಯೆ ಇಲ್ಲ, ಮುತ್ತಾತನಿಗೆ ವಿದ್ಯೆ ಇಲ್ಲ. ಏನ್ ಮಾಡ್ತೇವೆ? ಹೊಲ ಉತ್ಕೊಂಡು ದನ ಕಾಯ್ಕೊಂಡಿದ್ದಾವಿವು. ಇವು ಸಂಸ್ಕೃತ ಕನ್ನಡ ಇದನ್ನ ಹೆಂಗೆ ಅವರು ಇದ್ ಮಾಡಕ್ ಸಾಧ್ಯ? ಹೌದೇನೋ ಅವ್ರ ಪಾಪ ಐನೋರು ಹೇಳ್ತಾ ಇರೋದೇ ದೊಡ್ಡದಿರ್ಬೋದು ಅಂತ ತಪ್ಪಾಗಿ ಭಾವಿಸ್ತಾ ಹೋದ್ರು. ಈಗ ನಾವು ವಿದ್ಯೆ ಕಲ್ತಿದ್ವಿ. ವಿದ್ಯೆ ಕಲ್ತ ಮೇಲೆ ನಮ್ಗೆ ಸತ್ಯ ಅರ್ಥ ಆಗಿದೆ. ಇದನ್ನ ನಾವು ಸ್ಪಷ್ಟವಾಗಿ ನಮ್ಮ ಜನಕ್ಕೆ ನಾವು ಅರ್ಥ ಮಾಡಿಸ್ಬೇಕಾಗಿದೆ. ಈಗ ನೀವು ಸತ್ಯ ಹೇಳಿಬಿಟ್ಟು ನೀವು ಆಲ್ರೆಡಿ ತುಂಬಾ ಸತಿ ಟ್ರೋಲ್ ಆಗಿದ್ದೀರಾ ನಿಮ್ಮ ಹಲವು ಸ್ಟೇಟ್ಮೆಂಟ್ಗಳಿಂದ. ಈಗ ಮತ್ತೆ ನೀವು ಸಂಸ್ಕೃತ ಭಾಷೆಯನ್ನ ನಾನು ಈ ಪ್ರಶ್ನೆ ಕೇಳಿದಕ್ಕೆ ನಿಮ್ಮ ಒಂದು ಸ್ಪಷ್ಟನೆ ಕೊಟ್ಟಿದ್ದಕ್ಕೆ ನೀವು ಮತ್ತೆ ಟ್ರೋಲ್ ಆಗುವ ಎಲ್ಲಾ ಸಾಧ್ಯತೆಗಳಿದೆ ಸರ್. ಅಲ್ಲ, ಈಗ ಸತ್ಯ ಹೇಳ್ಬಿಟ್ಟು ಸತ್ತೋಗ್ಬಿಡಂಗ್ ಬಿಡಿ. ಯಾಕೆ ಒಳ್ಳೆ ಸುಳ್ಳು ಹೇಳ್ಕೊಂಡು ಯಾಕೆ ಜೀವನ ಮಾಡ್ಬೇಕು? ಇಲ್ಲದೆ ಇರೋದನ್ನ ಒಪ್ಕೊಂಡು ನಮ್ಮ ತನವನ್ನ ಬಿಟ್ಟು ಮತ್ತೊಂದಕ್ಕೆ ಮಾರು ಹೋಗೋದು ಬೇಡ ಅಂತ ಸರ್ ಹೇಳ್ತಿದ್ದಾರೆ. ಹಾಗೇನೆ ಸರ್, ಕನ್ನಡ ಅಂತ ಬಂದಾಗ ರಾಜಕೀಯದವರು ಬಳಸಿಕೊಳ್ಳೋದು ಒಂದು ರೀತಿ ಆದ್ರೆ ಸಿನಿಮಾದವರು ಬಳಸಿಕೊಳ್ಳೋದು ಒಂದು ರೀತಿ. ಇವರಿಬ್ರು ಬಳಸಿಕೊಳ್ಳೋದನ್ನ ನೋಡಿ ನಮ್ಮ ಜನಸಾಮಾನ್ಯರು ಅದರಿಂದ ನೊಂದ್ಕೊಂಡು ಇದು ಹಿಂಗ ಆಗ್ಬಾರ್ದಿತ್ತು ಅಂತ ಎಲ್ಲೋ ಒಂದ್ ಕಡೆ ಬಾಯ್ ಪಡ್ಕೋತಾ ಇರ್ತೀವಿ. ಅದು ಉಪಯೋಗಕ್ಕೆ ಬರಲ್ಲ. ಫಾರ್ ಎಕ್ಸಾಂಪಲ್, ಇತ್ತೀಚೆಗೆ ಈ ಕಮಲ್ ಹಾಸನ್ ಅವರ ಇಶ್ಯೂಗಿಂತ ಹಿಂದಕ್ಕೆ ಹೋದ್ರೆ ನಮ್ಮ ಮೈಸೂರು ಸ್ಯಾಂಡಲ್ವುಡ್ ಸೋಪ್ ಅದರ ರಾಯಭಾರಿಯಾಗಿ ತಮನ್ನಾ ಭಾಟಿ ಅವರನ್ನು ಆಯ್ಕೆ ಮಾಡುತ್ತೆ ಕರ್ನಾಟಕ ಸರ್ಕಾರ. ನಾವು FMC ಇಂದ ಮಾತಾಡೋದಾದ್ರೆ ಆಸ್ ಅ ಒಂದು ಏನು ಅಡ್ವರ್ಟೈಸಿಂಗ್ ಕಂಪನಿ ಅಥವಾ ಒಂದು ಬ್ರ್ಯಾಂಡ್ ಬಿಲ್ಡ್ ಮಾಡ್ಬೇಕು ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಮ್ಮ ಏನು ಪ್ರಾಡಕ್ಟ್ ಅನ್ನು ತಗೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಅದೊಂದು ಒಳ್ಳೆಯ ಆಯ್ಕೆ. ಬಿಕಾಸ್ ಆಕೆಯನ್ನ ನೋಡಿದಾಗ ಆಕೆ ಪಕ್ಕದಲ್ಲಿರೋ ಪ್ರಾಡಕ್ಟ್ ಅನ್ನು ನೋಡ್ತಾರೆ, ಆ ಪ್ರಾಡಕ್ಟ್ ಅನ್ನು ತಗೊಳ್ಳೋದ್ರಿಂದ ಸರ್ಕಾರಕ್ಕೆ ನಮಗೆ ಉಪಯೋಗ ಆಗುತ್ತೆ ಅಂತ. ಬಟ್ ಬಹಳಷ್ಟು ಜನರು ಇದ್ರ ಬಗ್ಗೆ ಹೇಳಿದ್ರು, ಯಾಕೆ ಕರ್ನಾಟಕದಲ್ಲಿ ಆರ್ಟಿಸ್ಟ್ಗಳಿಲ್ವಾ, ಕನ್ನಡದವ್ರಿಲ್ವಾ ಅಂತ ಹೇಳ್ಕೊಂಡು ಎಲ್ಲೋ ಒಂದ್ ಕಡೆ ವಾಟಾಳ್ ನಾಗರಾಜ್ರ ಮಾತನ್ನು ಒಂದ್ಕೊಂಡು ನನ್ನನ್ನ ರಾಯಭಾರಿಯಾಗಿ ತಗೊಳ್ಳಿ ಪರವಾಗಿಲ್ಲ ಅಂತ ಹೇಳ್ಕೊಂಡು ಉಪಯೋಗಿಸೋಣ ಅಂತ. ಆದ್ರೆ ತಾರೆಗಳನ್ನ ತಗೋಬೇಕಿತ್ತು, ಸಿನಿಮಾ ಆರ್ಟಿಸ್ಟ್ ಗಳನ್ನ ಕನ್ನಡದವರನ್ನೇ ತಗೋಬೇಕಿತ್ತು ಅಂತ ಹೇಳ್ತಾ ಇದ್ರೆ. ಸೊ ಇದ್ರ ಬಗ್ಗೆ ತಾವು ಏನು? ಇದು ಒಂದು ವ್ಯಾಪಾರಿ ತಂತ್ರ ಇದು. ನಾನು ಮೊನ್ನೆ ಯಾವ್ದೋ ಒಂದು ಯೂಟ್ಯೂಬ್ ಇದನ್ನ ನೋಡ್ತಾ ಇದ್ದೆ. ದುಬೈನ ಮಾರ್ಕೆಟ್ ತೋರಿಸ್ತಾ ಇರ್ತಾನ ಆತ ಯೂಟ್ಯೂಬ್ ಅಲ್ಲಿ. ಅಲ್ಲಿ ಹೋಗ್ಬಿಟ್ಟು ಒಂದು ಇದು ದೊಡ್ಡ ಮಾರ್ಕೆಟ್ಗಳು ಇರ್ತಾವಲ್ಲ, ಎಂತ ಮಾರ್ಕೆಟ್ ಹೇಳ್ತಿರೋದಕ್ಕೆ ಹೈಪರ್ ಮಾರ್ಕೆಟ್ ಅಂತ ಹೇಳಿ ನೋಡಿ. ಅದು ಅಲ್ಲಿ ಹೋದ್ರೆ ಅವನು ಹಿಂಗ್ ತೆಗಿತಾನೆ ಮೈಸೂರು ಸ್ಯಾಂಡ್ಲು ಸೋಪು ಎಲ್ಲಿ ದುಬೈನಲ್ಲಿ. ಅಂದ್ರೆ ನಮ್ಮ ಮೈಸೂರು ಸ್ಯಾಂಡ್ಲು ದುಬೈಗೆ ಹೋಗಿದೆ. ಅದೇ ರೀತಿಯಾಗಿ ನಮ್ಮ ಮೈಸೂರು ಸ್ಯಾಂಡ್ಲು ಅಮೆರಿಕವನ್ನು ಆಳ್ಬೇಕು, ಚೀನಾ ದೇಶವನ್ನು ಆಳ್ಬೇಕು, ಇಂಡಿಯಾ ದೇಶದ ಎಲ್ಲ ರಾಜ್ಯಗಳಿಗೂ ಹೋಗ್ಬೇಕು. ಹಾಗೆ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು? ವ್ಯಾಪಾರದ ತಂತ್ರವಾಗಿ ಅದನ್ನ ಉತ್ಪಾದಿಸುವವರು ಯಾವ ದಾರಿಯನ್ನ ಜನಪ್ರಿಯಗೊಳಿಸೋದಕ್ಕೆ ಬೇಕೋ ಅದನ್ನ ಮಾಡ್ಬೇಕು ಅವರು. ಈಗ ನಾವು ಇಲ್ಲಪ್ಪ ನಾನು ಹುಡ್ತಾಗ್ಲಿಂದ ಬರೀ ಮೈಸೂರು ಸ್ಯಾಂಡ್ಲೇ ಆಗ್ತಾ ಇರೋದು, ನನ್ನನ್ನು ತಗೊಂಬಿಡಿ, ಅವ್ರಿಗೆ ಯಾಕೆ 6 ಕೋಟಿ ರೂಪಾಯಿ ಕೊಡ್ಬೇಕು ಅಂತ. ತಮ್ಮನ್ನ ಸಿನಿಮಾ ನಟಿ ಅಂತ ಗೊತ್ತು, ಬಟ್ ಅವ್ರದ್ದು ಯಾವ ಸಿನಿಮಾಗಳನ್ನ ನಾನು ನೋಡಿಲ್ಲ. ನೋಡಿರೋರು ಇದಾರಲ್ವಾ. ನಾನು ವಾಟಾಳ್ ನಾಗರಾಜ್ ಆ ಸೋಪ್ ಹಾಕ್ತಾರೆ ಅಂದ್ರೆ ನಾನು ವಾಟಾಳ್ ನಾಗರಾಜ್ ಅವರ ಅಭಿಮಾನಿಯಾಗಿ ನಾನು ಹಾಕ್ತಾ ಇದ್ದೀನಿ. ಸೊ ನಾನು ಹಾಕ್ತಾ ಇದ್ದೀನಿ. ಅಥವಾ ಕರ್ನಾಟಕದ ಅನೇಕ ಜನ ನಮ್ಮ ಮೈಸೂರು ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಶುರು ಮಾಡಿರೋ ಫ್ಯಾಕ್ಟರಿ ಮೈಸೂರು ಸ್ಯಾಂಡಲ್ನೇ ನಾವೆಲ್ಲ ಬಳಸೋದು. ಆದ್ರೂ ಹೊರಗಿನವ್ರಿಗೂ ಹೋಗ್ಬೇಕಲ್ಲ. ಅದು ಹೊರಗಿನವ್ರಿಗೆ ಹೋಗೋದಕ್ಕಾಗಿ ಇವ್ರು ಏನೋ ಒಂದು ತಂತ್ರ ಮಾಡಿದ್ದಾರೆ. ಯಾವುದೋ ಒಬ್ಬ ಸಿನಿಮಾ ನಟಿಯಿಂದ ಏನೋ ಮಾಡಬೇಕು, ಅವಾಗ ಇದು ಇನ್ನು ಸ್ವಲ್ಪ ಹೋಗುತ್ತೆ, ವ್ಯಾಪಾರ ಚೆನ್ನಾಗಾಗುತ್ತೆ ಅಂತ ಅವ್ರು ಮಾಡಿರ್ಬೋದು. ಅದರಲ್ಲಿ ತಪ್ಪು ಒಪ್ಪುಗಳನ್ನ ಹುಡುಕೋದಾಗ್ಲಿ ಅಥವಾ ತುಂಬಾ ಭಾವನಾತ್ಮಕವಾಗಿ ಅದನ್ನ ಟೀಕೆ ಮಾಡೋದಾಗ್ಲಿ ನನಗೆ ಅಷ್ಟು ಸರಿ ಇಲ್ಲ ಅಂತ ಅನ್ಸುತ್ತೆ. ಮೈಸೂರು ಸ್ಯಾಂಡ್ಲು ಮುಖ್ಯ ನಮಗೆ, ಮತ್ತದು ಜನಗಳ ಬಳಿಗೆ, ಇಡೀ ಜಗತ್ತಿನ ಜನಗಳಿಗೆ ಅವರಿಗೆ ನಿಲುಕುವ ಹಾಗಾಗಬೇಕು. ಅದ್ರ ಬಗ್ಗೆ ಪ್ರಚಾರ ಬೇಕು. ಯಾವುದೇ ಒಂದು ತಿಳ್ಕೊಳ್ಳಿ ಪಾವನ, ಯಾವುದೇ ವಸ್ತು, ಸಿನಿಮಾ ಇರ್ಬೋದು, ನಿಮ್ಮ ಕೈಲಿರೋ ಒಂದು ಪೆನ್ ಇರ್ಬೋದು, ಅದು ಮತ್ತೊಂದಿರ್ಬೋದು, ಪ್ರಚಾರ ಮಾಡಿದ್ರೆ ಮಾತ್ರ ಅದಕ್ಕೆ ಮೌಲ್ಯ ಜಾಸ್ತಿ. ಸೊ ಮೈಸೂರು ಸ್ಯಾಂಡ್ಲಿಗೂ ಪ್ರಚಾರ ಬೇಕು. ಆ ಪ್ರಚಾರವನ್ನು ಅವ್ರಿಗೆ ತಿಳಿದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ.
ಅಥವಾ ಇವ್ರಿಗೆ ಬೇರೆ ಯಾವ್ದಾದ್ರು ಇದ್ರೆ ಇದ್ರಲ್ಲಿ ಮಾಡಿದ್ರೆ ಜಗತ್ತಿಗೆ ಹೋಗುತ್ತೆ ಅಂತ ಹೇಳಿದ್ರೆ ಹೇಳಿ, ಅದೇ ಅದನ್ನು ಮಾಡ್ತಾರೆ. ಅಲ್ಲ, ಅದು ಈಗ ತಮನ್ನಾ ಭಾಟಿ ಅವರನ್ನ ನಮ್ಮ ಪ್ರಕಾರ ಆಯ್ಕೆ ಮಾಡ್ಕೊಂಡಿದ್ದು ಒಂದು ಪರ್ಫೆಕ್ಟ್ ಚಾಯ್ಸ್. ಪರ್ಫೆಕ್ಟ್ ಅನ್ನೋದಕ್ಕಿಂತ ವ್ಯಾಪಾರ ದೃಷ್ಟಿಯಲ್ಲಿ ಆಕೆ ಒಬ್ಬ ರಾಯಭಾರಿಯಾಗಿ ಆಕೆಯನ್ನ ಆಯ್ಕೆ ಮಾಡ್ಕೊಂಡಿದ್ದು ಉತ್ತಮ ಇದುವೆ. ಆಕೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ರೆಕಗ್ನೈಸ್ ಆಗಿರುವ ಒಂದು ಆರ್ಟಿಸ್ಟ್. ಆಕೆಯನ್ನ ನೋಡಿದ ತಕ್ಷಣನೇ ಆಕೆ ಏನ್ ಅವಳು ಪೋಸ್ಟರ್ ಅಲ್ಲಿ ಇದ್ದಾಳೆ ಅಂತ ಹೇಳಿದ್ರೆ, ಆ ಪಕ್ಕದಲ್ಲಿ ಮೈಸೂರು ಸ್ಯಾಂಡಲ್ವುಡ್ ಸೋಪ್ ಇದೆ ಅಂದ್ರೆ ಓಕೆ ಒಂದ್ಸಲ ಟ್ರೈ ಮಾಡೋಣ ಅಂತ ಒಂದಷ್ಟು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ರೀಚ್ ಆಗುವಂತ ಕಾರಣ ಅದನ್ನ ಒಪ್ಕೊಳ್ಬಹುದು. ಹಾಗಾಗಿ ಅದನ್ನ ಟೀಕೆ ಮಾಡೋರ ಹತ್ರ ಕೇಳ್ಬೇಕಷ್ಟೇ. ಇನ್ನೊಂದು ವರ್ಷ ಆದ್ಮೇಲೆ ಬೇಕಿದ್ರೆ ಯಾವ ರೀತಿ RTI ನಲ್ಲಿ ಇನ್ಫಾರ್ಮೇಶನ್ ತಗೊಂಡು ನೋಡಿ ಎಷ್ಟರ ಮಟ್ಟಿಗೆ ಸೇಲ್ ಆಗಿದೆ, ಆಗ ಪ್ರಶ್ನೆ ಮಾಡಿ. ಅದಕ್ಕಿಂತ ಮುಂಚೆ ಪ್ರಶ್ನೆ ಮಾಡೋ ಸರ್ಕಾರದ ಪ್ರತಿಯೊಂದು ನಿರ್ಧಾರ ಅಂದ್ರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಅವರನ್ನ ಟೀಕೆ ಮಾಡಬೇಕು ಅಂತ ಪ್ರತಿಯೊಂದಕ್ಕೂ ಟೀಕೆ ಮಾಡೋದು ತಪ್ಪಾಗುತ್ತೆ. ಕೆಲವೊಮ್ಮೆ ವ್ಯಾಪಾರ ದೃಷ್ಟಿಯಲ್ಲಿ ಕೆಲವು ವಿಚಾರಗಳನ್ನ ನಾವು ಒಪ್ಕೊಳ್ಬೇಕಾಗತ್ತೆ. ಇಲ್ಲಿ FMC ಅಲ್ಲಿ ಯಾವುದೇ ನಾವು ಪರ ವಿರೋಧ ಸರ್ಕಾರ ಆ ಸರ್ಕಾರ ಈ ಸರ್ಕಾರ ಪರ ವಿರೋಧದ ಬಗ್ಗೆ ಮಾತಾಡ್ತಿಲ್ಲ, ಕೆಲವು ವಿಚಾರಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಇದೆಲ್ಲವೂ ಬರುತ್ತೆ. ಸೊ ಸರ್, ತಾವು ಕಾಡು ಹಾದಿಯ ಹೂಗಳ ಸಿನಿಮಾ ಒಂದು ಮಾಡಿದ್ದೀರಾ. ಅಂದ್ರೆ ತಾವು ಕನ್ನಡವನ್ನೇ ಪ್ರೊಫೆಷನ್ ಆಗಿ ಆಯ್ಕೆ ಮಾಡ್ಕೊಂಡಿರೋದು, ಸಾಕಷ್ಟು ಕವಿತೆಗಳನ್ನ ಬರೆದಿದ್ದೀರಾ, ಸಾಕಷ್ಟು ನಾಟಕಗಳನ್ನ ರಚನೆ ಮಾಡಿದ್ದೀರಾ, ಅದರ ಜೊತೆಗೆ ತಾವು ಒಂದು ಸಿನಿಮಾವನ್ನು ನಿರ್ದೇಶನ ಮಾಡಿದ್ದೀರಾ. ಕಾಡು ಹಾದಿಯ ಹೂಗಳ ಸಿನಿಮಾದ ಬಗ್ಗೆ ಹೇಳಿ, ಮತ್ತೆ ಯಾಕೆ ನೀವು ಸಿನಿಮಾ ಇಂಡಸ್ಟ್ರಿಗೆ ಹೆಂಗೆ ಎಂಟ್ರಿ ಆದ್ರಿ? ಕಾಡು ಹಾದಿಯ ಹೂಗಳು ಅಂತ ಸಿನಿಮಾ, ನನಗೆ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಗೊತ್ತಿತ್ತು. ಯಾಕೆಂದ್ರೆ ನಮ್ಮ ನಾಗತಿಹಳ್ಳಿ ಚಂದ್ರಶೇಖರ್, TN ಸೀತಾರಾಮ್ ಅವರು, K. ಶ್ರೀಹರವು, ಪ್ರಕಾಶ್ ಬೆಳವಾಡಿ ಇವ್ರಗಳ ಜೊತೆಲಿ TV ಸೀರಿಯಲ್ಲು, ಸಿನಿಮಾ ಇಲ್ಲಿ ಹೋಗ್ತಾ ಇದ್ದೆ. ಅದೆಲ್ಲ ಅಲ್ಲಿ ಅವರು ಕ್ಯಾಮ್ರಾ ಹೆಂಗೆ ಇಡ್ತಾ ಇದ್ರು, ಫ್ರೇಮ್ ಹೆಂಗೆ ಇಡ್ತಾ ಇದ್ರು, ಶೂಟಿಂಗ್ ಹೆಂಗೆ ಮಾಡ್ತಾ ಇದ್ರು, ಲೈಟ್ ಹೆಂಗೆ ಬಳಸ್ತಾ ಇದ್ರು, ಕಾಸ್ಟ್ಯೂಮ್ ಹೇಗಿರೋದು, ಇಂಥದ್ದನ್ನೆಲ್ಲ ಗಮನಿಸ್ತಾ ಇದ್ದೆ. ಆಮೇಲೆ ನನಗೆ ಬೇಸಿಕಲಿ ಲಿಟ್ರೇಚರ್ ಗೊತ್ತಿರೋದ್ರಿಂದ ಅವ್ರು ಮಾಡ್ತಾ ಇರೋ ಸಿನಿಮಾದೊಳಗಿರ್ಬಹುದಾದಂಥ ಕಥೆಯ ಸ್ವರೂಪ ಏನು ಅನ್ನೋಂಥದ್ದು ನನಗೆ ಅರ್ಥ ಆಗ್ತಾ ಇರೋದು. ಸೊ ಸಿನಿಮಾಕ್ಕೆ ಹೋಗಲೇಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ, ಸಿನಿಮಾ ನನ್ನ ಮೊದಲ ಆಯ್ಕೆ ಅಲ್ಲವೇ ಅಲ್ಲ. ಕಾಡು ಹಾದಿಯ ಹೂಗಳು ಸಿನಿಮಾ ಯಾಕೆ ಮಾಡಿದ್ರಿ ಅಂತ ಹೇಳಿ ಕೆಲವರು ಕೇಳ್ತಾರೆ. ಯಾಕೆ ಅಂತಂದ್ರೆ, ತೀರ್ಥಹಳ್ಳಿಲಿ ಒಂದು ಪುಟ್ಟ ಹುಡುಗಿ, ಅವಳಾಗ 8ನೇ ಕ್ಲಾಸ್ನಲ್ಲಿದ್ಲು. ಕುಪ್ಪಳಿಗೆ ಹೋಗಿದ್ದೆ, ಅಲ್ಲಿ ಬಂದು ಒಂದು ಪುಸ್ತಕ ಕೊಟ್ಲು, ಅಂಕಲ್ ಇದನ್ನು ಬಿಡುಗಡೆ ಮಾಡಿ. ಓದಿಲ್ವೆಲ್ಲಮ್ಮ, ಹೆಂಗೆ ಬಿಡುಗಡೆ? ಎಲ್ಲ ಬಿಡುಗಡೆ ಮಾಡಿ, ಪಾಪ ಸಣ್ಣ ಮಗು ಕೇಳ್ತಾ ಇದೆ ಅಂತ ಅಲ್ಲೊಂದು ಸಭೆ ಒಳಗೆ ಹೋಗಿ ಬಿಡುಗಡೆ ಮಾಡಿದೆ. ತಗೊಂಡು ಬಂದು ಓದಿದೆ. ಒಂದು ಚಂದ್ರನ ತುಂಡು ಅಂತ, ಅದಕ್ಕೆ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಕೂಡ ಬಂತು. ಅದು ಎಷ್ಟು ಚೆನ್ನಾಗಿತ್ತು ಅಂದ್ರೆ, ಹುಡುಗಿ ತನ್ನ ಅನುಭವಗಳನ್ನ ಅದರೊಳಗಡೆ ಬರ್ತಿದ್ಲಿ, 8ನೇ ಕ್ಲಾಸ್ ಹುಡುಗಿ. ನಾನು ಅವಳಿಗೆ ಫೋನ್ ಮಾಡಿ, ತುಂಬ ಚೆನ್ನಾಗಿ ಬರ್ತಿದ್ದೆ ಪುಟ್ಟಿ, ನೀನೇನು ಮಾಡಿ ಗೊತ್ತೇನಮ್ಮ, ಇದನ್ನೇ ಒಂದು ವಿಸ್ತಾರವಾಗಿ ಒಂದು ಕಾದಂಬರಿ ಥರ ಬರೆದೋಡು ಅಂದೆ. ಬರೆದ್ಲು. 9ನೇ ಕ್ಲಾಸ್ಗೆ ಹೋಗಿ ರಜಾದಲ್ಲಿ ಕೂತ್ಕೊಂಡು ಬರೆದು ನನಗೆ ಮೇಲ್ ಮಾಡಿ, ಅದನ್ನು ಓದ್ದೆ. ಮತ್ತೆ ಓದ್ದಾಗ ನನಗೇನನ್ನಿಸ್ತು ಅಂದರೆ, ಈ ಹುಡುಗಿ ಬರೆದಿರುವಂಥ ಈ ಇದೆಯಲ್ಲ, ಸೊ ಇದು ಇಷ್ಟಕ್ಕೆ ನಿಂತರೆ ಆಗಲ್ಲ. ಇದೊಂದು ಪುಸ್ತಕ ಆದರೆ ಅದೊಂದು ಪುಸ್ತಕವಾಗಿ, ಅದೊಂದು ಕಾದಂಬರಿ ಆಗಿತ್ತು, ಪುಸ್ತಕವಾಗಿ ಪ್ರಿಂಟ್ ಆಗ್ತಾ ಇತ್ತು. ಪ್ರಿಂಟ್ ಆದ್ರೆ ಏನಾಗುತ್ತೆ, 1,000 ಕಾಪಿ ಪ್ರಿಂಟ್ ಆಗುತ್ತೆ. ಅದರೊಳಗೆ ಒಂದು 300-400 ಕಾಪಿ ಲೈಬ್ರರಿಗೆ ಹೋಗುತ್ತೆ. ಅದು ಅವ್ರ ಲೈಬ್ರರಿ ತಗೊಂಡ್ರೆ, ಈಗ ಲೈಬ್ರರಿಯು ಸರಿಯಾಗಿ ತಗೊಳ್ತಾ ಇಲ್ಲ. ಆಮೇಲೆ ಇನ್ನು ಆ ಹುಡುಗಿನೇ ತಗೊಂಡಾಗ, ಅಂಕಲ್ ಓದಿ, ಅಂಕಲ್ ಮೇಡಮ್ ಓದಿ ಅಂತ ಒಂದು 50 ಜನಕ್ಕೋ 100 ಜನಕ್ಕೋ ಹಂಚಬಹುದು. ಅವ್ರು ಈಸ್ಕೊಂಡು ಹೋಗ್ತಾರೆ ಹೊರತು ಓದ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಪುಸ್ತಕ ಆಗದಾದ್ರೆ ಆಗಲಿ, ಆದರೆ ಇದು ಹೆಚ್ಚು ಜನಕ್ಕೆ ತಲುಪಬೇಕಾದ್ರೆ ಯಾವುದು ಮಾಧ್ಯಮ ಅಂತ ಯೋಚನೆ ಮಾಡಿದಾಗ ಸಿನಿಮಾ ಅಂತ ಗೊತ್ತಾಯ್ತು ನನಗೆ. ಏನಕ್ಕೆ ತಲುಪಬೇಕಾಗಿತ್ತು ಅದು? ಸಿನಿಮಾದ ಮೂಲಕ ಆಗಲಿ, ಪುಸ್ತಕದ ಮೂಲಕ ಆಗಲಿ, ಏನಕ್ಕೆ ತಲುಪಬೇಕು ಅಂದರೆ ಅದರೊಳಗಿರುವ ಸಬ್ಜೆಕ್ಟ್ ಆ ಥರ ಇತ್ತು. ಏನು ಅಂತ ನೋಡಿ, ಇಡೀ ನಮ್ಮ ಜನ ಸಮುದಾಯ ಇವತ್ತು ಇಂಗ್ಲೀಷ್ ಮೀಡಿಯಂನಲ್ಲಿ ಓದಿದ್ರೆ ಮಾತ್ರ ಮಕ್ಕಳು ದೊಡ್ಡವರಾಗ್ತಾರೆ, ಕನ್ನಡ ಮೀಡಿಯಂನಲ್ಲಿ ಓದಿದ್ರೆ ಏನೂ ಪ್ರಯೋಜನ ಇಲ್ಲ ಅಂತ ಒಳ್ಳೆ ಹುಚ್ಚರಾಗಿ ಇಂಗ್ಲೀಷ್ ಮೀಡಿಯಂಗಳಿಗೆ ಮಕ್ಕಳನ್ನ ತುಂಬ ದುಡ್ಡು ಖರ್ಚು ಮಾಡಿ ಸೇರಿಸ್ತಾ ಇದ್ದಾರೆ. ನನಗೆ ಏನು ಅನಿಸುತ್ತೆ ಅಂದರೆ, ತಂದೆ ತಾಯಿಂದರೆ ದುಡ್ಡು ಕೊಟ್ಟು ತಮ್ಮ ಮಕ್ಕಳನ್ನ ಇಂಗ್ಲೀಷಿನ ಬಲಿಪೀಠಕ್ಕೆ ಬಲಿ ಕೊಡ್ತಾ ಇದ್ದಾರೆ, ಮಕ್ಕಳ ಭವಿಷ್ಯವನ್ನು ಇವ್ರು ಹಾಳು ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಸೊ ಈ ಹುಡುಗಿ ಇಂಗ್ಲೀಷ್ ಮೀಡಿಯಂನಲ್ಲಿ ಓದ್ತಾ ಇದ್ಲು, 6ನೇ ಕ್ಲಾಸ್ವರೆಗೂ ಇಂಗ್ಲೀಷ್ ಮೀಡಿಯಂ ಓದಿದ್ದಾಳೆ ತೀರ್ಥಹಳ್ಳಿಯಲ್ಲಿ. ಯಾಕೆಂದ್ರೆ ಅವರ ಅಪ್ಪ ಅಮ್ಮ ಎಲ್ಲ ಅಪ್ಪ ಅಮ್ಮದಿರೋ ರೀತಿಯಲ್ಲೇನೆ ಮಗಳನ್ನ ಇಂಗ್ಲೀಷಲ್ಲಿ ಓದಿಸಿ ಭಾಳ ಚೆನ್ನಾಗಿರುತ್ತೆ ಸೇರಿಸಿದ್ದಾರೆ. ಅಲ್ಲಿ ಇವಳಿಗೆ ಮುಂದುವರಿಯೋದಕ್ಕೆ ಇಷ್ಟ ಆಗಿಲ್ಲ. ನನ್ನನ್ನು ಕನ್ನಡ ಮೀಡಿಯಂಗೆ ಸೇರಿಸಿ ಅಂತ ಮನೆಗೆ ಬಂದು ಹಠ ಮಾಡಿ ಅಪ್ಪನ ಮೇಲೆ ಅಮ್ಮನ ಮೇಲೆ ಜಗಳ ಕಾದು ಸೇರಿಸಿದಾಗ ಅವ್ರು ಏನು ಮಾಡ್ತಾರೆ, ಕನ್ನಡ ಮೀಡಿಯಂ ಸೇರ್ಸಕ್ಕೆ ಯಾವ್ದಾದ್ರು ಖಾಸಗಿ ಶಾಲೆ ಇದೆಯಾ ಅಂತ ನೋಡಿದ್ರೆ ತೀರ್ಥಹಳ್ಳಿಯಲ್ಲಿ ಒಂದೂ ಇಲ್ಲ. ತೀರ್ಥಹಳ್ಳಿಲಿ ಏನು, ಬೆಂಗಳೂರೊಳಗೂ ಇಲ್ಲ. ಯಾವುದಾದ್ರೂ ಕನ್ನಡ ಮಾಧ್ಯಮದ ಖಾಸಗಿ ಶಾಲೆಗಳು ಸಿಗ್ತವ? ಸಿಗೋದು ಭಾಳ ಕಷ್ಟ, ಇದು ಇಲ್ಲವೇ ಇಲ್ಲ ಅಂತಲೇ ಹೇಳ್ಬೋದು.
ಸೊ ಅನಿವಾರ್ಯವಾಗಿ ಸರ್ಕಾರಿ ಶಾಲೆಗೆ ಸೇರಿಸ್ತಾರೆ. ಅಲ್ಲಿ ಓದ್ತಾಳೆ. ಅಲ್ಲಿ ಹೋದಾಗ ಅವಳ ಕ್ರಿಯೇಟಿವಿಟಿನೇ ಬೇರೆ ಆಗ್ಬಿಡುತ್ತೆ. ಅವಳು ತುಂಬಾ ಚೆನ್ನಾಗಿ ಬೆಳೀತಾ ಹೋಗ್ತಾಳೆ. ಅವಳ ವೈಯಕ್ತಿಕ ಅನುಭವವನ್ನ ಅವಳು ಕಾದಂಬರಿಯಾಗಿ ಬರೆದಿದ್ಲು. ಅದನ್ನ ಸಿನಿಮಾ ಮಾಡಬೇಕು ಅಂತ ನಾನು ಸಿನಿಮಾ ಮಾಡಿದ್ದೆ. ಹೇಗಿತ್ತು ಸರ್ ನೀವು ಈ ಸಿನಿಮಾ? ಚೆನ್ನಾಗಿತ್ತು. ಸಿನಿಮಾ ಒಂದು ಅದ್ಭುತವಾದಂತ ಮಾಧ್ಯಮ. ಆದ್ರೆ ಅದನ್ನ ಸಿನಿಮಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋರು ಸರಿಯಾಗಿ ಸದ್ಬಳಕೆ ಮಾಡ್ಕೊಂತಾರೆ. ಬಳಕೆ ಮಾಡ್ಕೊಂಡ್ರಂತೂ ಅವರು ಜನಗಳಿಗೆ ಎಷ್ಟು ದೊಡ್ಡ ಆದರ್ಶ ಆಗ್ಬೋದು ಅಂತಂದ್ರೆ ಹಬ್ಬ. ನಿಜವಾಗ್ಲೂ ನೋಡಿ, ಒಬ್ಬ ಸಿನಿಮಾ ನಟನಿಗೆ ಸಿಗಬಹುದಾದ ಗೌರವ ಅಥವಾ ಒಬ್ಬ ಕ್ರಿಕೆಟ್ ಪ್ಲೇಯರ್ಗೆ ಸಿಗಬಹುದಾದಂತ ಅಭಿಮಾನಿಗಳ ಪ್ರೀತಿ ವಿಶ್ವಾಸ ನುಗ್ಗಿ ಹೋಗ್ತಾರೆ. ಪ್ರಾಣ ಕಳ್ಕೊಂಡ್ರು ಪರವಾಗಿಲ್ಲ ಅಂತ ನಮ್ಮ ಅಭಿಮಾನಿ ದೇವರುಗಳನ್ನ ನೋಡ್ಬೇಕು ಅಂತ ಹೊರಟೋಗ್ತಾರೆ. ಸಿನಿಮಾ ಕ್ಷೇತ್ರಕ್ಕೆ ಅಂಥ ಒಂದು ಅಟ್ರಾಕ್ಷನ್ ಇದೆ. ಸೊ ಅದು ಕನ್ನಡದ ಪರವಾಗಿ ಬದಲಾಗಬೇಕು. ಆ ರೀತಿ ಏನಾದ್ರು ಮಾಡಕ್ ಸಾಧ್ಯವಾ ಅಂತ ಯೋಚನೆ ಮಾಡ್ಕೊಂಡು ಹೋಗಿದ್ದಿದ್ದು ನಾನು. ಇವತ್ತಿನ ಒಂದು ಪರಿಸ್ಥಿತಿ ನೋಡಿದ ಕನ್ನಡ ಸಿನಿಮಾದ ಪರಿಸ್ಥಿತಿಗಳು ನೀವು ನೋಡಿದ್ರೆ ನೋಡ್ಕೊಂಡು ಬಂದ್ರೆ ಏನ್ ಅನ್ಸುತ್ತೆ ಸರ್? ಕನ್ನಡ ಸಿನಿಮಾಗಳು ಓಡ್ತಾ ಇಲ್ಲ. ದೊಡ್ಡ ದೊಡ್ಡ ನಾಯಕರನ್ನು ಹಾಕೊಂಡು ನಾಯಕ ನಟ ನಟಿಯನ್ನು ನಿರ್ದೇಶಕರನ್ನು ದೊಡ್ಡ ಮಟ್ಟದ ಖರ್ಚು ಮಾಡಿ ಡಿಸ್ಟ್ರಿಬ್ಯೂಷನ್ ಮಾಡಿ ಇದ್ರೂ ಸಿನಿಮಾ ನಿಂತ್ಕೊಳ್ಳೋದಕ್ಕೆ ಕಷ್ಟ ಥಿಯೇಟರ್ಗೆ ಹೋಗಿ. ಸೊ ಈ ಸ್ಥಿತಿಗೆ ಏನ್ ಹೇಳ್ತೀರಿ ಅಥವಾ ಏನ್ ಪರಿಹಾರ ಮಾಡ್ಬೋದು? ಇದು ನೋಡಿ, ಈ ಒಂದು 20-25 ವರ್ಷದಿಂದಲೇ ಇದು ಶುರುವಾಯ್ತು. ಯಾವಾಗ ನನಗೆ ಅನ್ಸೋದು ಹೇಳ್ತೀನಿ ನಿಮ್ಗೆ, ಇದು ಸರಿಯೋ ತಪ್ಪೋ ನಿಮ್ಗೆ ಬಿಟ್ಟಿದ್ದು. ನಮ್ಮ ಸಿನಿಮಾದ ಟೈಮಿಂಗ್ಸ್ ಹೆಂಗಿದ್ದು ಅಂತಂದ್ರೆ, ಬೆಳಗ್ಗೆ 10 ಗಂಟೆಗೆ ಮಾರ್ನಿಂಗ್ ಶೋ, ಮಧ್ಯಾಹ್ನ 1 ಗಂಟೆಗೆ ನೂನ್ ಶೋ, 6 ಗಂಟೆಗೆ ಫಟ್ ಶೋ, 9 ಗಂಟೆಗೆ ಸೆಕೆಂಡ್ ಶೋ, ಈ ತರ ಇತ್ತು. ಇದು ಹೆಂಗಿತ್ತು ಸಮಯದ ನಿಗದಿ ಅಂದ್ರೆ, ಜನರ ಕೆಲಸ ಅವ್ರು ಮುಗಿಸಿ ಅಲ್ಲಿಗೆ ಹೋಗ್ಬೋದಾದಷ್ಟು ಒಂದು ಸಮಯಾವಕಾಶ. ನೋಡಿ, ಬೆಳಗ್ಗೆ ಮಾರ್ನಿಂಗ್ ಶೋನಲ್ಲಿ ಅಥವಾ ನೂನ್ ಶೋಗಳಲ್ಲಿ ಸಾಮಾನ್ಯವಾಗಿ ಹೆಂಗಸರಿರೋರು. ಯಾಕೆಂದ್ರೆ ಅವ್ರು ಬೆಳಗ್ಗೆ ತಿಂಡಿ ಎಲ್ಲ ಮಾಡ್ಕೊಟ್ಟು ಗಂಡನ ಮಕ್ಕಳೆಲ್ಲ ಸ್ಕೂಲಿಗೆ ಕಳಿಸಿ ಹೋಗಿ ಮಾರ್ನಿಂಗ್ ಶೋ ಸಿನಿಮಾ ನೋಡ್ಕೊಂಡು ಕೂತ್ಕೊಳ್ಳೋರು. ಅಥವಾ ಆಫ್ಟರ್ ನೂನ್ ಶೋಗೆ ಹೋಗ್ತಾ ಇದ್ರು ಮ್ಯಾಟ್ನಿಗಳಿಗೆ. ಆಮೇಲೆ ಈಗ ಈ ಗಂಡಸರುಗಳು ಕೆಲಸ ಮಾಡಿ 6 ಗಂಟೆಗೆ ಎಲ್ಲ ಮುಗಿಸ್ಕೊಂಡು ಸೀದಾ ಥಿಯೇಟರ್ಗೆ ಹೋಗಿ ಒಂದು ಸಿನಿಮಾ ನೋಡೋರು. ಇನ್ ಕೆಲವು ಗಂಡಸರು ಬೇರೆ ಬೇರೆ ಇನ್ನೇನೋ ಅವ್ರು ಚಟಾಪಟ ಇರೋವಲ್ಲ ಅವೆಲ್ಲ ತೀರಿಸ್ಕೊಂಡು 9 ಗಂಟೆಗೆ ಹೋಗಿ ಕೂತ್ಕೊಂಡು ನೋಡೋರು. ಇದು ಯಾವಾಗ ಟೈಮಿಂಗ್ಸ್ ಬದಲಾಗೋಗ್ಬಿಡ್ತೋ ಅವಾಗ ನಾನು ಮೊದಲು ತುಂಬಾ ಸಿನಿಮಾ ನೋಡ್ತಾ ಇದ್ದೆ. ಟೈಮಿಂಗ್ಸ್ ಬದಲಾದ್ಮೇಲೆ ನನಗೆ ಆ ಟೈಮ್ ಈಗಲೂ ರಿಜಿಸ್ಟರ್ ಆಗಿಲ್ಲ ತಲೆ ಒಳಗಡೆ. ಎಷ್ಟೊತ್ತಿಗೆ ಸಿನಿಮಾ ನೋಡಕ್ ಹೋಗ್ಬೇಕು ಅನ್ನೋದು ನಿಖರವಾಗಿ ನನ್ನ ತಲೆ ಒಳಗೆ ರಿಜಿಸ್ಟರ್ ಆಗದಲ್ಲೇ ಇರೋದ್ರೆ ಸಿನಿಮಾ ಥಿಯೇಟರ್ಗೆ ಹೋಗೋದು ನಂದು ಹೊರಟೆ ಹೋಯ್ತು. ಒಂದಿದು. ಇನ್ನೊಂದು ಯಾವುದು ಅಂತಂದ್ರೆ, ಈ ಟಿವಿ ಮಾಧ್ಯಮಗಳು ಬಂದ್ಮೇಲೆ ಟಿವಿಲೇ ಸಿನಿಮಾ ಬರ್ತಾ ಇದೆಯಪ್ಪ. ಥಿಯೇಟ್ರಿಗೆ ನೋಡಿ, ಥಿಯೇಟ್ರಿಗೆ ಹೋಗ್ಬೇಕಾದ್ರೆ ಬಸ್ ಹಿಡ್ಕೊಂಡು ಹೋಗ್ಬೇಕು, ಆಟೋದಲ್ಲಿ ಹೋಗ್ಬೇಕು, ಅಥವಾ ಕಾರೋ ಬೈಕೋ ತಗೊಂಡೋಗ್ಬೇಕು. ಅಲ್ಲಿ ಪಾರ್ಕಿಂಗ್ ಇರಲ್ಲ, ಟ್ರಾಫಿಕ್ ಬೇರೆ, ಈ ರೋಸು, ಅಲ್ಲಿ ಕ್ಯೂ ಬೇರೆ ನಿಂತ್ಕೋಬೇಕು. ಕ್ಯೂ ನಿಂತ್ಕೊಂಡು ಸಿಕ್ಲಿಲ್ಲ ಅಂದ್ರೆ ಇದರಲ್ಲಿ ಕಳ್ಳಸಂತೆ ಒಳಗಡೆ ಟಿಕೆಟ್ನ 500 ರೂಪಾಯಿ 1000 ರೂಪಾಯಿ ಕೊಟ್ಟು ತಗೋಬೇಕು. ಇದೆಲ್ಲ ಯಾಕೆ ಬೇಕು? ಮನೇಲೆ ಕೂತ್ಕೊಂಡು ಟಿವಿ ಹಾಕೊಂಡು ಆರಾಮಾಗಿ ಬೇಕಾದಾಗ ನೋಡೋ ಅಂತ ಒಂದು ಅವಕಾಶ ಸಿಕ್ತು. ಅದಾದ್ಮೇಲೆ ಇನ್ನೂ ಎಲ್ಲೋಯ್ತು, ಇದು ಬಂದು VCR ಬಂದಾಗ ಕ್ಯಾಸೆಟ್ ತಗೊಂಡ್ಬರೋದು, ಮನೇಲಿ ಬೇಕಾದಾಗ ಸಿನಿಮಾ ಹಾಕೊಂಡು ಟಿವಿಯಲ್ಲಿ ನೋಡ್ತಾ ಕೂತ್ಕೊಳ್ಳೋದು. ಆಮೇಲೆ ಎಲ್ಲಿಗೋಯ್ತು ಯೂಟ್ಯೂಬ್, ಆಮೇಲೆ ಪೆನ್ ಡ್ರೈವ್ಗಳು. ಇವೆಲ್ಲ ಬಂದ ಮೇಲೆ ಸಿನಿಮಾದ ಖಯಾಲಿ ನಿಧಾನವಾಗಿ ಜನರಿಗೆ ಕಡಿಮೆ ಆಯ್ತಾ ಹೋಯ್ತು. ಥಿಯೇಟ್ರಿಗೆ ಸಿನಿಮಾ ಬಗ್ಗೆ ಅವರಿಗೆ ಇದು ಕಡಿಮೆ ಆಗಿದೆ ಅಂತ ಅನ್ಕೋಬೇಡಿ, ಥಿಯೇಟ್ರಿಗೆ ಹೋಗೋ ಅಭ್ಯಾಸ ತಪ್ಪೋಗಿದೆ. ಥಿಯೇಟ್ರಿಗೆ ಬಂದೇ ಬನ್ನಿ ಅಂತ ಹೇಳ್ಬಿಟ್ಟು ಜನಕ್ಕೆ ಹೆಂಗ್ ಕರೆಯಕ್ ಸಾಧ್ಯ? ನೀವು ಯಾವ ರೀತಿ ಅಟ್ರಾಕ್ಟ್ ಮಾಡಕ್ ಸಾಧ್ಯ? ಅವ್ರಿಗೆ ಅನುಕೂಲ ಆಗೋ ಹಂಗೇನಾದ್ರೂ ವ್ಯವಸ್ಥೆಗಳನ್ನ ಮಾಡಿದಾಗ ಬರಕ್ ಸಾಧ್ಯ ಇದೆ ಹೊರತು ಇಲ್ಲ ಅಂದ್ರೆ ಥಿಯೇಟರ್ಗಳ ಕಡೆ ಜನ ಬರೋದು. ಅದಕ್ಕೆ ಎಂತೆಂಥ ಒಂದು ಚಾರಿತ್ರಿಕವಾದಂತ ಮಹತ್ವ ಪಡೆದ ನಮ್ಮ ಥಿಯೇಟರ್ಗಳು, ಬೆಂಗಳೂರಿನೊಳಗಡೆ ಎಲ್ಲಾ ಥಿಯೇಟರ್ಗಳು ದಿನ ಒಂದೊಂದೇ ಮುಚ್ಕೊಂಡು ಹೊರಟೋದು. ನಾವು ಬೆಂಗಳೂರಿನೊಳಗಡೆ ಯಾವ್ದಾದ್ರು ಒಂದು ಅಡ್ರೆಸ್ ಹೇಳಿದ್ರೆ, ಕೆಂಪೇಗೌಡರ ಹತ್ರ ಬಾ, ಥಿಯೇಟರ್ ಹತ್ರ ಬಾ, ಸಂತೋಷ ಥಿಯೇಟರ್ ಹತ್ರ ಬಾ, ಕಾವೇರಿ ಥಿಯೇಟರ್ ಬಾ, ಉಮಾ ಥಿಯೇಟರ್ ಹತ್ರ ಬಾ ಅಂತ ಹೇಳ್ತಾ ಇದ್ದೋ. ಇವತ್ತು ಎಲ್ಲಿದ್ದಾವೆ ಇವು? ಈ ನಾನು ಹೇಳಿದ ಎಷ್ಟೋ ಥಿಯೇಟರ್ಗಳು ಉಳಿದೇ ಇಲ್ಲ. ಬಹಳ ಕಷ್ಟ ಇದೆ. ಆಮೇಲೆ ಸಿನಿಮಾಗಳನ್ನ ಬಿಡುಗಡೆ ಮಾಡ್ಬೇಕಾದ್ರು ಅಷ್ಟೇ, ಬಿಡುಗಡೆ ಮಾಡಿದಾಗ ಅದು ಹೀರೋ ಒಂದು ಇದು ಎಲ್ಲ ಇದೆ ಅಂತ ಅನ್ನೋದಾದ್ರೆ ಥಿಯೇಟರ್ನವರು ಅವಕಾಶ ಕೊಡ್ತಾರೆ. ಅವಕಾಶ ಅಂದ್ರೆ ಅವ್ರೇನು ಸುಮ್ಮನೆ ಕೊಡಲ್ಲ, ಬಾಡಿಗೆ ತಗೊಳ್ತಾರೆ. ಅದಕ್ಕೆ ಮೊದಲು ಥಿಯೇಟರ್ನವರೇ ಸಿನಿಮಾ ಡಬ್ಬಗಳು ತಗೊಂಬಂದು ಅದಕ್ಕೆ ಇಷ್ಟು ದುಡ್ಡು ಅಂತ ಕೊಟ್ಬಿಟ್ಟು ಓಡಿಸ್ತಾ ಇದ್ರು. ಆದ್ರೆ ಈಗ ಹಂಗಿಲ್ವಲ್ಲ. ಬಾಡಿಗೆ ಪ್ರೊಡ್ಯೂಸರ್ ಕಟ್ಟಬೇಕು, ಸಿನಿಮಾ ಮಾಡುವವರೇ ಬಾಡಿಗೆ. ಅಲ್ಲಿ ಸಿನಿಮಾಕ್ಕೂ ದುಡ್ಡು ಹಾಕ್ಬೇಕು, ಇಲ್ಲಿ ಪ್ರದರ್ಶನ ಮಾಡೋಕ್ಕೂ ದುಡ್ಡು ಹಾಕ್ಬೇಕು. ಇದು ಬಹಳ ಇಕ್ಕಟ್ಟಿಂದು. ಆಮೇಲೆ ಸಿನಿಮಾಗಳು
ವಸ್ತು ವಿಷಯದಲ್ಲಿ ತಾಂತ್ರಿಕವಾಗಿ ತುಂಬಾ ಚೆನ್ನಾಗಿ ಬೆಳೆದಿದ್ದಾವೆ. ಆದರೆ ವಸ್ತು ಸಿನಿಮಾದ ಸಬ್ಜೆಕ್ಟ್ ಏನಿರಬೇಕೋ ಅದು ನಮ್ಮ ಕಾಲಕ್ಕೆ ತಕ್ಕ ಹಾಗಿಲ್ಲ. ಕಾಲಕ್ಕೆ ತಕ್ಕ ಹಾಗಿದ್ರೂ ಕೂಡ ಅತ್ಯಂತ ಏನು ಹೆಂಗೆ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಷ್ಟು ನಮಗೆ ಬೇಜಾರಾಗಬೇಕು. ಆ ಥರ ಸಂಭಾಷಣೆ, ಆ ಥರ ಹಾಡುಗಳು, ಇವೆಲ್ಲ ಸಿನಿಮಾಗಳನ್ನು ಹೆಂಗೆ ಉಳಿಸೋಕ್ಕೆ ಸಾಧ್ಯ? ಸಿನಿಮಾ ನಿಧಾನವಾಗಿ ಎತ್ತರಕ್ಕೆ ಹೋಗ್ಬೇಕಾಗಿತ್ತು, ಆದರೆ ಅದು ಪಾತಾಳದ ಕಡೆಗೆ ಹೋಗ್ತಾ ಇದೆ. ನೋಡಿ, ನಮ್ಮ ಸಿನಿಮಾಗಳಲ್ಲಿ ಇವಾಗಲೂ ಕೂಡ ನನಗೆ ಇಷ್ಟ ಆಗೋದು ಕತೆ ಇಷ್ಟ ಆಗಲ್ಲ, ಸಂಭಾಷಣೆ ಇಷ್ಟ ಆಗಲ್ಲ, ಹಾಡುಗಳು ಇಷ್ಟ ಆಗಲ್ಲ, ಸಂಗೀತ ಇಷ್ಟ ಆಗುತ್ತೆ ನನಗೆ. ನಾವೇನ್ ಮಾಡ್ತೀವಿ, ಅವನು ಯಾವುದೋ ಒಂದು ರೀತಿಯ ಹಾಡು ಬರೆದಿದ್ರು ಅದಕ್ಕೆ ನಮ್ಮ ಸಂಗೀತಗಾರರು ಬಹಳ ಅದ್ಭುತವಾಗಿ ಮ್ಯೂಸಿಕ್ ಮಾಡಿ ಅದು ನಮ್ಮ ಮನಸ್ಸಲ್ಲಿ ಉಳಿಯೋ ಹಂಗೆ ಮಾಡ್ತಾರೆ. ಮತ್ತೆ ಮತ್ತೆ ಅದನ್ನ ಕೇಳಬೇಕು ಅಂತ ನಮ್ಮ ಜನಕ್ಕೆ ಅನ್ಸುತ್ತೆ. ಆಮೇಲೆ ಫೈಟಿಂಗು, ನಮ್ಮಲ್ಲಿ ಕನ್ನಡ ಸಿನಿಮಾಗಳ ಬಹಳ ದೊಡ್ಡ ಕ್ರಿಯೇಟಿವ್ ಇವು ಯಾವ ಸಿನಿಮಾದಲ್ಲಿ ಅಂದ್ರೆ ಒಂದು ಸಂಗೀತ, ಇನ್ನೊಂದು ಫೈಟಿಂಗ್ ನೋಡೋದು ಬಹಳ ಕುತೂಹಲ. ಸೊ ಇದು ಬಿಟ್ರೆ ಅದು ಇತ್ತೀಚೆಗೆ ಕೆಲವು ಹುಡುಗರು ಮಾಡ್ತಾ ಇದ್ದಾರೆ ಮೇಡಮ್, ಸಿನಿಮಾ ನೋಡ್ಬೇಕು ನೀವು. ಅವನು ಯಾರು ಒಬ್ಬ DSS ಅಂತ ಒಬ್ಬ ಸಾಯಿರಾಮ್ ಅಂತ ಒಬ್ಬ ಹುಡುಗ, ಅವನ ಹೆಸರು ಬಾಯಲ್ಲೇ ಇದೆ, ಬರ್ತಾ ಇಲ್ಲ. ಆತ ಮಾಡಿರೋದೊಂದು ಸಿನಿಮಾ ನೋಡಬೇಕು. ಆರ್ಯ ಮತ್ತು ದ್ರಾವಿಡರ ನಡುವಿನ ಸಂಘರ್ಷ ನಮ್ಮ ಕಾಲಕ್ಕೆ ತಂದು ಎಷ್ಟು ಚೆನ್ನಾಗಿ ಆ ಹುಡುಗ ಆ ಕತೆ ನಿರೂಪಿಸ್ತಾ ಹೋಗ್ತಾನೆ ಅಂತಂದ್ರೆ ಅದ್ಭುತವಾಗಿದೆ. ತುಂಬಾ ಒಳ್ಳೆ ಕತೆಗಳು ಕನ್ನಡದಲ್ಲಿದ್ದಾವೆ. ಇವುಗಳು ನೀವು ಗಮನಿಸದೇ ಇಲ್ವೇ? ಮೊದಲನೇದಾಗಿ ಸಿನಿಮಾದವರಿಗೆ ಓದೋ ಅಭ್ಯಾಸವೇ ಇಲ್ಲ. ಅವರು ಕನ್ನಡದ ಕತೆಗಳನ್ನ ಓದೋದೋ, ಕಾದಂಬರಿಗಳನ್ನ ಓದೋದೋ ಇಂದಿನ ನಿರ್ದೇಶಕರಿಗಿತ್ತು. ಪುಟ್ಟಣ್ಣ ಕಣ್ಗಾಲಿಗಿತ್ತು. ಪುಟ್ಟಣ್ಣ ಕಣ್ಗಳನ್ನ ನಾವು ಬೈಯಕ್ಕಾಗತ್ತಾ? ಅವ್ರು ತುಂಬಾ ಕಾದಂಬರಿಗಳನ್ನ ತಗೊಂಡು, ಸಿದ್ಧಲಿಂಗಯ್ಯ ಇರ್ಬೋದು, ಪುಟ್ಟಣ್ಣ ಇರ್ಬೋದು, ಬಹಳ ಚೆನ್ನಾಗಿ ಮಾಡೋರು. ಆಮೇಲೆ ಪಾಂಡಿತ್ಯ ಆಯ್ತು. ಹುಣಸೂರು ಕೃಷ್ಣಮೂರ್ತಿ ತರದವ್ರಿಗೆ ಎಂತ ಪಾಂಡಿತ್ಯ ಆಯ್ತು. ಸೊ ಆ ಪಾಂಡಿತ್ಯವೂ ಇವತ್ತಿನ ಬರೋರಿಗಿಲ್ಲ, ಅಥವಾ ವಿದ್ವತ್ತೂ ಇಲ್ಲ. ಆಮೇಲೆ ಪರಿಶ್ರಮ ಕೂಡ ಪಡ್ತಾ ಇಲ್ಲ, ಓದೋದಿಲ್ಲ. ಸುಮ್ಮನೆ ಸಿನಿಮಾ ನೋಡ್ಕೊಂಡು ಕೂತ್ಕೊಳ್ಳೋದು. ಯಾವುದೋ ಒಂದು ಸೀನ್ ಹಿಂಗೆ ಮಾಡ್ಬೋದು ಅಂತ ಒಂದು ಸಾಲ್ ಹೊಳೆದ್ರೆ ಅದೇ ಥರ ಎಲ್ಲನೂ ಒಂದು ಸ್ಕ್ರಿಪ್ಟ್ ಮಾಡಿಕೊಂಡು ಸಿನಿಮಾ ಮಾಡಕ್ಕೆ ಹೋಗೋದು. ಇದು ತಪ್ಪಾಗುತ್ತೆ. ವಿಷಯವನ್ನ ಜನಗಳಿಗೆ ಮುಟ್ಟಿಸುವಂಥ ಕೆಲಸವನ್ನ, ಜನರ ಪ್ರಜ್ಞೆಯನ್ನ ಎಚ್ಚರಿಸುವ ಕೆಲಸವನ್ನ, ಜನರಲ್ಲಿ ವೈಚಾರಿಕತೆಯನ್ನು ಮೂಡಿಸುವ ಮತ್ತು ಈ ಜಾತೀಯತೆ, ಅಸಮಾನತೆ, ಅಸ್ಪೃಶ್ಯತೆಗಳ ವಿರುದ್ಧ ಜನ ಜೋರಾಗಿ ಮಾತಾಡುವ, ಸಂವಿಧಾನದ ಪರವಾಗಿ, ಪ್ರಜಾಪ್ರಭುತ್ವದ ಪರವಾಗಿ, ಮಹಿಳೆಯರ ಸಮಸ್ಯೆಗಳ ಬಗೆಗೆ, ಕನ್ನಡ ಭಾಷೆ ಸಂಸ್ಕೃತಿಯ ಬಗೆಗೆ ಸಿನಿಮಾಗಳು, ಕನ್ನಡ ಶಿಕ್ಷಣ ಸಂಸ್ಥೆಗಳು ನಾಶ, ಸರ್ಕಾರಿ ಶಾಲೆಗಳು ಹೋಗ್ತಾ ಇದಾವಲ್ಲ, ಅವುಗಳ ಬಗ್ಗೆ ಇವರು ಏನ್ ಮಾಡ್ತಾ ಇದ್ದಾರೆ ನೋಡಿ. ಇವೆಲ್ಲ ಸಮಸ್ಯೆಗಳಿದಾವೆ. ಇವಕ್ಕೆ ಪರಿಹಾರ ಕಂಡುಕೊಂಡಾಗ ಮಾತ್ರ ಕನ್ನಡ ಸಿನಿಮಾಗಳಿಗೆ ಮತ್ತೆ ಜೀವ ಬರೋ ಸಾಧ್ಯತೆ ಇದೆ. ತುಂಬಾ ಅದ್ಭುತವಾಗಿ ಹೇಳಿದ್ರು. ಆಕ್ಚುಲಿ ಮೊದಲನೇದಾಗಿ ಅವ್ರು ತಗೊಂಡ ಪಾಯಿಂಟ್ ಅಂತ ಹೇಳಿದ್ರೆ ಸಮಯ. ಕನ್ನಡ ಚಿತ್ರ, ಯಾವುದೇ ಚಿತ್ರಕ್ಕೆ ನಿಗದಿಪಡಿಸುವ ಸಮಯ, ಆ ಸಮಯ ಯಾವಾಗ ಬದಲಾಯಿತು ಅಲ್ಲಿಗೆ ಜನರು ಥಿಯೇಟರ್ ಕಡೆಗೆ ಮೊದಲ ಒಂದು ಹೆಜ್ಜೆ ಥಿಯೇಟರ್ಗೆ ಬರೋದನ್ನ ನಾವೇ ಕೈಯಾರೆ ನಿಲ್ಲಿಸಿದ್ದು. ಎರಡನೇದು ಸರ್ ಹೇಳಿದಾಗೆ ಟಿವಿಗಳಲ್ಲಿ ಲಭ್ಯತೆ, OTTಗಳಲ್ಲಿ ಲಭ್ಯತೆ, ಅಂದ್ರೆ ಈಸಿ ಅವೈಲೇಬಿಲಿಟಿ ಆಫ್ ಎಂಟರ್ಟೈನ್ಮೆಂಟ್. ಮನೆಯಲ್ಲಿ ನಿಮಗೆ ಮನೋರಂಜನೆ ಸಿಗ್ಬೇಕಾದ್ರೆ ನಾವ್ಯಾಕೆ ಥಿಯೇಟರ್ಗೆ ಹೋಗೋಣ ಅನ್ನೋದು. ಇನ್ನೊಂದು ಸರ್ ತುಂಬಾ ಚೆನ್ನಾಗಿ ಹೇಳಿದ್ರು, ನಮ್ಮ ಸಾಹಿತ್ಯ, ನಮ್ಮ ಸಂಸ್ಕೃತಿ, ನಮ್ಮ ಸಮಸ್ಯೆಗಳು, ಸಂವಿಧಾನಕ ಪರವಾಗಿ ಮಾತಾಡ್ಬೇಕಾದಂತ ಕೆಲವು ವಿಚಾರಗಳನ್ನ, ಮಹಿಳೆಯರ ಸಮಸ್ಯೆಗಳನ್ನ ಒಂದು ಸಬ್ಜೆಕ್ಟ್ ಆಗಿ ಇಟ್ಟುಕೊಂಡು ಸಿನಿಮಾ ಮಾಡಿದ್ರೆ, ಅದರಲ್ಲಿ ಎಂಟರ್ಟೈನ್ಮೆಂಟ್ ಇಟ್ರೆ ಖಂಡಿತ ಥಿಯೇಟರ್ಗೆ ಜನ ಬರ್ತಾರೆ ಅನ್ನೋದು. ಕೇವಲ ಒಂದು ವೈರಲ್ ಆಗ್ಬೇಕು ಅಂತನೋ, ಅಥವಾ ಏನೋ ಒಂದು ಆಕ್ಷನ್ ಪ್ಯಾಕ್ ಮಾಡ್ಬೇಕು, ಅಥವಾ ಎಕ್ಸ್ಟ್ರಾರ್ಡಿನರಿ ಟೆಕ್ನಿಕಲ್ ಸ್ಕಿಲ್ ಅನ್ನ ತೋರಿಸ್ಬಿಡ್ಬೇಕು ಅಂತನೋ, ಅಥವಾ ಗ್ರಾಫಿಕಲ್ ನಾವೆಷ್ಟು ಬುದ್ಧಿವಂತರು, ಅಥವಾ AI ಉಪಯೋಗಿಸ್ಕೊಂಡು ಎಷ್ಟು ಬುದ್ಧಿವಂತರು ಅಂತ ತೋರಿಸ್ಲಿಕ್ಕೆ ಹೋದಾಗ ಅದನ್ನ ಮೊಬೈಲ್ ಅಲ್ಲೇ ನೋಡೋದು ಬೆಟರ್ ಅಲ್ಲ. ಅದಕ್ಕೋಸ್ಕರ ಯಾಕೆ ಥಿಯೇಟರ್ಗೆ ಬರಬೇಕು ಅಂತ ಅನ್ಸ್ಬಿಡುತ್ತೆ. ಸೊ ಸರ್, ನನ್ಗೆ ನಿಮ್ ಜೊತೆ ಮಾತಾಡ್ತಾ ಒಂದು ಪ್ರಶ್ನೆ ಕೇಳ್ಬೇಕು. ನೀವು ಇತಿಹಾಸ, ಕನ್ನಡ ಇತಿಹಾಸ, ಕವಿಗಳ ಹೆಸರು, ಅವರ ಕೆಲಸಗಳ ಬಗ್ಗೆ ಮಾತಾಡ್ಕೊಂಡ್ ಬಂದ್ರಿ. ಇಷ್ಟೆಲ್ಲ ಮೆಮೊರಿ ಹೆಂಗೆ ಅಂತ ನಿಮಗೆ? ಇದು ಮೆಮೊರಿ ಅಲ್ಲ ನೋಡಿ. ನಾನು ಅವಲೇ ಹುಡುಗನ ಹೆಸರು ಹೇಳೋದು ಮರ್ತೋಯ್ತು. ಅವನ ಹೆಸರು ಸಾಯಿರಾಮ್ ಅಂತ. DSS ಅನ್ನೋ ಸಿನಿಮಾ ಮಾಡಿರೋ ಡೈರೆಕ್ಟರ್ ಹೆಸರು ಸಾಯಿರಾಮ್ ಅಂತ ಹೇಳಿ. ಅದು ಸಾಧ್ಯ ಆದ್ರೆ ಎಲ್ಲರೂ ಆ ಸಿನಿಮಾ ನೋಡಿ ಅಂತ ನಾನು ಆ ಸಿನಿಮಾ ಪರವಾಗಿ ಪ್ರಚಾರನೆ ತಯಾರಿದ್ದೀನಿ. ಆಮೇಲೆ ನಿಮ್ದು ಯಾವುದೋ ರವಿಕೆ ಪ್ರಸಂಗ, ಅದ್ರ ಕತೆ ನೀವೇ ಅಲ್ವಾ ಬರ್ದಿರೋದು? ಅಲ್ಲ, ಅದು ಎಷ್ಟು ಸೆನ್ಸಿಬಲ್ ಆಗಿದೆ ಅದು. ಅದನ್ನ ಜನ ನೋಡಕ್ಕೆ ಯಾಕೆ ಬರಲ್ಲ? ಇಲ್ಲ, ಒಬ್ಬ ಹೆಣ್ಣು ಮಗಳು ತನ್ನ ದೇಹ ಸ್ವಲ್ಪ ದಪ್ಪ ಇದೆ ಅನ್ನೋ ಕಾರಣಕ್ಕಾಗಿ ಅವಳು ಅನುಭವಿಸುವಂತ ಯಾತನೆ ಇದೆಯಲ್ಲ, ಆ ಸಂಕಟ ಜನ ಅರ್ಥ ಮಾಡ್ಕೋಬೇಕು. ಬೇಡ, ಬೇಕಾಗೇ ಇಲ್ಲ ಅವರಿಗೆ.
ಜನ ಈ ತರ ಆಗೋಗ್ಬಿಟ್ರೆ ಏನ್ ಮಾಡೋದು, ಬಿಡಿಯೋದು. ಏನೋ ಕೇಳಿದ್ರಲ್ಲ ಪ್ರಶ್ನೆ ಕೇಳಿ. ನಿಮ್ದು ಮೆಮೊರಿ ಅಷ್ಟು ಚೆನ್ನಾಗಿರಲ್ಲ, ದಿನ ಓದ್ತೀರಾ ಅಥವಾ ಹೆಂಗೆ? ನಮಗೆ ನಾವು ಮಾಡಿದ್ದೆ ಕಥೆಗಳು ನೆನಪಿರಲ್ಲ, ಕೆಲವೊಮ್ಮೆ ಏನ್ ಲೈನ್ ಬರ್ತೀವಿ ಇಂತ ಅಷ್ಟೊಂದು ಡೀಟೇಲ್ ಆಗಿ ಹೇಳ್ಕೊಂಡು ಬಂದ್ರೆ. ಇಲ್ಲ, ಹಂಗೇನಿಲ್ಲ. ಕನ್ನಡ ಕಾವ್ಯಗಳು ನಾವು ಓದಿ ಓದಿ ಅದನ್ನ ಅಭ್ಯಾಸ ಮಾಡ್ಕೊಂಡು ಆಮೇಲೆ ಪಾಠ ಮಾಡಿ ಮಕ್ಕಳಿಗೆ ಹೇಳಿ ಎಲ್ಲ ಮಾಡಿರೋದ್ರಿಂದ ಸುಮಾರು ಒಂದು 35 ವರ್ಷ ಪಾಠ ಮಾಡಿದ್ದೀನಿ ಮೇಷ್ಟ್ರಾಗಿ. ಆ ಕಾರಣಕ್ಕಾಗಿ ನನಗೆ ಆ ಪದ್ಯಗಳು ಜ್ಞಾಪಕ ಬರ್ತವೆ. ಎಲ್ಲಾ ಟೈಮ್ನಲ್ಲೂ ಬರ್ತವೆ ನೋಡಿ. ಆ ಹುಡುಗನ ಹೆಸರೇ ಮರ್ತೋಗಿತ್ತು ಈಗ, ಸಾಯಿರಾಮ್ದು. ಸೊ ಎಲ್ಲಾ ಟೈಮ್ನಲ್ಲೂ ಬರ್ತವೆ ಅಂತಲ್ಲ, ಅದನ್ನ ಮಾತಾಡ್ಬೇಕಾದ್ರೆ ಕೆಲವು ಸರಿ ಸರಾಗವಾಗಿ ಬರ್ತವೆ. ಸೊ ಅದೊಂದು ಅಭ್ಯಾಸ ಮತ್ತು ನಮ್ಮ ಗುರು ಪರಂಪರೆ ಆಗಿತ್ತು. ನಮ್ಮ ಇಂತಹ ಸಂದರ್ಭದಲ್ಲಿ ನಾನು ಕಿರಂ ನಾಗರಾಜ್ ಅವ್ರನ್ನ ನೆನಪು ಮಾಡ್ಕೋಬೇಕು. ನನ್ನ ಮೇಷ್ಟ್ರುಗಳು ಬಹಳ ದೊಡ್ಡವರು. ಡಾಕ್ಟರ್ GS ಶಿವರುದ್ರಪ್ಪ, ಚಿದಾನಂದ ಮೂರ್ತಿ, ಬರಗೂರು ರಾಮಚಂದ್ರಪ್ಪ, ಕಾಳೇಗೌಡ ನಾಗವಾರ, ಡಾಕ್ಟರ್ ಸಿದ್ಲಿಂಗಯ್ಯ, DR ನಾಗರಾಜು, KV ನಾರಾಯಣ್, ಆಮೇಲೆ ಲಕ್ಷ್ಮೀನಾರಾಯಣ್ ಭಟ್ಟ, ಸುಮತೀಂದ್ರ ನಾಡಿ, ಚಂದ್ರಶೇಖರ ಕಂಬಾರ, ಇವರೆಲ್ಲರೂ ನನಗೆ ಮೇಷ್ಟ್ರುಗಳು. ಆ ಮೇಷ್ಟ್ರುಗಳಲ್ಲಿ ಒಬ್ಬೊಬ್ಬರಲ್ಲಿ ಒಂದೊಂದು ಪರ್ಸೆಂಟ್ ನನಗೆ ಬಂದಿದೆ. ಅದೆಲ್ಲದರ ಒಂದು ಸಮ್ಮಿಳನದ ಕಾರಣಕ್ಕಾಗಿ ನನಗೆ ಇಂಥ ಒಂದು ಮಾತನಾಡುವ ಕಲೆ ಆಗ್ಲಿ, ಆ ವಿದ್ವತ್ತಾಗ್ಲಿ ಸಿದ್ಧಿಸಿದೆ ಅಷ್ಟೇ ಹೊರತು ಇದರೊಳಗೆ ನಂದು ಅನ್ನುವಂಥದ್ದು ಏನು ಇಲ್ಲ ಮೇಡಮ್. ಭಾಗ್ಯವಂತರು, ಪುಣ್ಯವಂತರು ನೀವೇ ಅಂತ ಹೇಳ್ಬೋದು. ಬಿಕಾಸ್ ಅಂತ ಗುರುಗಳ ಜೊತೆ ಕಲ್ತ್ಕೊಳ್ಳುವ ಒಂದು ಅವಕಾಶ ನಾವೆಲ್ಲ ಇನ್ನೂ ಗೊತ್ತಿಲ್ಲ, ಈ ಹುಡ್ಕೊಂಡು ಹೋಗ್ಬೇಕು ಇವಾಗ. ಅದ್ರಲ್ಲೂ ಕಲ್ಸ್ಕೊಡಿ ಅಂತ ಕೇಳಿದ್ರು ಕಲ್ಸ್ಕೊಡೋದಕ್ಕೆ ಅವ್ರು ಕೇಳುವಂತ ಕಂಡೀಷನ್ಗಳನ್ನ ಏನು ತಗೋಬೇಕಾ ಬೇಡವಾ ಅನ್ನೋ ರೀತಿನಲ್ಲಿ ಇವಾಗೆಲ್ಲ ಕೊಟ್ಟು ತಗೊಳ್ಳೋ ಪರಿಸ್ಥಿತಿ, ಮುಂಚೆ ಕಲ್ಸ್ಕೊಡೋ ಪದ್ಧತಿ. ಅದ ನಂತರ ಏನು ಗುರುಗಳಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಅಂತ ಹೇಳುವಂತ ಪದ್ಧತಿ ಅಲ್ಲ. ಈಗಲೂ ಇದನ್ನ ಸ್ವಲ್ಪ ಕ್ಲಿಯರ್ ಮಾಡ್ತೀನಿ, ಆಮೇಲೆ ಕೇಳಿ. ಕನ್ನಡ ಮೇಷ್ಟ್ರುಗಳು ಈಗಲೂ ನಿಮ್ಗೆ ಹೇಳ್ತಾರೆ, ನೀವು ಏನೋ ಅವರಿಗೆ ನನಗೆ ಅರ್ಧ ಲೋಟ ಟೀ ಕೊಟ್ಟರು ಸಾಕು, ಸ್ವಲ್ಪ ದಣವಾಗಿರುತ್ತಲ್ಲ ಟೀ ಕೊಟ್ರೆ ನೀವು 1 ಗಂಟೆ ರಾತ್ರಿ ಎಲ್ಲ ಹೇಳ್ಬಿಡ್ತೀನಿ ಬೇಕಾರೆ. ನಿಮ್ಮ ಹತ್ರ ಇನ್ನೇನು ನಾನು ನಿರೀಕ್ಷೆ ಮಾಡೋದಿಲ್ಲ. ನೀವು ಪಂಪನ್ ಕೇಳಿ, ಕುಮಾರಿ, ನನ್ನಂತ ಕನ್ನಡ ಮೇಷ್ಟ್ರುಗಳು 1000 ಜನ ಕರ್ನಾಟಕದಲ್ಲಿದ್ದಾರೆ. ಅವರು ಈಗಲೂ ಹೇಳಕ್ ತಯಾರಿದ್ದಾರೆ ನೋಡಿ. ನಾವು ಸಾಹಿತ್ಯ ಅಕಾಡೆಮಿಯಿಂದ ಜೈಲ್ಗೆ ಹೋಗಿದ್ದೀವಿ, ಕೈದಿಗಳಿಗೆ ಕನ್ನಡ ಸಾಹಿತ್ಯ ಪರಂಪರೆಯನ್ನು ಹೇಳಕ್ಕೆ. ಈಗ 13ನೇ ತಾರೀಕು ಯಡಿಯೂರು ಸಂತೆಗೆ ಹೋಗ್ತಾ ಇದ್ದೀವಿ. ಸೊ ಹಿಂಗೆ ಸಾಮಾನ್ಯರ ಬಳಿಗೆ ನಾವು ಕನ್ನಡ ಮೇಷ್ಟ್ರುಗಳು ಹೋಗ್ಬೇಕಾಗಿದೆ. ನಾವ್ ಏನ್ ಮಾಡ್ಬಿಟ್ಟು ಅಂದ್ರೆ ಸ್ವಲ್ಪ ಬಿಗುಮಾನದಲ್ಲಿ ವರ್ತಿಸೇ, ನಾವೆಲ್ಲ ಪ್ರೊಫೆಸರ್ಗಳು, ನಮ್ಗೆ ಬೇಕಾದಷ್ಟು ಸಂಬಳ ಬರ್ತದೆ, ನಾವ್ಯಾಕೆ ಜನಗಳ ಹತ್ರ ಹೋಗ್ಬೇಕು, ಹಿಂಗೆಲ್ಲ ಆಗಿ ಕನ್ನಡ ಸಾಹಿತ್ಯ, ಭಾಷೆ ಅಲ್ಲ, ಕನ್ನಡ ಸಾಹಿತ್ಯ ಮತ್ತು ಕನ್ನಡ ಪರಂಪರೆ, ಪ್ರಜ್ಞೆ, ಸಂಸ್ಕೃತಿ ಇವೆಲ್ಲವೂ ಕನ್ನಡದಿಂದ ದೂರ ಆಗ್ತಾ ಹೋಯ್ತು. ನಾವು ಮತ್ತೆ ತಯಾರಾಗಿದ್ದೀವಿ. ನಮ್ಮ ಎಲ್ಲ ಕನ್ನಡ ಮೇಷ್ಟ್ರುಗಳು, ನನ್ಗೆ ಚೆನ್ನಾಗಿ ಗೊತ್ತಿದೆ ನಮ್ಮ ಕನ್ನಡ ಮೇಷ್ಟ್ರುಗಳು ಗುಣ ಏನು ಅಂತ. ಅವ್ರು ಖಂಡಿತ ನೀವು ಪಂಪನ್ ಕೇಳ್ತಿರೋ, ಕುಮಾರವ್ಯಾಸನ್ ಕೇಳ್ತಿರೋ, ಯಾವುದೇ ಒಂದು ಶಾಲೆಗಳಲ್ಲೋ ಕಾಲೇಜುಗಳಲ್ಲೋ ಪ್ರಾಧ್ಯಾಪಕರ ಕೆಲಸ ಮಾಡುವಂತವ್ರನ್ನ ಕೇಳಿ ಹೇಳ್ತಾರೆ, ತುಂಬಾ ಪ್ರೀತಿಯಿಂದ ಹೇಳ್ತಾರೆ. ಸರ್, ಒಂದು ಟೈಮ್ ಇತ್ತು ನಾಟಕವನ್ನ ಇಷ್ಟಪಟ್ಟು ನೋಡ್ತಾ ಇದ್ವಿ, ಮತ್ತೆ ತದನಂತರ ಸಿನಿಮಾ. ಈಗ ಮತ್ತೆ ನಾಟಕದ ಕಡೆಗೆ ಜನರ ಒಲವು ಜಾಸ್ತಿ ಆಗ್ತಾ ಇದೆ. ತಾವು ನಾಟಕ ರಚನೆ ತುಂಬಾ ಮಾಡೋದು ಅಲ್ಲ, ಬಹಳ ಆಗ್ತಾ ಇದೆ ಅಂತಲ್ಲ. ನಾಟಕದಲ್ಲಿ ಒಂದು ದೊಡ್ಡ ಪ್ರಯೋಗಶೀಲತೆ ಇದೆ ಕನ್ನಡ ನಾಟಕಗಳಲ್ಲಿ. ನೋಡಿ, 100 ವರ್ಷದ ಹಿಂದೆ ಕನ್ನಡದಲ್ಲಿ ನಾಟಕಗಳೇ ಇರಲಿಲ್ಲ. ಇಗ್ಗಪ್ಪ ಹೆಗಡೆಯ ವಿವಾಹ ಪ್ರಾಸನ ಅಥವಾ ಅಳಸಿಂಗಾರ್ಯನ ಮಿತ್ರಾವಿಂದ ಗೋವಿಂದವೇ ಕನ್ನಡದ ಇದು ಮಿತ್ರಾವಿಂದ ಗೋವಿಂದ, ಅದೇ ಕನ್ನಡದ ಮೊದಲನೇ ನಾಟಕ ಅಂತ ಹೇಳಿ ನಾವೆಲ್ಲ ನಮ್ಮ ವಿದ್ವಾಂಸರು ತೀರ್ಮಾನ ಮಾಡಿಟ್ಟಿದ್ರು. ಅದಕ್ಕೆ ಮೊದಲು ಕನ್ನಡದಲ್ಲಿ ನಾಟಕಗಳಿರಲಿಲ್ಲ. ಕನ್ನಡದಲ್ಲಿ ನಾಟಕಗಳನ್ನ ಬರೆಸೋದಕ್ಕೆ ನಮ್ಮ ಮೈಸೂರಿನ ಮಹಾರಾಜರು ತುಂಬಾ ಪ್ರಯತ್ನ ಮಾಡಿ, ಬಸವಶಾಸ್ತ್ರಿ, ಕರಿಬಸವ ಶಾಸ್ತ್ರಿಗಳು ಅವರೆಲ್ಲ ಶೇಕ್ಸ್ಪಿಯರ್ ನಾಟಕಗಳನ್ನ ಕನ್ನಡದಲ್ಲಿ ಬರೆದ್ರು, ಕಾಳಿದಾಸನ ನಾಟಕಗಳನ್ನ ಕನ್ನಡದಲ್ಲಿ ಬರೆದ್ರು. ಅಷ್ಟೇ ಅಲ್ಲ, ಒಬ್ರು ML ಶ್ರೀಕಂಠೇಶ್ ಗೌಡ ಅಂತ, ಅವರು ನ್ಯಾಯಮೂರ್ತಿಗಳಾಗಿದ್ರು, ಜಡ್ಜು. ಅವರು ಕನ್ನಡದ ಪರಿಸರಕ್ಕೆ ಒಗ್ಗುವ ಹಾಗೆ ಶೇಕ್ಸ್ಪಿಯರ್ ನಾಟಕಗಳನ್ನ ಕನ್ನಡದಲ್ಲಿ ಬರೆದಿದ್ದಾರೆ. ಸೊ ಆಮೇಲೆ ನೋಡಿ, ಕುವೆಂಪು ಅವ್ರ ನಾಟಕಗಳು ಬರೆದ್ರು. ಸಾಕಷ್ಟು ನಾಟಕಗಳನ್ನ ಕುವೆಂಪು ಅವ್ರು ಬಹಳ ಅದ್ಭುತವಾದ ನಾಟಕಗಳನ್ನ ಬರೆದ್ರು. ಆಮೇಲೆ ಒಂದು ನಾಟಕದ ಪರಂಪರೆಯೇ ಶುರುವಾಯಿತು. ಕಂಬಾರರು ಬರೆದ್ರು, ಕಾರ್ನಾಟರು ಬರೆದ್ರು, ಲಂಕೇಶ್ ಬರೆದ್ರು. ಇವ್ರ ನಾಟಕಗಳು ತುಂಬಾ ಅಸಾಮಾನ್ಯವಾದದ್ದು, ಜಗತ್ತಿನ ಶ್ರೇಷ್ಠ ನಾಟಕಗಳ ಪಟ್ಟಿಗೆ ಸೇರುವಂಥವು. ಅದ್ರ ಜೊತೆಗೆ ಇತ್ತೀಚಿನ ತಲೆಮಾರಿನಲ್ಲಿ ಶಿವಪ್ರಕಾಶ್ ಅವರು ಬರೆದ್ರು. ನಮ್ಮ KY ನಾರಾಯಣ ಸ್ವಾಮಿ ಅಂತ ಒಬ್ಬ ಯಂಗ್ಸ್ಟರ್, ಆತ ಒಳ್ಳೆ ನಾಟಕಗಳನ್ನ ಬರೆದ. ಅಷ್ಟೇ ಅಲ್ಲ, NC ಮಹೇಶ್ ಅಂತ ಒಬ್ಬ ಹುಡುಗ ಎಷ್ಟು ಚೆನ್ನಾಗಿರೋ ನಾಟಕಗಳನ್ನ ಬರೀತಾ ಇದ್ದಾನೆ ಅಂತಂದ್ರೆ ಆಶ್ಚರ್ಯ ಆಗುತ್ತೆ. ಮತ್ತೆ ಇವೆಲ್ಲ ಪ್ರಯೋಗ ಆಗ್ತಾ ಇದ್ದಾನೆ. ಈ ಎಲ್ಲ ನಾಟಕಗಳು ಪ್ರಯೋಗ ಆಗ್ತಾ ಇದ್ದಾವೆ.
ನಮ್ಮ ರಂಗಭೂಮಿಯ ನಿರ್ದೇಶಕರಿದಾರಲ್ಲ ಅತ್ಯಂತ ಕ್ರಿಯಾಶಾಲಿಗಳು, ಅತ್ಯಂತ ಸೃಜನಶೀಲ ಮನಸ್ಸುಳ್ಳವರು. ಅವರು ಈ ನಾಟಕಗಳಿಗೆ ತಮ್ಮದೇ ಆದ ಒಂದು ರೀತಿಯ, ನಮ್ಮ ಬಸವಲಿಂಗಯ್ಯನಂತ ಒಬ್ಬ ನಾಟಕ ನಿರ್ದೇಶಕ, ಅಥವಾ ರಘುನಂದನ್ ತರದ ನಿರ್ದೇಶಕ, ಜೀವನ್ ರಾಮ್ ಸುಳ್ಯ ಅಥವಾ ಜಂಬೆ, ಎಷ್ಟು ಜನ ಹೇಳ್ಬೇಕು ಇವ್ರ ಹೆಸರುಗಳ. ಇವರೆಲ್ಲರೂ ಮಾಡ್ತಾ ಇರೋ ಕೆಲಸ ಇದೆಯಲ್ಲ, ಹಬ್ಬ ವಂಡರ್ಫುಲ್. ಕನ್ನಡ ನಾಟಕಗಳಿಗೆ ಇವರೆಲ್ಲ ಶಕ್ತಿ ತುಂಬಿಟ್ಟಿದ್ದಾರೆ. ಸೊ ಈ ಕಾರಣಕ್ಕಾಗಿ ಇವತ್ತು ಕನ್ನಡ ನಾಟಕ ಜನಗಳಿಗೆ ಬಳಿಗೆ ಹೋಗ್ತಾ ಇದೆ. ಆಮೇಲೆ ಸರ್ಕಾರವು ಈ ನಾಟಕ ಅಕಾಡೆಮಿ ಇದೆಲ್ಲ ಇದೆ. ಈಗ ನಮ್ಮ KV ನಾಗರಾಜ ಮೂರ್ತಿ ಅವರ ಅಧ್ಯಕ್ಷರು ಪ್ರತಿ ತಿಂಗಳು ಇಲ್ಲಿ ಮಲ್ಲತ್ತಳ್ಳಿಯ ಕಲಾಗ್ರಾಮದಲ್ಲಿ ನಾಟಕ ಮಾಡಿಸ್ತಾರೆ. ಕರ್ನಾಟಕದ ಹಲವು ಕಡೆ ನಾಟಕ ಅಕಾಡೆಮಿ ಸ್ಪಾನ್ಸರ್ ಮಾಡಿ, ಕನ್ನಡ ಸಂಸ್ಕೃತಿ ಇಲಾಖೆ ಸ್ಪಾನ್ಸರ್ ಮಾಡಿ ನಾಟಕ ಮಾಡಿಸ್ತಾ ಇದೆ. ಅಷ್ಟೇ ಅಲ್ಲ, ಕರ್ನಾಟಕ ಸರ್ಕಾರ ರಂಗಾಯಣಗಳನ್ನು ಮಾಡಿದೆ. ಮೈಸೂರಲ್ಲಿ ಒಂದು ರಂಗಾಯಣ, ಧಾರವಾಡದಲ್ಲೊಂದು ರಂಗಾಯಣ, ಗುಲ್ಬರ್ಗದಲ್ಲೊಂದು ರಂಗಾಯಣ, ಆಮೇಲೆ ಶಿವಮೊಗ್ಗದಲ್ಲೊಂದು ರಂಗಾಯಣ, ಹೀಗೆ ಹಲವು ಕಡೆ ರಂಗಾಯಣಗಳನ್ನ ಸ್ಥಾಪನೆ ಮಾಡಿ ಅದಕ್ಕೆಲ್ಲ ನಿರ್ದೇಶಕರನ್ನ ನೇಮಕ ಮಾಡಿ ಅಲ್ಲಿನ ಕಲಾವಿದರಿಗೆ ಪ್ರೋತ್ಸಾಹವನ್ನ ಕರ್ನಾಟಕ ಸರ್ಕಾರ ಕೊಡ್ತಾ ಇದೆ. ಸೊ ಈ ಎಲ್ಲ ಕಾರಣಗಳಿಗಾಗಿ ನಾಟಕ ಇವತ್ತು ಮುನ್ನೆಲೆಗೆ ಬರ್ತಾ ಇದೆ. ನಾಟಕ ಮುನ್ನೆಲೆಗೆ ಬಂದ್ರೆ ನಮ್ಮ ಜನರ ಈ ಕೊಳಕು ಮನಸ್ಥಿತಿ ಇದೆಯಲ್ಲ, ಇವ್ರ ಜಾತಿವಾದ, ಕೋಮುವಾದ ಇವೆಲ್ಲ ಹೊರಟೋಗ್ತಾರೆ. ಒಂದು ವೈಚಾರಿಕ ಪ್ರಜ್ಞೆ ಬೆಳೆಯುತ್ತೆ. ಕನ್ನಡದಲ್ಲಿ ಆ ತರದ ಶಕ್ತಿಶಾಲಿ ನಾಟಕಗಳಿದಾವೆ. ನಾಟಕಕ್ಕೆ ಅಷ್ಟು ಪವರ್ಫುಲ್ ಆಗಿ ಕಮ್ಯುನಿಕೇಟ್ ಮಾಡುವ ಶಕ್ತಿ ಇದೆ ಅಂತ ಸರ್ ಹೇಳ್ತಾರೆ. ಸರ್, ಈಗಿನ ಯಂಗ್ ಜನರೇಷನ್, ಚಿಕ್ಕ ಚಿಕ್ಕ ಮಕ್ಕಳು, ಅಂದ್ರೆ ಅವ್ರ ಪೇರೆಂಟ್ಸ್ ಇರ್ಬೋದು, ಯಂಗ್ ಜನರೇಷನ್ ಇರ್ಬೋದು, ಕನ್ನಡ ಸ್ಕೂಲ್ಗಳಿಗೆ ಅಥವಾ ಸರ್ಕಾರದ ಶಾಲೆಗಳಿಗೆ ಹೋಗೋದಕ್ಕೆ ಬಯಸೋದಿಲ್ಲ. ಎಲ್ಲರೂ ಇಂಗ್ಲಿಷ್ ಮೀಡಿಯಂಗೆ ಹೋಗ್ತಾರೆ. ಕಾರಣ ಒಳ್ಳೆ ಜಾಬ್ ಸಿಗಬೇಕು ಅಥವಾ ಬೇರೆ ದೇಶಗಳಿಗೆ ಹೋಗಿ ಒಳ್ಳೆ ಒಂದು ಪ್ರೊಫೆಷನ್ ತಗೋಬೇಕು ಅಂತ. ಸೊ ಅಂತ ಯಂಗ್ ಜನರೇಷನ್, ಅಂತ ಪೇರೆಂಟ್ಸ್ ಗಳಿಗೆ ತಾವು ಅವ್ರು ಕನ್ನಡವನ್ನ ಸಂಪೂರ್ಣ ಕನ್ನಡ ಮಾಧ್ಯಮಕ್ಕೆ ಹೋಗದಿದ್ರು ಒಂದು ಕನ್ನಡವನ್ನ ಓದುವ ಆಸಕ್ತಿ ಬೆಳೆಸ್ಕೊಳ್ಳೋದು ಹೇಗೆ, ಒಂದು ಕಿವಿ ಮಾತು. ಇಲ್ಲ, ನಮ್ಮ ಪೇರೆಂಟ್ಸು ಯಾರ್ದೋ ದುರ್ಬೋಧನೆಗೊಳಗಾಗ್ಬಿಟ್ಟವ್ರೆ. ಅದು ಯಾರೋ ಸಿನಿಮಾ ನಟರ ದುರ್ಬೋಧನೆ ಇರ್ಬೋದು, ರಾಜಕಾರಣಿಗಳ ದುರ್ಬೋಧನೆ ಇರ್ಬೋದು, ಅಥವಾ ಅಕ್ಕಪಕ್ಕದ ಮನೆಯವರ ದುರ್ಬೋಧನೆ ಇರ್ಬೋದು, ಅಥವಾ ಅವ್ರ ಸಂಬಂಧಿಕರ ದುರ್ಬೋಧನೆ ಇರ್ಬೋದು. ಏನ್ ದುರ್ಬೋಧನೆ ಅಂತಂದ್ರೆ, ನೋಡು ನನ್ನ ಮಗು ಇಂತಹ ಸ್ಕೂಲ್ಗೆ ಹೋಗ್ತಾ ಇದೆ, ನಿನ್ನ ಮಗುನು ಅಲ್ಲಿ ಕಳಿಸಿದ್ರೆ ಮಾತ್ರ ಉದ್ಧಾರ ಆಗಕ್ಕೆ ಸಾಧ್ಯ, ಇಲ್ಲ ಅಂದ್ರೆ ಇಲ್ಲ. ಇಂಗ್ಲಿಷ್ ಮಾಧ್ಯಮದಲ್ಲಿ ಓದ್ದವರು ಅಥವಾ ಯಾವುದೇ ಮಾತೃಭಾಷೆ ಇಲ್ಲದ ಇನ್ನೊಂದು ಇದ್ರೊಳಗೆ ಓದ್ದವರು ಜೀವನದಲ್ಲಿ ಮೇಲ್ ಬರಕ್ ಸಾಧ್ಯ ಇಲ್ಲ. ಎಲ್ಲೋ ಕೆಲವರು ಅಪ್ಪಿತಪ್ಪಿ ಒಳ್ಳೆ ಡಾಕ್ಟರ್ ಆಗ್ಬೋದು, ಅಮೆರಿಕಕ್ಕೆ ಹೋಗ್ಬೋದು, ಇಂಜಿನಿಯರ್ ಆಗ್ಬೋದು, ಅಮೆರಿಕಕ್ಕೆ ಹೋಗ್ಬೋದು, ಇಂಗ್ಲೆಂಡ್ಗೆ ಹೋಗ್ಬೋದು. ಎಲ್ಲರೂ ಹೋಗಕ್ಕಾಗಿಲ್ವೇ? ಇವತ್ತು ಇಂಜಿನಿಯರಿಂಗ್ ಓದ್ದವರು 8,000 ರೂಪಾಯಿ 10,000 ರೂಪಾಯಿ ಕೆಲಸಕ್ಕೆ ಅಲಿತಾ ಇದ್ದಾರೆ. ಸೊ ಇದು ಬಹಳ ಕಷ್ಟ ಇದೆ. ಇಂಗ್ಲಿಷ್ ಮೀಡಿಯಂನಲ್ಲಿ ಓದ್ದವ್ರು ಕೆಲಸಗಳೇ ಸಿಗ್ತಾ ಇಲ್ಲ ಅವ್ರಿಗೆ. ಇವರೇನು, ಕನ್ನಡ ಅನ್ನದ ಭಾಷೆ ಅಲ್ಲ, ಇಂಗ್ಲಿಷ್ನಲ್ಲಿ ಓದಿದ್ರೆ ಎಲ್ಲಾದ್ರೂ ಕೆಲಸ ಸಿಗುತ್ತೆ. ಅದು ಏನ್ ಕೆಲಸ ಸಿಗ್ತಾ ಇದೆ? ಯಾವುದೋ ಇದ್ರ ಸೆಂಟರ್, ಎಂತ ಸೆಂಟರ್ದು, ಕಾಲ್ ಸೆಂಟರ್ಗಳಲ್ಲಿ ಕೂತ್ಕೊಂಡು ರಾತ್ರಿ ಎಲ್ಲ ಫೋನಲ್ಲಿ ಯಾವುದೋ ದೇಶದವ್ರ ಜೊತೆಲಿ ಮಾತಾಡ್ಕೊಂಡು 15,000 ರೂಪಾಯಿಗೆ ಜೀತ ಮಾಡೋದು ಬಹಳ ದೊಡ್ಡ ಕೆಲಸವಾದು. ನೋಡಿ, ಕನ್ನಡದಲ್ಲಿ ಓದ್ದವರು ಮಾತ್ರ ಅತ್ಯಂತ ಎತ್ತರಕ್ಕೆ ಬೆಳೆಯಕ್ಕೆ ಸಾಧ್ಯ. ನಮ್ಮ ಕನ್ನಡದ ಎಲ್ಲ ಮಹತ್ವದ ಲೇಖಕರು, ಕುವೆಂಪು ಅವರು ಸೇರಿದಾಗೆ, ಮಾಸ್ತಿ ಎಲ್ಲ ಸೇರಿದಾಗೆ, ಕಾರಂತರೆಲ್ಲರೂ ಕೂಡ ಕನ್ನಡ ಮಾಧ್ಯಮ. ಆಮೇಲೆ ಕರ್ನಾಟಕದ ರಾಜಕಾರಣಿಗಳು, ಮುಖ್ಯವಾಗಿ ಮುಖ್ಯಮಂತ್ರಿಗಳಾಗಿದ್ದವರು, ಚೆಂಗಲ್ರಾಯ ರೆಡ್ಡಿಯಿಂದ ತಗೊಳ್ಳಿ, ಕೆಂಗಲ್ ಹನುಮಂತಯ್ಯ, ನಿಲ್ಲಿಂಗಪ್ಪ, ಯಾರನ್ನಾದ್ರೂ ತಗೊಳ್ಳಿ, ದೇವೇಗೌಡರು, ಅವರು ಈ ದೇಶದ ಪ್ರಧಾನಮಂತ್ರಿ ಆದ ಯಾವ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿದ್ರ ಅವರು? ದೇಶದ ಪ್ರಧಾನಮಂತ್ರಿ ಆಗೋದು ಅಂದ್ರೆ ಹುಡುಗಾಟ ಅಂತ ತಿಳ್ಕೊಂಡಿದ್ದೀರಾ? ಇಡೀ ದೇಶವನ್ನ ತನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋ ಒಬ್ಬ ಕನ್ನಡಿಗ ಮಾಡಿದ್ನಲ್ಲ ಆ ಕೆಲಸವನ್ನ. ಅದಕ್ಕೆ ದೇವೇಗೌಡರಿಗೆ ಇದ್ದ ಶಕ್ತಿ ಯಾವುದಂದ್ರೆ ಕನ್ನಡವೇ ಅವರ ಬಹಳ ದೊಡ್ಡ ಶಕ್ತಿ. ಕನ್ನಡಿಗರು ನಾವು ಅವರಿಗೆ ಬಲವನ್ನ ತುಂಬಿದ್ದು ನಾವು. ಸೊ ಕನ್ನಡ ಮಾಧ್ಯಮದಲ್ಲಿ ಓದ್ದವನು ಮಾತ್ರ ಒಳ್ಳೆ ಸ್ಕಾಲರ್ ಆಗೋದಕ್ಕೆ ಸಾಧ್ಯ, ಒಳ್ಳೆ ಜೀವನ ಮಾಡೋದಕ್ಕೆ ಸಾಧ್ಯ. ನೋಡಿ, ಈಗ ಇದೆಲ್ಲವೂ ಕೂಡ ಪೇರೆಂಟ್ಸ್ ಕೈಯಲ್ಲಿದೆ. ಸರ್ಕಾರ ಕೂಡ ಏನು ಮಾಡೋಕ್ಕಲ್ಲ. ನಾವು ಮತ್ತೆ ಮತ್ತೆ ಸರ್ಕಾರದ ಕಡೆ ನೋಡ್ತಾ ಇರ್ತೀವಿ. ಏನಪ್ಪಾ ಸರ್ಕಾರದವ್ರು ಅದು ಕೊಡ್ಲಿಲ್ಲ, ಇದು ಕೊಡ್ಲಿಲ್ಲ. ಏನಕ್ಕೆ ಕೊಡ್ಬೇಕು ಸರ್ಕಾರ? ಅಲ್ಲ, 10 ಮಕ್ಳಿರಲ್ಲ, ಅಲ್ಲಿ ಒಂದು 25 ಜನ ಮೇಷ್ಟ್ರುಗಳನ್ನ ಹಾಕ್ಬಿಟ್ರೆ ಹೆಂಗಾಗುತ್ತೆ? 10 ಜನ ಮಕ್ಳಿಗೆ 25 ಜನ ಮೇಷ್ಟ್ರುಗಳನ್ನ ಹಾಕಲ್ಲ. ಅದು ಸಾಧ್ಯ ಇಲ್ಲ. ಅದು ಮಕ್ಕಳು ಸೇರಿಸ್ಬೇಕಲ್ವಾ? ಮಕ್ಕಳನ್ನ ಸೇರಿಸ್ಬೇಕಾದವ್ರು ಯಾರು? ಪೇರೆಂಟ್ಸ್, ತಂದೆ ತಾಯಿಂದಿರು. ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ? ಮಾತೃಭಾಷೆಯ ಆಯ್ಕೆಯನ್ನ ತಂದೆ ತಾಯಂದಿರಿಗೆ ಬಿಡಿ, ಸರ್ಕಾರ ಮೂಗು ತೂರಿಸಬಾರ್ದು ಅಂತ. ಎಷ್ಟು ಅದ್ಭುತವಾದಂತ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದು ಅಂತಂದ್ರೆ ಯಾರು ಇದನ್ನ ಹೇಳ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಕೊಟ್ಟಿದ್ದು ನನ್ನ ಅಭಿಪ್ರಾಯದಲ್ಲಿ ತುಂಬಾ ಒಳ್ಳೆಯದು. ನಮ್ ಕೈ ಕೊಟ್ಟಿದೆ ರೀ ಅಧಿಕಾರವನ್ನ ತಂದೆ ತಾಯಂದಿರಿಗೆ. ನಾವು ನಮ್ಮ ಮಕ್ಕಳನ್ನ ಎಲ್ಲಿ ಸೇರಿಸ್ಬೇಕು ಅಂತ ನಿರ್ಧಾರ ಮಾಡ್ರಪ್ಪ. ನಿರ್ಧಾರ ಕನ್ನಡ ಮೀಡಿಯಂ ಸೇರಿಸ್ತೀವಿ ಅಂತ ಮಾಡಿ
ಸುಪ್ರೀಂ ಕೋರ್ಟ್ಗೆ ಗೌರವ ಕೊಟ್ಟಂಗಾಗುತ್ತೆ, ಕನ್ನಡವು ಬೆಳೆಯುತ್ತೆ. ಅದ್ ಬಿಟ್ಬಿಟ್ಟು ನಾವು ನಮ್ಮ ಮಕ್ಕಳನ್ನ ಸೇರಿಸ್ತಿದ್ರೆ ಹೆಂಗಾಗುತ್ತೆ ನೋಡಿ. ಸರ್ಕಾರಿ ಶಾಲೆಗಳಿಗೆ ನೀವು ನಿಮ್ಮ ಮಕ್ಕಳನ್ನ ಸೇರಿಸಿ, ಆ ಶಾಲೆಯ ವಾತಾವರಣವೇ ಬದಲಾವಣೆ ಆಗಿ ಹೋಗ್ತದೆ. ಪಾವನಿಯವರ ಮಗು ಈ ಶಾಲೆಗೆ ಬರ್ತಾ ಇದೆ ಅಂತ ಸರ್ಕಾರಿ ಶಾಲೆಯ ಟೀಚರ್ಸ್ ಎಷ್ಟು ಅಲರ್ಟ್ ಆಗ್ತಾರೆ, ಅಲ್ಲಿನ ಸುತ್ತಮುತ್ತ ಇರುವಂತ ರಾಜಕಾರಣಿಗಳು ಎಷ್ಟು ಅಲರ್ಟ್ ಆಗ್ತಾರೆ. ಬನ್ನಿ ಇಲ್ಲೇ ನಾಗರಬಾವಿ ಸರ್ಕಾರಿ ಶಾಲೆಗೆ, ಅಲ್ಲೇ ನನ್ನ ಮಗ ಓದಿದ್ದು. ಇವತ್ತು ನನ್ನ ಮಗ ಯಾವುದಾದ್ರೂ ಇಂಗ್ಲಿಷ್ ಮೀಡಿಯಂನಲ್ಲಿ ಓದಿರುವ ಬಹಳ ಇಂಗ್ಲಿಷ್ ಪಾಂಡಿತ್ಯ ಇರೋನ್ ತಗೊಂಬಂದು ನಿಲ್ಸಿದ್ರು ಕೂಡ ನನ್ನ ಮಗನ ಎದುರುಗಡೆ ನಿಲ್ಲಕ್ಕಾಗಲ್ಲ. ನನ್ನ ಮಗ ನಿಮ್ಮ ಮಗ ಬಹಳ ದೊಡ್ಡ ಸಾಧನೆ ಮಾಡ್ಬಿಟ್ಟು ಸಾರ್ ಹಂಗೆ ಹಿಂಗೆ ಅಂತ ಕೆಲವರು ಹೇಳ್ತಾರೆ. ಅದಕ್ಕೆ ಕಾರಣ ನಾನಲ್ಲ, ಸರ್ಕಾರಿ ಕನ್ನಡ ಶಾಲೆ, ನಾಗರಬಾವಿಯಲ್ಲಿರುವ ಶಾಲೆ, ಇದನ್ನ ಹೇಳ್ಬೇಕು. ಈಗ ನನ್ನ ಮೊಮ್ಮಗ ಅಲ್ಲಿ ಓದ್ತಾ ಇದ್ದಾನೆ. ಎಷ್ಟು ಬಿಲ್ಡಿಂಗ್ ಎಷ್ಟು ಚೆನ್ನಾಗಿದೆ, ಟೀಚರ್ಸ್ ಹೆಂಗಿದ್ದಾರೆ. ನಾವು ಮಗು ಸೇರಿಸ್ತಿದ್ದಂಗೆ ಎಲ್ಲರೂ ಅಲರ್ಟ್ ಆಗ್ಬಿಟ್ಟಿದ್ದಾರೆ. ಏನಾಗುತ್ತೆ ಗೊತ್ತಾ, ನಮ್ಮಂಥವ್ರು ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿದಾಗ ಇಡೀ ವ್ಯವಸ್ಥೆಯೇ ಒಂದು ರೀತಿಯಲ್ಲಿ ಕುತೂಹಲದಿಂದ ಗಮನಿಸುತ್ತೆ ಮತ್ತು ಜವಾಬ್ದಾರಿಯಿಂದ ನಡ್ಕೊಳ್ಳುತ್ತೆ. ಯಾರು ಈ ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಸೇರಿಸ್ತಾ ಇರೋದು, ಪಾಪ ಬಿಲ್ಡಿಂಗ್ ಬಡವರು, ಕಟ್ಟಡ ಕಾರ್ಮಿಕರು, ಪೌರ ಕಾರ್ಮಿಕರ ಮಕ್ಕಳು, ಆಟೋ ರಿಕ್ಷಾ ಓಡಿಸೋರ್ ಮಕ್ಕಳು, ಯಾರ್ದೋ ಮನೇಲಿ ಪಾತ್ರೆ ತೊಳೆಯೋರ್ ಮಕ್ಕಳು, ಬಡವ್ರ ಮಕ್ಕಳನ್ನು ಓದ್ತಾ ಇದ್ದಾವೆ. ಆ ಪೇರೆಂಟ್ಸು ಶಾಲೆಗೆ ಒಂದ್ ದಿವಸ ಮಗು ಸೇರಿಸ್ಬಿಟ್ಟು ಹೋದ್ರೆ ಇನ್ನಾದು ಬರೋದೇ ಇಲ್ಲ. ಪೇರೆಂಟ್ಸ್ ಮೀಟಿಂಗ್ ಕರೆದ್ರೆ ಅವ್ರು ಬರೋಲ್ಲ. ಯಾಕಪ್ಪ ಬರೋಲ್ಲ ಅಂದ್ರೆ, ಸರ್ ಒಂದ್ ದಿವಸ ನಾವು ಬಂದು ಅಂದ್ರೆ ನಮ್ಗೆ ಒಂದ್ ದಿವಸದ ಕೂಲಿ ಹೊರಟೋಗ್ಬಿಡುತ್ತೆ ಸರ್. ಈ ತರ ತಂದೆ ತಾಯಿಂದಿರವರು. ಸೊ ಅವ್ರ ಜೊತೆಲಿ ನಮ್ಮ ಮಕ್ಕಳು ಓದ್ಬೇಕಂತ ನಾವು ಮೀಸೆ ತಿರುಗಿಕೊಂಡು ಕನ್ನಡ ಶಾಲೆಯನ್ನ ನೆಗ್ಲೆಕ್ಟ್ ಮಾಡಿದ್ರೆ ನಷ್ಟ ಯಾರಿಗೆ ನೋಡಿ. ಒಂದ್ ಹೇಳ್ಬಿಡ್ತೀನಿ, ಇದರಿಂದ ಕನ್ನಡಕ್ಕೆ ಲಾಭ ಆಗೋದು ನಷ್ಟ ಆಗೋದೆಲ್ಲ ಬಿಟ್ಬಿಡಿ. ಇದರಿಂದ ಭವಿಷ್ಯದಲ್ಲಿ ನಷ್ಟ ಆಗೋದು ಈ ದೇಶದ ದಲಿತ ಸಮುದಾಯಕ್ಕೆ, ಶೂದ್ರ ಸಮುದಾಯಕ್ಕೆ ಮತ್ತು ಅತ್ಯಂತ ದಮನಿತರಿಗೆ ಮತ್ತು ಬಡವರಿಗೆ ಶಿಕ್ಷಣ ಸಿಗದಲೇ ಇರುವಂತ ವ್ಯವಸ್ಥೆ ಇಂಗ್ಲಿಷ್ ಶಾಲೆಗಳನ್ನ ಕ್ರಿಯೇಟ್ ಮಾಡೋದ್ರಿಂದ ನಡೀತಾ ಇದೆ. ಇದೊಂದು ಷಡ್ಯಂತ್ರ. ಇಂಗ್ಲಿಷ್ ಶಾಲೆಗಳೇ ಒಂದು ಷಡ್ಯಂತ್ರ. ಈ ಷಡ್ಯಂತ್ರಕ್ಕೆ ನಾವೆಲ್ಲ ತಲೆ ಕೊಡೋದಾದ್ರೆ ನಮ್ಮಂತ ಬುದ್ಧಿಗೇಡಿಗಳು ಇನ್ಯಾರಾದ್ರೂ ಇದಾರ ಈ ಜಗತ್ನಲ್ಲಿ? ಸರ್ ಮಾತಾಡ್ಬೇಕಾದ್ರೆ ನಮಗೇನೆ ಏನ್ ಅನ್ಸುತ್ತೆ ಅಂತ ಹೇಳಿದಾಗ, ಯಾಕೆ ನಮ್ಮ ಮಕ್ಕಳನ್ನ ನಾವು ಪ್ರೈವೇಟ್ ಸ್ಕೂಲ್ಗಳಿಗೆ, ಯಾರದೋ ಬಿಸ್ನೆಸ್ ಏನು ಎಜುಕೇಶನ್ ಅನ್ನ ಬಿಸ್ನೆಸ್ ಅಂತ ಮಾಡಿ ಕೂತವರ ಮಡಿಲಿಗೆ ತಗೊಂಡೋಗಿ ನಮ್ಮ ಮಕ್ಕಳನ್ನ ಹಾಕ್ಬಿಡ್ತೀವಿ. ಅಲ್ಲಿ ಅವ್ರು ಏನ್ ಕಲಿತಾರೆ? ನಮ್ಮ ಕರ್ನಾಟಕ ಸರ್ಕಾರದ ಶಾಲೆಗಳಿದೆ, ಅಲ್ಲಿ ಕನ್ನಡ ಮಾಧ್ಯಮದಲ್ಲಿ ಕಲಿಸ್ಕೊಡ್ತಾರೆ. ಅಂಡ್ ಬೆಳೆಯೋದಕ್ಕೆ ಯಾವ ರೀತಿ ಅವಕಾಶ, ಮುಕ್ತ ಅವಕಾಶಗಳು ಅಂದ್ರೆ ನಿಮಗೆ ಪಾಠ ಹೇಳ್ಕೊಡೋ ಟೀಚರ್ ಇಂದ ಹಿಡಿದು ಅಲ್ಲಿನ ಎನ್ವೈರನ್ಮೆಂಟ್, ಪರಿಸರ ಕೂಡ ಅಷ್ಟು ಸಪೋರ್ಟಿವ್ ಆಗಿರುತ್ತೆ. ನಿಮಗೆ ಸಾಹಿತ್ಯಗಳನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಡ್ತಾರೆ ಅಂಡ್ ಲಾಜಿಕಲಿ ತಿಳಿಸ್ಕೊಡ್ತಾರೆ. ಜೀವನವನ್ನ ಹೇಗ್ ನಿಭಾಯಿಸ್ಬೇಕು ಅನ್ನೋದು ಚಿಕ್ಕದ್ರಿಂದ, ಅಂದ್ರೆ ನೀವು ಆಟ ಆಡ್ಬೇಕಾದ್ರೆ ನಿಮಗೆ ಫ್ರೀಡಮ್ ಇರುತ್ತೆ, ಸ್ವತಂತ್ರ ಇರುತ್ತೆ. ಕರ್ನಾಟಕ ನನ್ನನ್ನು ಕೇಳ್ಬೋದು, ನೀವೇನು ಸರ್ಕಾರಿ ಸ್ಕೂಲ್ ನಲ್ಲಿ ಓದಿದ್ದೀರಾ, ಸರ್ ಹೇಳ್ತಿದ್ದಾರೆ ಅಂತ ನೀವೇನ್ ಇದ್ ಮಾಡ್ಕೋತಿದ್ದೀರಾ ಅಂತ ಹೇಳ್ಕೊಂಡು. ನಾನು ತುಂಬಾ ಪ್ರೌಡ್ ಆಗಿ ಹೇಳ್ಕೊಳ್ತೀನಿ, ನನ್ನ ತಾಯಿ ಕೂಡ ಸರ್ಕಾರ ಶಾಲೆಯಲ್ಲಿ ಕನ್ನಡ ಸ್ಕೂಲ್ ಅಲ್ಲಿ ಟೀಚರ್ ಆಗಿದ್ದವರು, ಹೆಡ್ ಮಿಸ್ಟರ್ ಆಗಿದ್ರು. ನನ್ನ ತಂದೆಯ ನನ್ನ ಯಜಮಾನರಾದ ಸಂತೋಷ್ ಅವರ ತಂದೆಯವರು ಕೂಡ ನಿವೃತ್ತ ಗುರುಗಳಾಗಿದ್ರು. ಸೊ ಹಾಗಾಗಿ ನಮಗೆ ಆ ಒಲವು, ಪ್ರೀತಿ, ಗೌರವ ಖಂಡಿತ ಇದೆ. ಅಂಡ್ ಸರ್ ಬಗ್ಗೆ ತುಂಬಾ ಹೆಮ್ಮೆ ಆಯ್ತು. ಅವರು ತಮ್ಮ ಮಗನನ್ನಲ್ಲದೆ ಮೊಮ್ಮಗನನ್ನು ಕೂಡ ಸರ್ಕಾರಿ ಶಾಲೆಯಲ್ಲಿ ಸೇರಿಸಿ ಓದಿಸ್ತಾ ಇದ್ದಾರೆ. ಸೊ ಕನ್ನಡ 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 ಮಾಧ್ಯಮ, ಕನ್ನಡ ಹಾಗೆ ಹೀಗೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ರೋಡಲ್ಲಿ ಹೋರಾಟ ಮಾಡೋರು ತಮ್ಮ ಮಕ್ಕಳನ್ನ ಎಲ್ಲರ ಬಗ್ಗೆ ಅಲ್ಲ ಕೆಲವರ ಬಗ್ಗೆ ತೀರಾ ವೇಷದಿಂದ ಮಾತಾಡೋರು ಎಲ್ಲಿ ಸೇರಿಸಿದ್ದೀರಾ? ತಮ್ಮನ್ನು ತಾವು ಪ್ರಶ್ನೆ ಮಾಡ್ಕೊಳ್ಳುವಂತಹ ಒಂದು ಸಮಯ ಇದು. ಪ್ರತಿ ಸತಿ ನಾವು ಹೇಳ್ತಾನೆ ಇರ್ತೀವಿ, ನಾವು ಅಂತಲ್ಲ, ಹಲವು ಸಂದರ್ಭದಲ್ಲಿ ಈ ಪ್ರಶ್ನೆಗಳು ಬರುತ್ತೆ. ಸರ್ ತಾವುಗಳು ಎಲ್ಲಿ ಸೇರಿಸಿದ್ದೀರಾ? ತಮ್ಮ ಮಕ್ಕಳನ್ನ ಎಲ್ಲಿ ಸೇರಿಸಿದ್ದೀರಾ? ಇಷ್ಟು ಮಾತಾಡೋರು ತಮ್ಮ ಮಕ್ಕಳನ್ನ ಎಲ್ಲಿ ಸೇರಿಸಿದ್ದೀರಾ ಅಂತ ಅನ್ನೋದು. ನಾನು ಕೊನೆಯದಾಗಿ ನಿಮ್ಮ ಮೂಲಕ ಒಂದು ವಿನಂತಿ ಮಾಡ್ತಿದ್ದೀನಿ. ನಿಮ್ಗೆ ಕನ್ನಡದ ಎಲ್ಲ ತಾಯಂದಿರ ಪ್ರತಿನಿಧಿ ಅಂತ ಕೈ ಮುಗಿದು ಕೇಳ್ತಾ ಇದ್ದೀನಿ. ನೀವು ತಾಯಂದಿರ ಮನಸ್ಸು ಹೌದು, ಕನ್ನಡದ ಶಾಲೆಗೆ ಮಕ್ಕಳನ್ನ ಸೇರಿಸ್ಬೇಕು ಅನ್ನೋ ನಿರ್ಧಾರವನ್ನ ಹೆಣ್ಣು ಮಕ್ಕಳು ಮಾಡ್ಬೇಕು. ಮನೆಯೊಳಗೆ ಗಂಡಸರು ಏನ್ ಹೇಳ್ತಾ ಇದ್ದಾರೆ ಅಂತಾರೆ, ನನ್ನ ಹೆಂಡತಿ ಒಪ್ಪಲ್ಲ, ಹಾಗೆ ಹೀಗೆ ಇಲ್ಲ ನನಗೂ ನನ್ನ ಹೆಂಡತಿಗೂ ಜಗಳ ಆಗುತ್ತೆ, ಅದಕ್ಕೋಸ್ಕರ ನನ್ನ ಹೆಂಡತಿ ಹೇಳಿದ್ಲು ಅಂತೇಳಿ ಇಂಗ್ಲಿಷ್ ಮೀಡಿಯಂಗೆ ಸೇರಿಸಿದ್ದೀನಿ ಅಂತ ಹೇಳ್ತಾರೆ. ಆ ಹೊಣೆಗಾರಿಕೆಯನ್ನ ಅಥವಾ ಆ ಆರೋಪವನ್ನ, ಅಪವಾದವನ್ನ ಕನ್ನಡದ ತಾಯಂದಿರು ಹೊರಬೇಡಿ. ನೀವು ಓಪನ್ ಆಗಿ ಹೇಳ್ಬೇಕು, ಹೌದು ನನ್ನ ಮಗನ್ನ ನಾನು ಕನ್ನಡ ಶಾಲೆಗೆ ಸೇರಿಸ್ತೀನಿ, ಸರ್ಕಾರಿ ಶಾಲೆಗೆ ಸೇರಿಸ್ಬೇಕು ಅಂತಲ್ಲ. ನೀವೊಂದು 50 ಜನ ಒಂದು ಸ್ಕೂಲ್ ಒಳಗಡೆ, ಖಾಸಗಿ ಶಾಲೆ ಒಳಗಡೆ 50 ಮಕ್ಕಳು ಕನ್ನಡ ಶಾಲೆಗೆ ಸೇರ್ತವೆ ಅಂದ್ರೆ ಮ್ಯಾನೇಜ್ಮೆಂಟೇ ಒಂದು ಶಾಲೆ ಮಾಡುತ್ತೆ, ಅಲ್ಲಿ ಒಂದು ತರಗತಿಯನ್ನೇ ಮಾಡುತ್ತೆ. ಮ್ಯಾನೇಜ್ಮೆಂಟ್ನವ್ರದ್ದು ವ್ಯಾಪಾರ, ಯಾವ್ದಕ್ಕೆ ಗಿರಾಕಿಗಳು ಜಾಸ್ತಿ ಬರ್ತಾರೋ ಆ ಅಂಗಡಿ ಇಟ್ಕೊಂಡವ್ರು ಅವರು.
ಹಾಗಾಗಿ ತಾಯಂದಿರು, ಕನ್ನಡದ ತಾಯಂದಿರು ದಯಮಾಡಿ ತಮ್ಮ ಮಕ್ಕಳನ್ನ ಕನ್ನಡ ಶಾಲೆಗಳಿಗೆ ಸೇರಿಸಿ ಅಂತ ವಿನಂತಿ ಮಾಡ್ತೇವೆ. ಸೂಪರ್ ಸರ್. ಸರ್ ಹೇಳಿದಾಗೆ ಮನೆಯ ಯಜಮಾನತಿ ಅದನ್ನ ಕನ್ಸಿಡರ್ ಮಾಡಬೇಕು. ಏನು ತನ್ನ ಮಕ್ಕಳನ್ನ ಕನ್ನಡ ಶಾಲೆಗೆ ಸೇರಿಸ್ತೀನಿ, ಸರ್ಕಾರಿ ಶಾಲೆಗೆ ಸೇರಿಸದಿದ್ರು ಪರವಾಗಿಲ್ಲ, ಸರ್ ಹೇಳಿದಾಗೆ ಕನ್ನಡ ಶಾಲೆಗೆನೆ ಸೇರಿಸುವ ಒಂದು ನಿರ್ಧಾರ ತಗೊಂಡ್ರೆ ನಮ್ಮ ಕನ್ನಡ ಸಾಹಿತ್ಯ, ನಾವೇನು ಹೋರಾಟ ಮಾಡ್ತೀವಿ ಕನ್ನಡ ಸಂಸ್ಕೃತಿ ಸಾಹಿತ್ಯ, ಅಯ್ಯೋ ಯಾರೋ ಒಬ್ರು ಸ್ಟೇಟ್ಮೆಂಟ್ ಕೊಟ್ಟ ತಕ್ಷಣನೇ ನಶಿಸಿ ಹೋಯ್ತಾ ಅನ್ನುವಂತ ಒಂದು ಇದಕ್ಕೆ ಬಂದ್ಬಿಡ್ತೀವಿ. ಅಂಥದ್ದು ಬರುವ ಅವಶ್ಯಕತೆನೇ ಇರಲ್ಲ, ಇಂಥ ಚರ್ಚೆಗಳ ಅವಶ್ಯಕತೆನೂ ಇರಲ್ಲ ಸರ್. ನಾನು ಇನ್ನೊಂದು ಮಾತಾಡ್ಬೇಕಾಗಿರೋದು, ಒಂದಷ್ಟು ಜನರು ಈಗ ಬ್ಯಾಂಕ್ ಅಲ್ಲಿ ಕನ್ನಡ ಮಾತಾಡಿಲ್ಲ ಅಂತ ಹೇಳಿದಾಗ ಗಲಾಟೆ ಆಗೋದು, ಅಥವಾ ಒಂದು ಆಟೋ ಡ್ರೈವರು ಅವರಿಗೆ ಕಸ್ಟಮರ್ ಕನ್ನಡ ಮಾತಾಡಿಲ್ಲ ಅಂತ ಹೇಳಿದಾಗ ಗಲಾಟೆಗಳು. ಈ ಗಲಾಟೆಯನ್ನ, ಇಂಥ ಗಲಾಟೆಗಳಿಗೆ ಇಲ್ಲಿ ಕನ್ನಡವನ್ನ ತಗೊಂಡ್ ಬಂದ್ಬಿಡ್ತಾರೆ. ಪ್ರತಿ ಮಾತಿಗೂ ಇಲ್ಲಿ ಬೆಲೆ ಇಲ್ಲ, ಕನ್ನಡಿಗರಿಗೆ ಬೆಲೆ ಇಲ್ಲ, ಬೇರೆಯವರು ಬಂದು ಆಕ್ರಮಣ ಮಾಡ್ತಾ ಇದ್ದಾರೆ, ಬೇರೆ ಭಾಷೆಯವರು ಡಾಮಿನೇಟ್ ಮಾಡ್ತಾ ಇದ್ದಾರೆ ಅಂತ. ಇದಕ್ಕೆ ತಾವೇನ್ ಹೇಳ್ತೀರಿ? ಇಲ್ಲ, ಅದು ವಾಸ್ತವ ಕೂಡ. ಯಾವುದು ಕರ್ನಾಟಕದ ಎಲ್ಲಾ ಭಾಗಗಳಿಗೂ ಬೇರೆಯವರು ಬಂದಿದ್ದಾರೆ ಅಂತ ಹೇಳಕ್ಕಲ್ಲ. ಬೆಂಗಳೂರು ಮಾತ್ರ ಇಡೀ ಜಗತ್ತಿನಿಂದ ಎಲ್ಲಾ ಜನರನ್ನು ಇಲ್ಲಿಗೆ ಸೆಳೀತಾ ಇದೆ. ಇಲ್ಲಿಗೆ ಬಂದವರು ಇಲ್ಲಿನ ಭಾಷೆಯನ್ನ ಕಲಿತು ಇಲ್ಲಿನ ಭಾಷಿಕರ ಜೊತೆಯಲ್ಲಿ ಸೌಹಾರ್ದತೆಯಿಂದ ನಡ್ಕೋಬೇಕಾದ್ದು ಅವ್ರ ಕರ್ತವ್ಯ. ಅದು ದುರದೃಷ್ಟ ಏನಾಗಿದೆ ಅಂತಂದ್ರೆ ಅವ್ರು ಕಲಿಯೋದೇ ಇಲ್ಲ. ಯಾಕೆ ಕಲಿಯಲ್ಲ ಅಂದ್ರೆ ನಾವೇ ಅವ್ರಿಗೆ ಕಲಿಸೋದಲ್ಲ, ಕಲಿಯೋದಕ್ಕೆ ಅವಕಾಶನೇ ಕೊಡ್ತಾ ಇಲ್ಲ. ನಾನೇ ಹೋಗ್ಬಿಟ್ಟು ಅವ್ರದ್ದು ಯಾವ ಭಾಷೆ ಕೇಳ್ಕೊಂಡು ಹಿಂದಿಯಾ ಕ್ಯಾ ಸಾಬ್ ಕೈಸಾಯ್ ಪೈಸಾಯ್ ಅಂತ ಮಾತಾಡ್ತಾ ಇದ್ರೆ ಅವಕ್ಕೆ ಬಿಡಿ, ಇನ್ನೇನಾಯ್ತು, ಅವ್ರಿಗೆ ಅರ್ಥ ಆಗೋ ಭಾಷೆ ಒಳಗೆ ಕನ್ನಡದವನ್ನ ಒಬ್ಬ ವ್ಯವಹಾರ ಮಾಡ್ತಾ ಇದ್ದಾನೆ ಅಂದ್ರೆ ಅವ್ರ ಕಲಿಯೋ ಅಗತ್ಯ ಏನಿದೆ? ಕಲಿಯಲ್ಲ. ನಾವು ನಿರ್ಧಾರ ಮೇಡಮ್ ನೋಡಿ ಹೇಳ್ತೀನಿ ನಿಮ್ಗೆ, ATM ಹೋಗ್ತೀವಲ್ವಾ, ATM ನಲ್ಲಿ ಎಷ್ಟು ಜನ ಕನ್ನಡದ ಇದನ್ನ ಬಳಸ್ತಾರೆ? ಬೇಡ, ಮೊಬೈಲ್ ಫೋನ್ ನಲ್ಲಿ ಎಷ್ಟು ಜನ ಕನ್ನಡವನ್ನ ಬಳಸ್ತಾರೆ? ಆಮೇಲೆ ನಮ್ಮ ವಿಂಡೋಸು ಯಾವುದೋ ಲ್ಯಾಪ್ಟಾಪೋ ಕಂಪ್ಯೂಟರ್ ಓಪನ್ ಮಾಡಿದಾಗ ಕೀಬೋರ್ಡು ಇದೆಲ್ಲ ಓಪನ್ ಮಾಡಿದಾಗ ಸ್ಟಾರ್ಟಿಂಗ್ ಇದೆಯಲ್ಲ, ಅದು ಕನ್ನಡದಲ್ಲಿ ಬರುತ್ತೆ, ಸ್ವಾಗತ ಅಂತ. ಎಷ್ಟು ಜನ ಹಾಕೊಂಡವ್ರು ಅದನ್ನ? ಅವ್ರು ಮೈಕ್ರೋಸಾಫ್ಟ್ನವ್ರು ಏನ್ ಹೇಳ್ತಾರೆ, ಹೋಗ್ರಿ ಕನ್ನಡಕ್ಕೆ ಏನ್ ಮಾಡಿದ್ರು ಯಾವನು ಅದನ್ನ ಬಳಸೋದೇ ಇಲ್ಲ, ಕನ್ನಡಿಗರೇ ಬಳಸಲ್ಲ, ನಾವ್ಯಾಕೆ ನಿಮ್ಗೆ ಶ್ರಮ ಪಟ್ಟು ಇವೆಲ್ಲ ಮಾಡ್ಕೊಳ್ಬೇಕು, ಎಲ್ಲ ಇಂಗ್ಲಿಷ್ ಹಾಕೊಳ್ತಾ ಇದ್ರೆ ನಾವ್ ಈಸಿಯಾಗಿ ಇಂಗ್ಲಿಷ್ ಅಂದ್ರೆ ನಾವ್ ಯಾವತ್ತೂ ಜವಾಬ್ದಾರಿಯನ್ನ ನಮ್ಮ ಮೇಲೆ ಹೇಳ್ಕೋಬೇಕು. ಬೇರೆಯವ್ರ ಕಡೆ ತೋರಿಸಿ ಅವನ್ ತಪ್ಪು ಮಾಡ್ತಾನೆ, ಬೇರೆ ಯಾವ್ದೋ ಊರಿಂದ ಬಂದ್ಬಿಟ್ಟು ಇಲ್ಲಿ ಕನ್ನಡ ಮಾತಾಡಲ್ಲ, ನಮ್ಮ ಮೇಲೆ ದಬಾಯಿಸ್ತಾನೆ, ನೀವು ಆ ರೀತಿ ಅವಕಾಶ ಕೊಟ್ಟಿದ್ದೀರಿ ಅವರಿಗೆ. ನಾವು ಸರಿ ಹೋಗಿದ್ರೆ ಅವರು ಸರಿ ಹೋಗ್ತಾ ಇದ್ರು. ನಮ್ಮ ದೌರ್ಬಲ್ಯವನ್ನ ಬೇರೆಯವ್ರ ಮೇಲೆ ಹೇರಬಾರದು. ನಾವು ಗಟ್ಟಿಯಾಗಿ ನಿಲ್ಬೇಕು. ಹೌದಯ್ಯ, ನಾನು ಕನ್ನಡದಲ್ಲೇ ಮಾತಾಡೋದು, ನಾನು ಕನ್ನಡವನ್ನೇ ಮೊಬೈಲಲ್ಲೂ ಕನ್ನಡ ಬಳಸ್ತೀನಿ, ಅಂಕಿಗಳು ಕನ್ನಡದಲ್ಲಿ ಬಳಸ್ತೀನಿ, ಸಹಿ ಮಾಡಬೇಕಾದ್ರೆ ಕನ್ನಡದಲ್ಲಿ ಮಾಡ್ತೀನಿ, ಕನ್ನಡ ಶಾಲೆಗೆ ಮಕ್ಕಳು ಸೇರಿಸ್ತೀನಿ, ಕನ್ನಡ ಆಟೋ ಡ್ರೈವರ್ಗಳ ಜೊತೆ ಕನ್ನಡದಲ್ಲಿ ಮಾತಾಡ್ತೀನಿ, ಟ್ಯಾಕ್ಸಿ ಡ್ರೈವರ್ಗಳ ಜೊತೆ ಕನ್ನಡದಲ್ಲಿ. ಈ ನಿರ್ಧಾರವನ್ನ ನಾವು ತಗೊಳ್ಳದೇ ಇದ್ರೆ ಬೇರೆಯವರು ಅವ್ರು ಬಂದು ಹಾಳು ಮಾಡಿದ್ರು, ಇವ್ರು ಬಂದು ಹಾಳು ಮಾಡಿದ್ರು. ಮೊದಲಿಂದನೂ ಇದಾಗಿದೆ ಮೇಡಮ್. ಕರ್ನಾಟಕಕ್ಕೆ ಇವತ್ತಿಂದಲ್ಲ ಸಮಸ್ಯೆ, ಇದು ಇಡೀ ಚರಿತ್ರೆ ಉದ್ದಕ್ಕೂ ಇವೆಲ್ಲ ಆಗಿದಾವೆ. ಪ್ರತಿಯೊಂದು ಹೆಜ್ಜೆಯಲ್ಲೂ ಸಮಸ್ಯೆಗಳನ್ನ ಫೇಸ್ ಮಾಡ್ಕೊಂಡೇ ಬಂದಿದೆ, ಅದಕ್ಕೆ ಸೊಲ್ಯೂಷನ್ ಕಂಡ್ಕೊಂಡು ಬಂದಿದೆ. ಸರ್, ನೀವು ಕಂಡ ಹಾಗೆ ಕನ್ನಡ ಮತ್ತೆ ನಮ್ಮ ಸಿನಿಮಾ ಮತ್ತೆ ಜೀವನ, ಇದನ್ನ ಒಂದು ನಿರೂಪಣೆ ಒಂದು ಲೈನ್ ಅಲ್ಲಿ ಹೇಳೋದಾದ್ರೆ ಹೆಂಗೆ ಹೇಳ್ತೀರಾ ಸರ್? ಕನ್ನಡ ಒಂದೇ ಒಂದು ಮಾತಿನಲ್ಲಿ ಹೇಳೋದಾದ್ರೆ ಅದ್ಭುತ. ಈ ಅದ್ಭುತವನ್ನ ಕನ್ನಡಿಗರು ಸರಿಯಾದ ರೀತಿಯಲ್ಲಿ ಬಳಸಬೇಕು, ಸೃಷ್ಟಿಸಬೇಕು, ಚಲಾಯಿಸಬೇಕು. ಆಗ ಅದು ನಿಜವಾಗ್ಲೂ ಅದ್ಭುತವಾಗಿ ಉಳಿಯುತ್ತೆ. ಯಾವ ಫೀಲ್ಡ್ ಅಲ್ಲೂ ಕನ್ನಡಿಗರು ಹಿಂದೆ ಇಲ್ಲ. ಎಲ್ಲದರಲ್ಲೂ ಕನ್ನಡಿಗರು, ಕನ್ನಡ ಭಾಷೆ, ಕನ್ನಡ ಸಂಸ್ಕೃತಿ, ಕನ್ನಡ ಸಾಹಿತ್ಯ ಇವೆಲ್ಲವೂ ಮುನ್ನೆಲೆಯಲ್ಲಿದ್ದಾವೆ. ಇಡೀ ಸೌತ್ ಇಂಡಿಯಾದೊಳಗಡೆ ದಕ್ಷಿಣ ಭಾರತದ ಪೈಕಿ ಕನ್ನಡಿಗನೊಬ್ಬ ಈ ದೇಶದ ಪ್ರಧಾನಮಂತ್ರಿ ಆಗಿದ್ದು. ಇಡೀ ದಕ್ಷಿಣ ಭಾರತದ ಪೈಕಿ ಕನ್ನಡದ ಹೆಣ್ಣು ಮಗಳಿಗೆ ಬುಕರ್ ಪ್ರಶಸ್ತಿ ಬಂದಿರೋದು. ಇಡೀ ಇಂಡಿಯಾ ದೇಶದ ಎಲ್ಲಾ ಭಾಷೆಗಳ ಪೈಕಿ ಕನ್ನಡಕ್ಕೆ ಮಾತ್ರ 8 ಜ್ಞಾನಪೀಠ. ಮೊದ್ಲು ಹೇಳಿದ್ನಲ್ವಾ ಇದನ್ನ ನಿಮ್ಗೆ. ಈಗ ಇದನ್ನೆಲ್ಲ ಹೆಮ್ಮೆ ಪಡಿ. ಇದನ್ನ ನೀವ್ ಹೇಳ್ದ್ರೆ ಯಾರೋ ಕ್ರಿಕೆಟ್ ಆಡೋದ್ರು ಅಂತೇಳ್ಬಿಟ್ಟು ಅವರಿಂದ ಅಂತ ಹೋದ್ರೆ ಕೊನೆಗೆ ಪ್ರಾಣ ಕಳ್ಕೊಬೇಕಾಗತ್ತೆ. ನೋಡಿದ್ವಲ್ಲ ಕಣ್ಣಾರೆ. ಸಿನಿಮಾದವ್ರ ಹಿಂದೆ ಹೋದ್ರೆ ಏನು ಸಾಧ್ಯ ಇಲ್ಲ. ಇದೆಲ್ಲ ಜೂಜುಗಳಿದ್ದ ಹಾಗೆ. ಈ ಜೂಜುಗಳು ಆಡೋದಕ್ಕೆ ನಮ್ ಜನ ಹೋಗ್ಬಾರ್ದು. ನಿಯತ್ತಾಗಿ ಬದುಕಬೇಕು ಅಂತಂದ್ರೆ ಕನ್ನಡದ ಜೊತೆ ಕನ್ನಡ ಸಾಹಿತ್ಯ, ಸಂಸ್ಕೃತಿ, ವಿವೇಕ, ಪ್ರಜ್ಞೆ ಇವುಗಳ ಜೊತೆಲಿ ಬರ್ಬೇಕು. ಸೂಪರ್ ಸರ್. ನಿಮ್ಮ ಜೊತೆ ಮಾತಾಡ್ಬೇಕಾದ್ರೆ ನಮಗೆ ಒಂದು ಭಯ, ಏನು ಮಾತಾಡ್ಬೇಕು, ಬಿಕಾಸ್ ನಿಮ್ಮ ಜ್ಞಾನದ ಮುಂದೆ ನಾವಿನ್ನೂ ಬಚ್ಚಗಳು. ಆದ್ರೂನು ಒಂದು ಕೊನೆಯ ಪ್ರಶ್ನೆ ನಾನು ಕೇಳೋದಕ್ಕೆ ಇಷ್ಟಪಡೋದು,
ಇತ್ತೀಚೆಗೆ ಬರುವ ಸಿನಿಮಾ ಮೇಕರ್ಸ್ ಇರ್ಬೋದು, ಪ್ರೊಡ್ಯೂಸರ್ಸ್ ಗಳಿಗಿರ್ಬೋದು, ಆಕ್ಟರ್ ಗಳಿಗಿರ್ಬೋದು, ಕನ್ನಡ ಸಿನಿಮಾ ಮಾಡ್ಬೇಕು ಅಂತ ಅವರು ಬರೋ ಉದ್ದೇಶಗಳು ಕೆಲವೊಮ್ಮೆ ಸ್ಪಷ್ಟವಾಗಿರುತ್ತೆ. ನಾನು ಒಳ್ಳೆ ಸಿನಿಮಾ ಕೊಡಬೇಕು, ಒಳ್ಳೆ ಸಾಹಿತ್ಯ ಭರಿತವಾದ ಸಿನಿಮಾ ಕೊಡಬೇಕು ಅಂತ. ಬಟ್ ಆಡಿಯನ್ಸ್ಗೆ ಬೇಕಾದಂತ ಸಬ್ಜೆಕ್ಟ್ ಅನ್ನು ಕೊಡಬೇಕಾದಂತ ಅನಿವಾರ್ಯತೆ ಇದೆ. ಸೊ ಏನ್ ಹೇಳೋದಕ್ಕೆ ಇಷ್ಟಪಡ್ತೀವಿ? ಬಿಕಾಸ್ ಇದು ಇವರು ಸಿನಿಮಾನ ಯಾರು ಸೀರಿಯಸ್ ಆಗಿ ತಗೊಂಡಿಲ್ಲ, ಪ್ರೊಫೆಷನಲ್ ಆಗಿ ತಗೊಂಡಿಲ್ಲ. ಸಿನಿಮಾನ ಇವರು ಉದ್ಯಮವನ್ನಾಗಿ, ಒಂದು ವ್ಯಾಪಾರದ ಸಾಧನವನ್ನಾಗಿ ಬಳಸ್ತಾ ಇದ್ದಾರೆ. ಆಮೇಲೆ ಸಿನಿಮಾವನ್ನ ತೆವಲಿಗೆ ಮಾಡ್ತಾ ಇದ್ದಾರೆ ಹೊರತು ಒಂದು ಸಂಸ್ಕೃತಿಯನ್ನು ಕಟ್ಟಬೇಕು, ಒಂದು ನಾಡನ್ನು ನಿರ್ಮಾಣ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಮಾಡ್ತಾ ಇಲ್ಲ. ಇದಾರೆ ಕೆಲವರು ಮಾಡ್ತಾ ಇದ್ದಾರೆ, ಇಲ್ವೇ ಇಲ್ಲ ಅಂತಲ್ಲ. ಅದು ತುಂಬ ಜನ ಯಾರೋ ಎಲ್ಲೋ ಈ ಎಸ್ಟೇಟ್ ಏಜೆಂಟ್ಗಳು ಅಲ್ಲೆಲ್ಲೋ ಸಂಪಾದನೆ ಮಾಡಿದ ಹಣವನ್ನ ಇಲ್ಲಿ ತಂದು ಹಾಕ್ಬಿಟ್ಟು ಅವ್ರಿಗಿನ್ನೇನೋ ಅಲ್ಲಿ ತೆವಲಿರುತ್ತೆ, ಆ ತೆವಲು ತೀರಿಸ್ಕೊಳ್ಳೋಕ್ಕೋಸ್ಕರ ಸಿನಿಮಾ ಮಾಡಕ್ ಬರ್ತಾ ಇದ್ದಾರೆ. ಆಮೇಲೆ ಕೆಲವು ಕೆಟ್ಟ ರಾಜಕಾರಣಿಗಳು ಅವರು ಸಿನಿಮಾಗಳನ್ನ ಮಾಡಕ್ ಹೊರಟಿದ್ದಾರೆ. ಅವ್ರದ್ದೆಲ್ಲ ಉದ್ದೇಶ ಏನು? ದುಡ್ಡು ಮಾಡಬೇಕು, ಪ್ರಚಾರ ತಗೋಬೇಕು, ಇದಿಷ್ಟೇ ಅವ್ರ ಉದ್ದೇಶ. ಸಂಸ್ಕೃತಿ ಪರವಾಗಿ, ನಾಗರಿಕತೆ ಪರವಾಗಿ, ಕನ್ನಡ ಭಾಷೆ ಇದ್ರ ಪರವಾಗಿ ಯೋಚನೆ ಮಾಡುವಂಥ ಸಿನಿಮಾಗಳನ್ನ ಮಾಡೋದಾದ್ರೆ ಕನ್ನಡ ಸಿನಿಮಾಕ್ಕೂ ಒಂದೊಳ್ಳೆ ಭವಿಷ್ಯ ಖಂಡಿತ ಇದೆ. ಈಗ ಮುಂದಿನ ಹುಡುಗರು ಬರ್ತಾರೆ ನೋಡಿ. ನಮ್ಮ ದಯಾನಂದ್ ಅಂತ ಒಬ್ಬ ಹುಡುಗ, ಯಾರು ಬುದ್ಧನ ಕಿವಿ ಸಂಕಲನ, ಅವನು ಸಿನಿಮಾಗಳಿಗೆ ಸ್ಕ್ರಿಪ್ಟ್ ಮಾಡ್ತಾ ಇದ್ದಾನೆ. ಭಾಳ ಚೆನ್ನಾಗಿರೋ ಯಂಗ್ಸ್ಟರ್ಸು ಎಷ್ಟು ಚೆನ್ನಾಗಿರೋ ಸ್ಕ್ರಿಪ್ಟ್ಗಳು ಮಾಡ್ತಾ ಇದ್ದಾರೆ. ಗಮನಿಸಿ ನೀವೆಲ್ಲ ಅಂಥ ಹುಡುಗರು ಮುಂದೆ ಹೆಚ್ಚಿನ ಸಂಖ್ಯೆಯಲ್ಲಿ ಹುಟ್ಟುತ್ತಾರೆ, ಕನ್ನಡ ಸಿನಿಮಾವನ್ನ, ಸಂಸ್ಕೃತಿಯನ್ನ ಬದುಕಿಸ್ತಾರೆ. ತುಂಬಾ ಚೆನ್ನಾಗಿ ಹೇಳಿದ್ರು ಸರ್. ಫಿಲ್ಮ್ ಮೇಕರ್ ಕೌನ್ಸಿಲ್ ಬಗ್ಗೆ ತಾವು ಹೇಳೋದಾದ್ರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಬಿಕಾಸ್ ಇಲ್ಲಿ ನಾವು ಪ್ರತಿ ವಾರ ರಿಲೀಸ್ ಆಗೋ ಸಿನಿಮಾಗಳ ಬಗ್ಗೆ ಮಾಹಿತಿ ಕೊಡ್ತೀವಿ. ಮತ್ತೆ ಯಾವ್ದೋ ರಿಲೀಸ್ ಆಗೋ ಸಿನಿಮಾದವರು ತಮ್ಮ ಸಿನಿಮಾದ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಹೇಳಿ ಅಂತ ಹೇಳಿದಾಗ್ಲೂ ನಾವು ನಡೆಸ್ಕೊಡ್ತೀವಿ. ಅಂಡ್ ಇಲ್ಲಿ ನಡೆಸುವ ಯಾವುದೇ ಕಾರ್ಯಕ್ರಮಗಳು ಉಚಿತವಾಗಿರುತ್ತೆ, ಯಾವುದಕ್ಕೂ ನಾವು ದುಡ್ಡು ತಗೊಳ್ಳಲ್ಲ. ಸಿನಿಮಾ ಪ್ರೀತಿಯಿಂದ ಪೈರಸಿ ವಿಚಾರದ ಬಗ್ಗೆ ಮಾತಾಡ್ತೀವಿ, ವಿಚಾರಗಳ ಬಗ್ಗೆ ಮಾತಾಡ್ತೀವಿ. ಇದು ಬಹಳ ಸಂತೋಷ ನನಗೆ. ಸಂತೋಷ್ ಅವರು ಹೇಳಿದ್ರು ಇದನ್ನ, ಈ ತರ ಒಂದು ಉಚಿತವಾಗಿ ಸಿನಿಮಾ ಮೇಕರ್ಸ್ಗೆ ಸಲಹೆಗಳು ಕೊಡಿ. ಯಾರು ಕೊಡ್ತಾರೆ ಈ ಕಾಲದಲ್ಲಿ? ನಾನು ಒಬ್ಬ ಹುಡುಗ ಏನಾದರೂ ಒಬ್ಬ ಪ್ರೊಡ್ಯೂಸರ್ ಹತ್ರ, ಡೈರೆಕ್ಟರ್ ಹತ್ರ, ಸಾರ್ ನಾನೊಂದು ಕತೆ ಮಾಡಿದ್ದೀನಿ ನೋಡಿ ಅಂದ್ರೆ ನಾಳೆ ಬಾವು ಅಂತ ಕಳಿಸ್ಬಿಟ್ಟು ಈ ಕಥೆಯನ್ನ ಇವನ ಹೆಸರಲ್ಲಿ ಮಾಡ್ಕೊಂಡ್ಬಿಡ್ತಾನೆ. ಆ ಥರದ್ದು ಬೇಕಾದಷ್ಟು ವಂಚನೆಗಳಿಗೆ ನಮ್ಮ ಪ್ರತಿಭಾವಂತ ತರುಣಿಯರು ಒಳಗಾಗಿದ್ದಾರೆ. ಸೊ ಸಂತೋಷ್ ತರದ ಒಬ್ಬ ಒಳ್ಳೆ ಮನಸ್ಸಿನ ವ್ಯಕ್ತಿ, ಈ ಫೀಲ್ಡ್ ಸಾಕಷ್ಟು ಪರಿಣಿತಿ ಇರೋಂಥವ್ರು. ಅವರು ಒಂದು ಸಿನಿಮಾ ಮಾಡಬೇಕಾದ್ರೆ ಏನೇನು ತೊಡಕುಗಳು ಬರ್ತವೆ, ಯಾವ್ಯಾವ ರೀತಿಯಾಗಿ ಅದನ್ನ ನಿವಾರಿಸಬೇಕು ಮತ್ತು ಹೇಗೆ ಅದನ್ನ ಲಾಭದಾಯಕವಾಗಿ ಮಾಡಬೇಕು. ಸಿನಿಮಾ ಜೂಜಾಡದಂಗೆ ಒಂದು ನಶೆ ಬಂದಂಗೆ ಬಂದ್ಬಿಟ್ಟಿರ್ತದೆ, ಅದಿರಬಾರ್ದು. ಎಲ್ಲ ಕಳ್ಕೊಳ್ತಾ ಹೋಗ್ತೀರಿ. ಎಷ್ಟು ಜನ ಸಿನಿಮಾ ಪ್ರೊಡ್ಯೂಸರ್ಗಳು ಆತ್ಮಹತ್ಯೆ ಮಾಡ್ಕೊಂಡ್ರು, ಎಷ್ಟು ಜನ ನಾಶ ಆಗೋದ್ರು, ಎಷ್ಟು ಜನ ಸಾಲ ಸೋಲಗಳಿಗೆ ಸಿಲುಕಿ ಭಾಳ ತಮ್ಮ ಜೀವನವನ್ನೇ ಕೊನೆಗಾಣಿಸ್ಕೊಂಡ್ರು. ಸೊ ಅದು ಬಿಡಬೇಕು. ಸಿನಿಮಾವನ್ನ ಒಂದು ನಿಮ್ಗೆ ಬಹಳ ದೊಡ್ಡ ಲಾಭ ಬರದೇ ಇದ್ರೂ ಪರವಾಗಿಲ್ಲ, ನಷ್ಟ ಆಗದ ಹಾಗೆ ಒಂದು ಮಾಡಬೇಕಾಗತ್ತೆ. ಅಂಥದಕ್ಕೆ ಈ ಕೌನ್ಸಿಲ್ ಮೂಲಕ ಪರಿಹಾರ ಸಿಗಬಹುದು ಅನ್ನುವಂಥದ್ದು ನನ್ನ ನಂಬಿಕೆ. ಥ್ಯಾಂಕ್ ಯು ಸರ್. ಬಹಳ ಖುಷಿ ಆಯ್ತು ತಾವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ನಮ್ಮ FMC ಲೆಟ್ಸ್ ಟಾಕ್ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ತುಂಬಾ ಖುಷಿ ಆಯ್ತು. ನಮಗೆ ಒಂದು ಗರಿ ಎಕ್ಸ್ಟ್ರಾ ಆಯ್ತು. ಬಿಕಾಸ್ ತಮ್ಮಿಂದ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಮೂಲಕ ಆದಷ್ಟು ನಿಮಗ್ ನಾವು ಹೇಳುವಷ್ಟು ದೊಡ್ಡವರಾಗಿಲ್ಲ, ಆದ್ರೂ ಆದಷ್ಟು ಕನ್ನಡ ನೀವು ಕಾರ್ಯಕ್ರಮ, ನಮ್ಮ ಸಾಹಿತ್ಯ ಅಕಾಡೆಮಿ ಬಗ್ಗೆ ಏನು ಕೇಳಲೇ ಇಲ್ಲ. ಇರ್ಲಿ ಬಿಡಿ, ಇನ್ನೊಂದ್ ದಿವಸ ಕೇಳಿ. ಅದೇ ಇಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಕಾರ್ಯಕ್ರಮಗಳ ಬಗ್ಗೆ, ಅಲ್ಲಿ ತಮ್ಮ ಚಟುವಟಿಕೆಗಳ ಬಗ್ಗೆ ಸಪರೇಟ್ ಎಪಿಸೋಡ್ ಅನ್ನೇ ಮಾಡಬೇಕು. ಇಲ್ಲಿ ಸಿನಿಮಾಕ್ಕೆ ಹೋಲಿಸಿಕೊಂಡು ಕನ್ನಡ ಸಿನಿಮಾ ಹಾಗೂ ಪ್ರತಿಯೊಂದು ವಿಚಾರಗಳನ್ನ ಮಿಕ್ಸ್ ಮಾಡಿ ಮಾತಾಡಿದ್ದೇವೆ. ಇನ್ನಷ್ಟು ಕಾರ್ಯಕ್ರಮಗಳು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಮೂಲಕ ನಿಮ್ಮ ಮೂಲಕ ಬರ್ಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತೇವೆ ಸರ್. ನಿಮಗೂ ಅಷ್ಟೇ ಕೃತಜ್ಞತೆಗಳು. ಸಂತೋಷಿಗೆ, ಪಾವನಿ, ನಿಮಗೆ, ನಿಮ್ಮ ಸಂಸ್ಥೆಗೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸಿ ನಿಮ್ಗೆಲ್ರಿಗೂ ನೋಡೋರಿಗೂ ನಮಸ್ಕಾರ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್.